ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಗೋಖಲೆಯ ಸಮಸ್ತ ಶ್ರೋತೃವರ್ಗಕ್ಕೂ ಹಾಗೂ ನೇರ ಪ್ರಸಾರದಲ್ಲಿ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ಮಿತ್ರವೃಂದಕ್ಕೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಕಳೆದ 3 ದಿನಗಳಿಂದ ಇದು 4ನೇ ದಿನ ನಿರಂತರವಾಗಿ ಕರ್ಮ ಸಿದ್ಧಾಂತದ ಚಿಂತನೆಯನ್ನು ವಿವೇಕಾನಂದರ ದೃಷ್ಟಿಕೋನದಲ್ಲಿ ಬೇರೆ ಬೇರೆ ದೃಷ್ಟಿಕೋನಗಳು ಇವೆ, ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ. ಆದರೆ ವಿವೇಕಾನಂದರ ದೃಷ್ಟಿಕೋನ ಏನಿತ್ತು ಅಂತ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೀಗಿದ್ದಿರ್ಬೋದಾ ಅಂತ. ಹಾಗಂತ ಇದೇ ಪರಿಪೂರ್ಣ ದೃಷ್ಟಿಯನ್ನು ನಾನು ಅಂದ್ಕೊಂಡಿರೋದು ಗೊತ್ತಿಲ್ಲ. ನನ್ನ ಅನುಭವಕ್ಕೆ ಗ್ರಾಹ್ಯವಾದ್ದನ್ನಷ್ಟೇ ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೋದು. ಹೀಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ವಿವೇಕಾನಂದರನ್ನೇ ಕೋಟ್ ಮಾಡ್ತಿದ್ದೀನಿ. ಅದಕ್ಕೆ ಬೇರೆ ಅರ್ಥ ಹೊಮ್ಮಿ ಅದು ಅರ್ಥವಾಗೋದಿದ್ರೆ ಅದು ಹಾಗೆ ಅರ್ಥ ಆಗಲಿ ಅಂತ. ನನ್ನ ಅನುಭವಕ್ಕೆ ವಿವೇಕಾನಂದರ ಚಿಂತನೆಗಳು ಗ್ರಾಹ್ಯವಾದ ರೀತಿಯಲ್ಲಿ ನಾನು ವಿವೇಕಾನಂದರ ಕರ್ಮಯೋಗದ ಚಿಂತನೆಯನ್ನು ಪ್ರಸ್ತುತ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ. ಕಳೆದ 3 ದಿನಗಳಲ್ಲಿ ನಾವು ತಿಳ್ಕೊಂಡಿರೋದ್ರಲ್ಲಿ ನಿನ್ನೆದನ್ನು ನಾನು ಸ್ವಲ್ಪ ವಾಪಸ್ ಒಂದು ಸಲ ನೆನಪಿಸ್ಕೊಟ್ಬಿಡ್ತೀನಿ. ಪ್ರಭಾವಿಯಾಗಿರೋದು ನಾನಲ್ಲ, ಕರ್ಮ. ನಮಗೆಲ್ರಿಗೂ ನಾನೇ ಬಲು ಪ್ರಭಾವಿ ಅಂತ ಅನಿಸಿದರೆ ನನ್ನ ಇನ್ಫ್ಲೂಯೆನ್ಸ್ ಭಾಳ ಜೋರಾಗಿದೆ ಅಂದರೆ ಇಲ್ಲ, ನನ್ನ ಕರ್ಮದ ಇನ್ಫ್ಲೂಯೆನ್ಸ್ ಭಾಳ ಜೋರಾಗಿದೆ ಅಂತ ಗೊತ್ತಿರಬೇಕು ಅಂತ ಮೇಜರ್ ಪಾಯಿಂಟ್. ಹೀಗಾಗಿ ಪ್ರಪಂಚದಲ್ಲಿ ನಾನು ನಗಣ್ಯ, ಪ್ರಪಂಚ ನನ್ನನ್ನು ಯಾವತ್ತೂ ಕೇರೇ ಮಾಡಲ್ಲ. ಹೀಗಾಗಿಯೇ ನಿಸ್ವಾರ್ಥದಿಂದ ಕೆಲಸ ಮಾಡಿಬಿಟ್ರೆ ಭಾಳ ಚೆನ್ನಾಗಿರ್ತೀವಿ, ಸುದೀರ್ಘ ಕಾಲ ಆ ಕೆಲಸ ಬಾಳಿಕೆ ಬರುತ್ತೆ ಅಂತ. ಇನ್ನು ಎರಡನೇದು, ಅನೇಕ ಬಗೆಯ ಸೇವೆಗಳನ್ನು ಮಾಡಲಿಕ್ಕೆ ನಮ್ಗೆ ಅವಕಾಶ ಇದೆ. ಭೌತಿಕವಾದ, ಬೌದ್ಧಿಕವಾದ ಅನೇಕ ಬಗೆಯ ಸೇವೆಗಳು. ಆದರೆ ಇವೆಲ್ಲವನ್ನು ಮೀರಿದ್ದು ಪಾರಮಾರ್ಥಿಕವಾದ, ಆಧ್ಯಾತ್ಮಿಕವಾದ ಸೇವೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದು ಮಾತ್ರ ಪೂರ್ಣ ಕ್ಲೇಶವನ್ನು ನಿವಾರಿಸಬಲ್ಲದು. ಇನ್ನೇನೇ ಮಾಡಿದರೂ ಕ್ಲೇಶ ಉಳ್ಕೊಳ್ಳುತ್ತೆ. ಹಸಿದವನಿಗೆ ಅನ್ನ ಕೊಟ್ಟರೆ 4 ಗಂಟೆ ನಂತರ ಮತ್ತೆ ಹಸಿಯತ್ತೆ. ನೀವು ಇನ್ಯಾವ ರೀತಿಯ ಹೆಲ್ಪ್ ಮಾಡಲಿಕ್ಕೆ ಹೋದರೂ ಆ ಹೆಲ್ಪ್ ಮತ್ತೊಂದು ರೀತಿಯಲ್ಲಿ ಇನ್ಯಾವತ್ತೋ ಕೊರತೆ ಅಂತ ಅನಿಸುತ್ತೆ. ಆದರೆ ಸ್ವಸ್ವರೂಪವನ್ನು ಅರಿಲಿಕ್ಕೆ ಅವನಿಗೇನಾದರೂ ಸಹಕಾರ ಮಾಡಿಕೊಟ್ರೆ ಅದು ಮಾತ್ರ ಶಾಶ್ವತವಾಗಿ ಅವನ ಜೀವನವನ್ನು ಬದಲಾಯಿಸುತ್ತೆ ಅಂತ. ಆಸಕ್ತಿ ಉಂಟಾಯಿತು ಅಂತಂದರೆ ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ, ಮನಸ್ಸಿನ ಮೇಲೆ ಬಲವಾದ ಪ್ರತಿಬಿಂಬ ಬೀಳುತ್ತೆ. ಆಸಕ್ತಿ ಇಲ್ಲ ಅಂತಂದರೆ ಪ್ರತಿಬಿಂಬ ಇಲ್ಲ. ಯಾವಾಗ ಮನಸ್ಸಿನಲ್ಲಿ ಪ್ರತಿಬಿಂಬ ಮೂಡುತ್ತೋ ಅದು ಸಹಜವಾಗಿ ಮೊದಲನೇ ದಿನ ತಿಳ್ಕೊಂಡಂತೆ ಶೀಲವಾಗುತ್ತೆ. ಶೀಲವಾಗಿದ್ದು ಆನಂತರ ಇಚ್ಛಾಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಅದು ಮತ್ತೆ ಕರ್ಮವಾಗಿ ನಮ್ಮ ಮೂಲಕ ಹರಿಲಿಕ್ಕೆ ಶುರುವಾಗುತ್ತೆ. ಪ್ರಚಂಡ ಕರ್ಮವನ್ನು ನಮ್ಮಲ್ಲಿ ಮಾಡಿಸುತ್ತೆ. ಹೀಗಾಗಿ ಆಸಕ್ತಿ ಇಲ್ಲದೆ ಹೋದರೆ ನಾವು ಬಚಾವಾಗ್ಬಿಡ್ತೀವಿ. ಆಸಕ್ತಿ ಇಲ್ಲದೆ ಇರೋ ಥರ ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಅಂತ. ಯಾವಾಗ ಆಸಕ್ತಿ ಕಳೆದು ಹೋಗುತ್ತೋ, ಬೆಸ್ಟ್ ಪಾರ್ಟ್ ಆಫ್ ಇಟ್ ಸ್ವಾಮಿ ವಿವೇಕಾನಂದರು ಹೇಳೋದು, ಯಾವಾಗ ಆಸಕ್ತಿ ಕಳೆದು ಹೋಗುತ್ತೋ ಆಗ ಪ್ರೇಮ ಜನಿಸುತ್ತೆ. ಆಸಕ್ತಿಯಿಂದ ಹುಟ್ಟೋದು ಪ್ರೇಮವಲ್ಲ. ಸ್ವಾಮೀಜಿಯವರ ಪದವನ್ನೇ ಹೇಳೋದಾದರೆ ವ್ಯಾಧಿಗ್ರಸ್ತ ಮೋಹ. ಅದು ಮೋಹವೂ ಅಲ್ಲ, ವ್ಯಾಧಿಗ್ರಸ್ತ ಮೋಹ ಅಂತ. ಆಸಕ್ತಿಯಿಂದ ಹುಟ್ಟುವಂಥದ್ದು ಅಂತ ತುಂಬ ಭರ್ಜರಿಯಾದ ವಿಚಾರ ಅದು. ಹೀಗಾಗಿ ಯಾರಿಗೆ ನಿಜವಾದ ಈ ಪ್ರೇಮ, ಆಸಕ್ತಿಯನ್ನು ಕಳೆದುಕೊಂಡು ಹುಟ್ಟಿರುವಂಥ ಯಥಾರ್ಥವಾದ ಪ್ರೇಮ ಯಾರಿಗೆ ಲಭ್ಯವೋ ಅವರಿಂದ ಮಹತ್ ಕಾರ್ಯಗಳು ಸಿದ್ಧಿಯಾಗ್ತವೆ. ಹೀಗಾಗಿ ಬುದ್ಧ ಅದ್ಭುತವಾದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದ್ದು, ಶಂಕರರು ಮಹತ್ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಸ್ವಾಮಿ ವಿವೇಕಾನಂದರು ಇವತ್ತಿನವರೆಗೂ ನಮ್ಮ ಜೊತೆಗೆ ಯಾಕಿದ್ದಾರೆ ಅಂತಂದರೆ ಪ್ರೇಮದ ಕಾರಣಕ್ಕೋಸ್ಕರವೇ. ಯಾರಲ್ಲಿ ಈ ಪ್ರೇಮ ಉದಿಸುತ್ತೋ ಅವರಿಂದ ಮಹತ್ ಕಾರ್ಯಗಳಾಗ್ತವೆ. ಉಳಿದವರು ಇದ್ದಾಗಲೇ ಕಳೆದು ಹೋಗ್ಬಿಟ್ಟಿರ್ತಾರೆ. ಈಶ್ವರ ಭಕ್ತಿ ಇದ್ರೆ ಈ ಪ್ರೇಮವನ್ನು ಗಳಿಸ್ಕೊಳ್ಳೋಕ್ಕೆ ಅಥವಾ ಅನಾಸಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಯಾರೂ ಸಗುಣ ಈಶ್ವರನನ್ನು ಪೂಜಿಸ್ತಾರೋ ಅವರಿಗಿರೋಂಥ ಒಂದು ಬೆಸ್ಟ್ ಅವಕಾಶ ಏನು ಅಂತಂದರೆ ಅವನ ಮುಂದೆ ನಿಂತ್ಕೊಂಡು ಈಶ್ವರಾರ್ಪಣ ಅಂದ್ಬಿಟ್ರೆ ಮುಗೀತು ಅಂತ. ಒಮ್ಮೆ ಈಶ್ವರಾರ್ಪಣ ಅಂತಂದರೆ ಮತ್ತೇನೂ ಕೇಳುವಂತಿಲ್ಲ ಅಂತ. ನಾನು ರಾಮಕೃಷ್ಣರ ಬದುಕಲ್ಲಿ ಒಂದು ಸುಂದರವಾದ ಘಟನೆ ಬರುತ್ತೆ. ಇದಕ್ಕೆ ಆ್ಯಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳಬೇಕು ಅಂತಂದರೆ, ಈಶ್ವರಾರ್ಪಣ ಹೇಗಿರುತ್ತೆ ಅಂತಂದರೆ, ರಾಮಕೃಷ್ಣರನ್ನು ಪರಮಾತ್ಮ, ಭಗವಂತ ಅಂತೆಲ್ಲ ನಾವು ಶ್ರದ್ಧೆಯಿಂದ ಭಾವಿಸ್ತೀವಿ. ರಾಮಕೃಷ್ಣರ ಬಳಿ ಒಬ್ಬ ಭಕ್ತ ಬರ್ತಿದ್ದ, ದೊಡ್ಡ ನಾಟಕಕಾರ. ಅವನು ಗಿರೀಶ್ ಚಂದ್ರ ಘೋಷ್ ಅಂತ ಅವನ ಹೆಸರು. ಅವನು ಎಂಥ ದೊಡ್ಡ ನಾಟಕಕಾರ ಅಂತಂದರೆ ಅವನ ಬಗ್ಗೆ ಒಬ್ಬರು ಹೇಳುವಾಗ ಹೇಳ್ತಿದ್ರು, ಒಂದೇ ಸಲ 7 ಜನರನ್ನು ಕೂರಿಸ್ಕೊಂಡು 7 ಜನರಿಗೆ ಬೇರೆ ಬೇರೆ ನಾಟಕವನ್ನು ಡಿಕ್ಟೇಟ್ ಮಾಡಿಸಬಲ್ಲ ಸಾಮರ್ಥ್ಯ ಇತ್ತಂತೆ ಅವನು.
7 ನಾಟಕಗಳನ್ನು ಏಕಕಾಲಕ್ಕೆ ಬರೆಸಬಲ್ಲಂಥದ್ದು. ಇಲ್ಲಿ ಯಾವುದೋ ಪಾತ್ರದ್ದೇನೋ ಕಥೆಯನ್ನು ಹೇಳಿ ಅದರ ಡೈಲಾಗ್ಸನ್ನು ಹೇಳಿದ ನಂತರ ಇಲ್ಲಿ ಯಾವುದೋ ಪಾತ್ರಕ್ಕೆ ಬಿಟ್ಟಿದ್ದನ್ನು ಹೇಳಿ ಇಲ್ಲಿ ಹೇಳಿ ಪ್ರತಿಯೊಂದೂ ಹಿಂಗೆ ಹೇಳಿಸಬಲ್ಲಂಥ ಸಾಮರ್ಥ್ಯ ಇದ್ದ ಅಪರೂಪದ ನಾಟಕಕಾರ. ಬಂಗಾಳದ ನಾಟಕದ ಪಿತಾಮಹ ಅಂತ ಕರೀತಾರೆ. ಆದರೆ ಅವನ ಜೀವನದಲ್ಲಿ ಯಾರ್ಯಾರು ಒಂದು ಜೀವನದಲ್ಲಿ ಏನೇನು ಕರ್ಮಗಳನ್ನು ಮಾಡಬಾರದು ಅಂತ ಹೇಳ್ತಾರೆ ಅವೆಲ್ಲವೂ ಮಾಡಿದ್ದ. ಲೆಕ್ಕವಿಲ್ಲದಷ್ಟು ಕುಡಿತ, ಆ್ಯಕ್ಟ್ರೆಸ್ಗಳ ಜೊತೆ ಅವನಿಗೆ ಇದ್ದಂಥ ಸಂಬಂಧಗಳು, ಅವನು ಆಡುವ ಮಾತುಗಳು ಅತ್ಯಂತ ಕೊಳಕು, ಅಂದರೆ ಆ ಥರದ ಆ ವ್ಯಕ್ತಿತ್ವದ ಸುತ್ತಲೂ ಇದ್ದಂಥ ಛವಿ ಹಿಂಗಿತ್ತು ಆತನದ್ದು. ಆದರೆ ಒಂದು ಹಂತದಲ್ಲಿ ರಾಮಕೃಷ್ಣರ ಪರಮ ಭಕ್ತನಾಗಿಬಿಟ್ಟ. ರಾಮಕೃಷ್ಣರ ಯಾವ ಪರಿಯ ಭಕ್ತಿ ಅವನದ್ದು ಅಂತಂದರೆ, ಆತ ರಾಮಕೃಷ್ಣರ ವಿಚಾರವಾಗಿ ಹೇಳ್ತಿದ್ದ, ರಾಮಕೃಷ್ಣರ ಸಂಪರ್ಕಕ್ಕೆ ಬಂದ ನಾವು ಪುನೀತರಾಗೋದು ಬಿಡಿ, ರಾಮಕೃಷ್ಣರು ಮುಟ್ಟಿದ ಕುದುರೆ ಅದರ ಚಕ್ರಗಳೂ ಕೂಡ ಪುನೀತವಾಗಿವೆ, ನಮ್ದೇನು ನಾವು ಪರಮ ಪುನೀತರು ಅನ್ನುವಂಥ ಅರ್ಥದಲ್ಲಿ ಹೇಳ್ತಿದ್ದ. ಅವನಿಗೆ ಒಂದು ಹಂತದಲ್ಲಿ ರಾಮಕೃಷ್ಣರ ಜೊತೆ ಇದ್ದಾಗ ಅವನೊಂದಿನ ಹೇಳ್ಕೊಂಡ, ಏನು ಮಾಡಿದ್ರು ಇದು ಬಿಟ್ಟು ಹೋಗ್ತಿಲ್ವಲ್ಲ ನನ್ನ ಹತ್ರ ಈ ವೃತ್ತಿಗಳೆಲ್ಲ, ಕುಡಿಬೇಕು ಅಂತ ಅನಿಸುತ್ತೆ, ಬೇಡ ಅಂತ ಅಂದ್ಕೊಂಡ್ರು ಬಿಟ್ಟು ಹೋಗಲ್ಲ, ಕುಡಿಲೇಬೇಕು, ಮಾಡಬಾರ್ದೆಲ್ಲ ಮಾಡುವಾಗಲೂ ಕೂಡ ಬಿಟ್ಟು ಹೋಗಿ ಮನಸ್ಸಲ್ಲಿ ಇರುತ್ತೆ, ಬಟ್ ಆಗಲ್ವಲ್ಲ ಬಿಡ್ಲಿಕ್ಕೆ, ಏನು ಮಾಡೋದು? ರಾಮಕೃಷ್ಣ ಹೇಳ್ತಾರೆ, ಒಂದು ಕೆಲಸ ಮಾಡಿಬಿಡು, ನನಗೆ ವಕಾಲತ್ತು ಕೊಟ್ಟುಬಿಡು ಅಂತ. ಈ ಇದರ ಲ್ಯಾಂಗ್ವೇಜ್ನಲ್ಲಿ, ಕಾನೂನಿನ ಭಾಷೆಯಲ್ಲಿ ವಕಾಲತ್ತು ಕೊಡೋದು ಅಂತಂದರೆ ಇನ್ನು ಮುಂದೆ ನಾನು ಮಾಡೋ ಕೆಲಸ ಎಲ್ಲ ಅವ್ರು ಮಾಡ್ಬೋದು ಅಂತ, ನೀವು ಮಾಡ್ಬೋದು ಅಂತ. ರಾಮಕೃಷ್ಣ ಹೇಳ್ತಾರೆ ನನಗೆ ಕೊಟ್ಬಿಡು ಅಂತ ಹೇಳಿದ್ರೆ ಒಳ್ಳೇದಾಯ್ತಲ್ಲ, ನನಗೆ ಪ್ರಾಬ್ಲಮ್ಮೇ ಇಲ್ಲ, ತೊಗೊಂಬಿಡಿ ವಕಾಲತ್ತು ಅಂತ. ಅವ್ರು ಹೇಳ್ತಾರೆ, ವಕಾಲತ್ತು ಕೊಡೋದು ಅಂದರೆ ಸುಮ್ಮನಿಲ್ಲ, ನೋಡ್ಕೋ, ಆಮೇಲೆ ಕಷ್ಟ ಆಗತ್ತೆ ನಿನಗೆ. ನೋಡ್ಕೊಳ್ಳೋದೇನು, ನಾನು ಮಾಡಿದ್ದೆಲ್ಲ ನೀವು ತೊಗೊಳ್ತೀರಾ ಅಂತಂದರೆ ನನಗೇನು ಕೊಡಲಿಕ್ಕೆ, ತಗೊಳ್ಳಿ ಅಂತ. ಆದರೆ ರಾಮಕೃಷ್ಣರು ಎಷ್ಟು ಪವಿತ್ರರಾಗಿದ್ದರಂದರೆ, ಎಷ್ಟು ಪವಿತ್ರಾತ್ಮರು ಅಂತಂದರೆ, ಇವನು ಕುಡಿಬೇಕು, ಹೆಂಡ ಕುಡಿಬೇಕು ಅಂತ ಎದುರುಗಡೆ ಬಾಟಲ್ ಇಟ್ಕೊಂಡ್ರೆ ಅಥವಾ ಲೋಟ ಇಟ್ಕೊಂಡ್ರೆ ಅದರೊಳಗೆ ರಾಮಕೃಷ್ಣರು ಕಾಣ್ತಿದ್ರಂತ. ಅವನಿಗೆ ಮುಟ್ಲಿಕ್ಕೆ ಆಗ್ತಿರಲಿಲ್ಲ ಅದನ್ನು. ಅವನು ಯಾವುದಾದ್ರೂ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋದಾಗ ರಾಮಕೃಷ್ಣನ ಮಧ್ಯೆ ಕಾಣ್ತಿದ್ರಂತ ಅವನಿಗೆ, ವಕಾಲತ್ತು ಕೊಟ್ಟ ಮೇಲೆ ಆದಂಥದ್ದು. ಅವನು ಹೇಳ್ತಾನೆ, ಅದಾದಮೇಲೆ ನಂಗೆ ಒಂದು ಕೆಟ್ಟ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಈಶ್ವರಾರ್ಪಣ ಭಾವ ಏನು ಸುಂದರವಾದ ಕಲ್ಪನೆಯನ್ನು ಅಥವಾ ಶಕ್ತಿಯನ್ನು ತಂದು ಕೊಡತ್ತೆ ಅಂತ. ಹೀಗಾಗಿ ನಾನು ಕೆಲವರು ಆಡ್ಕೊಳ್ತಿರ್ತಾರಲ್ಲ, ನೀವು ಮೂರ್ತಿ ಪೂಜಕರು ಅಂತ. ಆ ಮೂರ್ತಿಯಿಂದ ನಮ್ಮ ಬದುಕನ್ನು ಸುಧಾರಿಸ್ಕೊಳ್ಳಿಕ್ಕೆ ನಾವು ಪಟ್ಕೊಳ್ತಾ ಇರುವಂಥ ಲಾಭ ಎಂಥದ್ದು ಅಂತ ಅರ್ಥ ಆದರೆ ತಾನೇ ನಿಮಗೆ. ಮೂರ್ತಿಯ ಮುಂದೆ ಕೂತಾಗ ನಮ್ಮಮ್ಮ ಅವಳೇನು ಕೆಲಸಕ್ಕೆ ಹೋಗಲ್ಲ, ಆದರೆ ಮನೆಯ ಬಹುತೇಕ ಸಮಯವನ್ನು ಅವಳು ಹೆಂಗೆ ಕಳೀತಾಳೆ ಅಂತಂದರೆ, ಆ ಒಂದು ಮೂರ್ತಿಯ ಸಿಂಗಾರವನ್ನು ಹೆಂಗೆ ಮಾಡೋದು ಅನ್ನೋದೇ ಕಳೆಯೋದವಳು. ಸಂಜೆ ಆದ ತಕ್ಷಣ ಹೂವು ತೆಗಿಬೇಕು, ಅದನ್ನು ಹಾರ ಮಾಡಬೇಕು, ಬೆಳಗಾದ ತಕ್ಷಣ ದೇವರ ಕೋಣೆ ಒರೆಸಬೇಕು, ತಯಾರು ಮಾಡಿಡಬೇಕು, ಆ ನಂತರ ದೇವರಿಗೆ ಅಲಂಕಾರ ಮಾಡಬೇಕು, ಅವನಿಗೆ ಪೂಜೆ ಆಗೋವರೆಗೂ ನಾನು ಊಟ ಮಾಡೋದಿಲ್ಲ. ಹಗಲು ರಾತ್ರಿ ಅವಳ ಮನಸ್ಸನ್ನು ಆವರಿಸಿಕೊಳ್ಳಬೇಕಾಗಿದ್ದ ಲೌಕಿಕ ಚಿಂತನೆಯನ್ನು ಪಕ್ಕಕ್ಕಿಟ್ಟು ಒಂದು ಮೂರ್ತಿ ಆವರಿಸಿಕೊಂಡಿರುತ್ತಲ್ಲ, ಆಕೆಯೊಳಗೆ ಬೀಳಬಹುದಾಗಿರುವಂಥ ಸಂಸ್ಕಾರಗಳು ಎಂಥದ್ದಿರ್ಬೋದು ಅಂತ ಅವಳಿಗೆ ಮಾತ್ರ ಗೊತ್ತು, ಅಥವಾ ಅವಳಿಗೂ ಗೊತ್ತಿಲ್ಲ. ಈ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟವ್ರು ಎಷ್ಟು ಸುಂದರವಾಗಿ ರೂಪಿಸಿಕೊಟ್ಟಿದ್ದಾರೆ, ಯಾರಿಗೆ ಗೊತ್ತು? ಗೊತ್ತಾಗದಿರೋರು ಹೆಂಗೆ ಗೊತ್ತಾಗತ್ತೆ? ಕತ್ತೆಗೇನು ಗೊತ್ತು ಕಸ್ತೂರಿಯ ಪರಿಮಳ ಅಂತ ಹೇಳ್ತಾರಲ್ಲ, ಹಾಗೆ ಯಾರಾದರೂ ಆಡ್ಕೊಳ್ಳೋರಿದ್ದಾಗ ನಂಗೆ ಕೆಲವೊಂದು ಸಲ ನಗು ಬರುತ್ತೆ, ನಿಮ್ಗೆ ಗೊತ್ತೇ ಇಲ್ಲ ಕಣ್ರಯ್ಯ ನಾವೆಷ್ಟು ಆನಂದಿಸ್ತೀವಿ ಅಂತ. ಆ ಮೂರ್ತಿಯ ಮುಂದೆ ಕೂತ್ಕೊಂಡು ಭಜನೆ ಹೇಳ್ಕೊಳ್ಬೇಕಾದ್ರೆ ನಮ್ಗಾಗುವ ಆನಂದ ನಮ್ಗೆ ಗೊತ್ತು. ಯಾವ ಆನಂದಕ್ಕೋಸ್ಕರ ನೀವು ಹೆಂಡದಂಗಡಿಯ ಒಳಗೆ ಕೂತಿರ್ತೀರೋ, ಯಾವ ಆನಂದಕ್ಕೋಸ್ಕರ ನೀವು ಸಿನಿಮಾ ಥಿಯೇಟರ್ನೊಳಗೆ 3.5 ಗಂಟೆ ಕೂತ್ಕೊಂಡು ಕೊನೆಗೆ ಎದ್ದು ಬಂದಾಗ ತಲೆಯೆಲ್ಲ ಕೆಡ್ಸ್ಕೊಂಡು ಕೂತಿರ್ತೀರೋ, ಆ ಆನಂದವನ್ನು 2 ಭಜನೆಯಲ್ಲಿ ನಾನು ದೇವ್ರ ಮುಂದೆ ಕೂತಾಗ ಪಡ್ಕೊಳ್ತೀನಿ ಅಂತಾದರೆ ಮೂರ್ತಿ ಯಾಕೆ ತೊಂದರೆ? ನೀವು ಆನಂದಕ್ಕೋಸ್ಕರ ಥಿಯೇಟ್ರಿಗೆ ಹೋಗ್ಬೋದು, ನಾನು ಅದೇ ಆನಂದವನ್ನು ಪಡ್ಕೊಳ್ಳಿಕ್ಕೆ ನಾನು ದೇವ್ರ ಕೋಣೆಯಲ್ಲಿ ಕೂತ್ಕೊಳ್ಬಾರ್ದು ಅನ್ಲಿಕ್ಕೆ ನೀನು ಯಾರು ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಯಾರ ಹತ್ರನೂ ಇಲ್ಲ. ಅದರ ಪ್ರಶ್ನೆ ಕೇಳೋದು ಗೊತ್ತಿಲ್ಲ ನಮಗಷ್ಟೆ. ನಾವು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಪಲಾಯನ ಮಾಡ್ತೀವಿ ಅಥವಾ ಹೋಗಲಿ ಪಾಪ ಅಂತ ಬಿಟ್ಟು ಬರ್ತೀವಿ. ವಿವೇಕಾನಂದರು ಅಂತ ಆ ವಿಚಾರಗಳ ಬಗ್ಗೆ ತುಂಬ ಮಾತಾಡ್ತಾರೆ, ಅದನ್ನು ಮುಂದೆ ಚರ್ಚೆ ಮಾಡೋಣ. ಹೀಗಾಗಿ ಈಶ್ವರ ಭಕ್ತಿ ಬಹಳ ಇಂಪಾರ್ಟೆಂಟ್. ಈಶ್ವರ ಭಕ್ತಿಯನ್ನು ಈಶಾವಾಸ್ಯೋಪನಿಷತ್ತು ಆರಂಭದಲ್ಲೇ ಹೇಳ್ತು. ಈಶ್ವರ ಭಕ್ತಿ ಅನ್ನೋದಕ್ಕಿಂತ ವಿಸ್ತಾರವಾಗಿರುವಂಥ ಕಲ್ಪನೆ ಇಲ್ಲಿದೆ. ಹೆಂಗೆ ಹೇಳುತ್ತೆ ಅಂತಂದರೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃತಃ ಕಸ್ಯ ಸ್ವಿದ್ಧನಂ. ಅದು ಹೆಂಗೆ ಹೇಳ್ತು ಅಂತಂದರೆ, ಈಶಾವಾಸ್ಯಂ ಇದಂ ಜಗತ್, ಈ ಇಡೀ ಜಗತ್ತು ಈಶನಿಂದಲೇ ವ್ಯಾಪ್ತಗೊಂಡಿರುವಂಥದ್ದು, ಅವನೇ ವಾಸಿಸುವುದು, ಎಲ್ಲದರಲ್ಲೂ ಅವನೇ ಇದ್ದಾನೆ. ತೇನ ತ್ಯಕ್ತೇನ ಭುಂಜೀತಾಹ, ಹೀಗಾಗಿ ಎಲ್ಲವೂ ಅವನಿಂದಲೇ ಕೊಡಲ್ಪಟ್ಟಿದ್ದಾಗಿದ್ದರಿಂದ
ಅವನಿಗೆ ಕೊಟ್ಟೇ ತಿನ್ನಬೇಕು. ಯಜ್ಞ ಭಾವನೆ ಇದೆಯಲ್ಲ ಕೃಷ್ಣ ಹೇಳೋದು, ಆ ಯಜ್ಞ ಭಾವನೆ ಎಷ್ಟು ಸುಂದರವಾಗಿ ಒಂದು ಶ್ಲೋಕದಲ್ಲಿ ಒಂದು ಮಂತ್ರದಲ್ಲಿ ವರ್ಣನೆ ಆಯಿತು ಅಂತಂದರೆ, ತೇನ ತ್ಯಕ್ತೇನ ಭುಂಜೀತಾಹ, ಅವನಿಗೆ ಕೊಟ್ಟು ತಿನ್ನಬೇಕು. ಮಾಗ್ರದ ಕಸ್ಯ ಸ್ವಿದ್ದನಂ, ಬೇರೆ ಯಾರ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಹೋಗಬೇಡ. ಯಾಕೆಂದರೆ ಬೇರೆಯವರ ಸಂಪತ್ತು ಲೂಟಿ ಮಾಡಿದರೆ ಬೇರೆಯವರದಲ್ಲ, ಅದು ಪರಮಾತ್ಮನೇ ಅದರಲ್ಲೂ ವಾಸವಾಗಿರೋದ್ರಿಂದ ಅವನದ್ದೇ ಲೂಟಿ ಮಾಡದಂತೆ. ಅಥವಾ ನನ್ನ ಸಂಪತ್ತಿನಲ್ಲೂ ಪರಮಾತ್ಮನೇ, ಅವನ ಸಂಪತ್ತಲ್ಲೂ ಪರಮಾತ್ಮನೇ, ಎಲ್ಲವೂ ಒಂದೇ ಆಗಿರೋದ್ರಿಂದ ಏನು ಲೂಟಿ ಮಾಡಿ ಮಾಡೋದು ನೀನು. ಈ ಕಲ್ಪನೆಯನ್ನು ಭಾಳ ಹಿಂದೆಯೇ ಭಾರತ ಕಟ್ಟಿಕೊಟ್ಟಿತ್ತು. ಅದನ್ನೇ ಸ್ವಾಮಿ ವಿವೇಕಾನಂದರು ಈಶ್ವರ ಭಕ್ತಿ ಏನಾದರೂ ಇತ್ತು ಅಂತಾಗ್ಬಿಟ್ರೆ ಅರ್ಪಣೆಯ ಭಾವ ಬರುತ್ತೆ. ಮತ್ತು ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ, ಒಮ್ಮೆ ಭಗವಂತನಿಗೆ ಅರ್ಪಿಸಿದ ನಂತರ ಇದು ನನ್ನದ್ದು ಅಂತ ಹೇಳುವ ಯಾವ ಅಧಿಕಾರವೂ ನಿಮಗಿಲ್ಲ, ಕಳ್ಕೊಳ್ತೀರಾ. ಅದಕ್ಕೆ ಎಕ್ಸ್ಪೆಕ್ಟೂ ಮಾಡೋಂಗಿಲ್ಲ. ನೀವು ಭಗವಂತನಿಗೆ ನೈವೇದ್ಯ ಇಟ್ಟ ಮೇಲೆ ಥ್ಯಾಂಕ್ ಯು ಅಂತ ಹೇಳ್ತಾನೆ ಬಂದ್ಬಿಡ್ನು, ಅವನೇನು ಥ್ಯಾಂಕ್ಸ್ ಹೇಳಲ್ಲ. ಅವನು ನೈವೇದ್ಯ ತಗೊಂಡ ಅಂತ ಸೂಕ್ಷ್ಮ ಭಾವದಿಂದ ಭಗವಂತ ಸ್ವೀಕಾರ ಮಾಡಿದ್ದಾನೆ, ನಮ್ಗೆ ಸಂತೋಷ, ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾನೆ, ಫಿನಿಶ್ಡ್. ಯಾರಿಗಾದರೂ ಅರ್ಪಣೆ ಮಾಡಿ ಕೃಷ್ಣಾರ್ಪಣ ಅಂತಂದರೆ ಕೃಷ್ಣನಿಗೆ ಅರ್ಪಿಸಿ ಆಯಿತು, ಅವನು ಸೂಕ್ಷ್ಮ ಭಾವದಿಂದ ಸ್ವೀಕಾರ ಮಾಡಿದ್ದಾನೆ, ಇನ್ನು ನನಗೂ ಅದಕ್ಕೂ ಸಂಬಂಧ ಇಲ್ಲ. ಏನು ಭಾವ ಅದು? ಆ ಭಾವವನ್ನು ನಾವು ಆ ಭಾವ ನಮ್ಮನ್ನು ಆವರಿಸಿಕೊಳ್ಳಿಕ್ಕೆ ಸಾಧ್ಯ ಆದರೆ ನಾವು ಖಂಡಿತವಾಗಿಯೂ ಅನಾಸಕ್ತ ಭಾವದಿಂದ ಕೆಲಸ ಮಾಡ್ಬೋದು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇವೆಲ್ಲದರ ನಡುವೆ ಈಗ ಮತ್ತು ಶುರುವಾಗ್ಬಿಡತ್ತೆ. ನಾವು ಇಷ್ಟೊತ್ತು ನೋಡಿದ್ದು ಕರ್ಮದ ವಿಚಾರ ಬಂದಾಗ ಮಾಡಬೇಕಾದ ಕೆಲಸ ಅನ್ನೋ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಕೆಲಸವನ್ನು ಹೆಂಗೆ ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬೇಕು, ಕೆಲಸದ ಮಾಡುವಾಗ ಭಾವ ಎಂಥದ್ದಿರಬೇಕು. ಆದರೆ ಕೆಲವೊಂದು ಕೆಲಸ ಇದೆ, ಅದನ್ನು ಮಾಡಲೇಬೇಕಲ್ಲ, ನೀವು ಮಾಡಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ಅದನ್ನು ಕರ್ತವ್ಯ ಅಂತ ಕರೀತಾರಲ್ಲ. ಕರ್ಮಯೋಗದಲ್ಲಿ ಕರ್ತವ್ಯಕ್ಕೆ ಏನು ಪಾರ್ಟ್ ಇದೆ ಅನ್ನೋದೊಂದು ಪ್ರಶ್ನೆ ಇದೆ. ವಿವೇಕಾನಂದರು ಆ ಪ್ರಶ್ನೆ ಎತ್ಕೊಂಡು ವಿಸ್ತಾರವಾಗಿ ಚರ್ಚೆ ಮಾಡ್ತಾರೆ. ಕರ್ತವ್ಯಕ್ಕೂ ಒಂದು ಪ್ಲೇಸ್ ಇರಬೇಕಲ್ಲ. ಇಷ್ಟೊತ್ತು ನಾವು ಮಾತಾಡಿದ್ದೇನು ಅಂತಂದರೆ, ನಾನು ಮಾಡೋ ಕೆಲಸದ ವಿಚಾರವಾಗಿ, ಅಥವಾ ಇಲ್ಲಿ ಬಂದು ಉಪನ್ಯಾಸ ಕೇಳ್ತಿದ್ದೀನಿ, ಮತ್ತೇನೋ ಮಾಡ್ತೀನಿ, ಇವೆಲ್ಲದರ ಕುರಿತಂತೆ ಮಾತಾಡಿ ಆಯಿತು. ಮಾಡುವ ಪ್ರತಿಯೊಂದು ಕಾರ್ಯವೂ ಹೇಗಿರಬೇಕು, ಎಷ್ಟು ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು, ಸ್ಕಿಲ್ಫುಲ್ಲಾಗಿ ಮಾಡಬೇಕು, ಎಲ್ಲವನ್ನೂ ಕೇಳಿದ್ವಿ. ಆದರೆ ಕರ್ತವ್ಯ ಅನ್ನೋ ವಿಚಾರ ಬಂದಾಗ ಆ ಕರ್ತವ್ಯದ ಪ್ರತಿ ನಮ್ಮ ಭಾವನೆ ಹೆಂಗಿರಬೇಕು ಅಂತ. ಕರ್ಮಗಳು ಎರಡು ಥರ ಇವೆ ಅಂತ. ಒಂದು ಕಾಮ್ಯ ಕರ್ಮ, ಮತ್ತೊಂದು ನಿಯತ ಕರ್ಮ ಅಂತ. ಕಾಮ್ಯ ಕರ್ಮ ಅಂತಂದರೆ ಕಾಮನೆಗಳಿಗಾಗಿ ಮಾಡುವಂಥದ್ದು. ನನಗೆ ಇದು ಬೇಕು, ಹೀಗಾಗಿ ಈ ಕಾಮ್ಯ ಕರ್ಮವನ್ನು ಮಾಡ್ತೀನಿ ಅಂತ. ಹಿಂದೆಲ್ಲ ನಾನು ಅವತ್ತೇ ಹೇಳಿದಂತೆ ಕರ್ಮ ಅಂತಂದಾಗಲೆಲ್ಲ ಅವರು ಸಾಧಾರಣ ಮಟ್ಟಿಗೆ ಯಜ್ಞಾದಿ ಕರ್ಮಗಳನ್ನೇ ಹೇಳ್ತಾ ಇದ್ದಿದ್ದರಿಂದ ಪುತ್ರ ಕಾಮೇಷ್ಟಿ ಯಾಗ, ಆ ಕರ್ಮವನ್ನು ನಾನು ಮಾಡ್ತೀನಿ. ಯಾಕೆ ಅಂದರೆ ಮಗು ನನಗೆ ಬೇಕು. ರಾಜಸೂಯ ಯಾಗ ಮಾಡೋದಕ್ಕೆ ಒಂದು ಕಾರಣ ಇತ್ತು, ಅದನ್ನು ಮಾಡ್ತೀನಿ. ಅಶ್ವಮೇಧ ಯಾಗ ಮಾಡೋದಕ್ಕೆ ಒಂದು ಕಾರಣ ಇತ್ತು, ಅದನ್ನು ಮಾಡ್ತೀನಿ. ಅಕಸ್ಮಾತ್ ಈ ಕರ್ಮವನ್ನು ಮಾಡಲಿಲ್ಲ ಅಂತಂದ್ರೂ ಭಾರಿ ದೊಡ್ಡ ನಷ್ಟ ಏನೂ ಇಲ್ಲ, ನೀವು ಬಯಸಿದ್ದು ಸಿಗದಿಲ್ಲ ಅಷ್ಟೆ. ಆದರೆ ನಿಯತ ಕರ್ಮ ಹಂಗಲ್ಲ. ಮಾಡಲೇಬೇಕಾಗಿರುವಂಥ ಕರ್ಮ ಯಾವುದಿದೆಯೋ ಅದನ್ನು ನಿಯತ ಕರ್ಮ ಅಂತ ಕರೆಯಲಾಗುತ್ತೆ. ನಾವು ನಮ್ಮ ಬದುಕಿನ ಉದಾಹರಣೆಯಲ್ಲಿ ತೆಗೆದುಕೊಳ್ಳೋದಾದರೆ, ಮದುವೆ ಆದ ನಂತರ ಸಂಸಾರವನ್ನು ಸಂಭಾಳಿಸೋದು ಗಂಡನ ಹೊಣೆ, ಮಾಡಲೇಬೇಕು, ನಾನು ಮಾಡಲ್ಲ ಅಂತ ಹೇಳೋಂಗಿಲ್ಲ, ಮಾಡಲೇಬೇಕಪ್ಪ. ಆದರೆ ಕಾಮ್ಯ ಕರ್ಮ ಕೆಲವೊಂದಿದೆ. ನಾನು ಒಂದು TV ತಗೋಬೇಕು, ಹೀಗಾಗಿ ನಾನು ಎಕ್ಸ್ಟ್ರಾ ಓವರ್ ಟೈಮ್ ಡ್ಯೂಟಿ ಮಾಡ್ತೀನಿ ಅಂತ ಹೇಳಬೇಕಾದ ಅಗತ್ಯ ಏನಿಲ್ಲ. TV ಇಲ್ಲ ಅಂದರೆ ಗಂಟೆನೂ ಹೋಗಲ್ಲ, ಅದು ಕಾಮ್ಯ. ಅದು ಆದರೆ ನಿಯತ ಕರ್ಮ ಇದೆ, ಮಾಡಲೇಬೇಕಾಗಿರುವಂಥ ಕರ್ತವ್ಯಗಳು ಕೆಲವೊಂದಿದೆ. ಹೀಗಾಗಿ ಕಾಮ್ಯ ಕರ್ಮ, ನನಗೆ ಮಕ್ಕಳು ಬೇಕು, ನನಗೆ ಸ್ವರ್ಗ ಬೇಕು, ನನಗೆ ಅಧಿಕಾರ ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡುವಂಥ ಕೆಲಸಗಳನ್ನೆಲ್ಲ ಕಾಮ್ಯ ಅಂತ ಕರೆದ್ರೆ, ನಿಯತ ಕರ್ಮ ಕೆಲವೊಂದಿದೆ. ಈ ನಿಯತ ಕರ್ಮ ಹೇಗಿದೆ ಅಂತಂದರೆ, ವಿಸ್ತಾರವಾಗಿ ನನ್ನನ್ನು ಕೇಳೋದಾದರೆ ಎಲ್ಲೋ ಒಂದು ಕಡೆ ಪ್ರವಾಹ ಬಂತು, ಸಾವಿರಾರು ಜನ ನರಳಾಡ್ತಾ ಇದ್ದಾರೆ. ನನ್ನ ನಿಯತವಾದ ಕರ್ಮ ಏನು ಅಂತಂದರೆ, ಅವ್ರಿಗೇನಾದರೂ ಸಹಕಾರ ಮಾಡಲಿಕ್ಕೆ ಪ್ರಯತ್ನ ಪಡ್ಬೋದಾ? ನಾನೇ ಮಾಡಬೇಕು ಅಂತಿಲ್ಲ, ಯಾರು ಮಾಡ್ತಾರೋ ಸ್ವಲ್ಪ ಏನಾದರೂ ಮಾಡ್ಬೋದಾ ಅವರಿಗೆ? ಕರೋನಾ ಬಂತು, ನನಗೇನಾಗಲಿಲ್ಲ, ಪಕ್ಕದ ಮನೆಯವ್ರಿಗೆ ಸ್ವಲ್ಪ ತೊಂದರೆ ಇದೆ, ನಾನು ಸ್ವಲ್ಪ ಅಡುಗೆ ಮಾಡಿ ಕೊಡ್ತೀನಿ ಅವ್ರಿಗೆ ಅಂತ. ಇದು ನಿಯತವಾಗಿರುವಂಥದ್ದು, ಮಾಡಲೇಬೇಕು ನಾವು. ಇದು ಮಾಡಲಿಲ್ಲ ಅಂತಂದರೆ ಪಾಪ ಬರುತ್ತೆ. ಕಾಮ್ಯ ಕರ್ಮವನ್ನು ಮಾಡಲಿಲ್ಲ ಅಂತಂದರೆ ಪಾಪ ಏನಿಲ್ಲ, ನಿಯತ ಕರ್ಮವನ್ನು ಮಾಡಲಿಲ್ಲ ಅಂತಂದರೆ ಪಾಪ ಇದೆ. ನಿಯತ ಕರ್ಮ ಮಾಡಿದರೆ ಪುಣ್ಯ ಅಂತೇನಿಲ್ಲ, ಆದರೆ ನಿಯತ ಕರ್ಮ ಮಾಡಲಿಲ್ಲ ಅಂತಂದರೆ ಪಾಪ ಅಂತೂ ಗ್ಯಾರಂಟಿ ಅಂತ. ಭಾಳ ಚೆನ್ನಾಗಿದೆ ಇದು, ನಂಗೆ ಭಾಳ ಚೆನ್ನಾಗಿ ಹೇಳೋರು. ದೇವರ ಪೂಜೆ ಎಲ್ಲ ಮಾಡಿದರೆ ಪುಣ್ಯ ಇಲ್ಲ, ಮಾಡಲಿಲ್ಲ ಅಂದರೆ ಪಾಪ ಉಂಟು ಗ್ಯಾರಂಟಿ ಅಂತ.
ಅಂದರೆ ನಾವು ಮಾಡೋದು ಅದು ನಿಯತ, ನಾವು ಮಾಡಲೇಬೇಕಾಗಿರುವಂಥ ಕೆಲಸಗಳಾಗಿರೋದ್ರಿಂದ ಇದು ಅತ್ಯಂತ ಅನಿವಾರ್ಯವಾಗಿರುವಂಥ ಸಂಗತಿ ಅಂತ. ಹೀಗಾಗಿ ಸೋಮನಾಥಾನಂಜಿ ತಮ್ಮ ಗೀತೆಯಲ್ಲಿ ಹೇಳ್ತಾರೆ, ತಾವು ಬರೆದಿರುವಂಥ ಗೀತಾಭಾವದಲ್ಲಿ ಹೇಳ್ತಾರೆ, ಕರ್ಮಕ್ಕಿಂತ ಅಕರ್ಮ ಇಂಪಾರ್ಟೆಂಟ್ ಅಂತ ಭಾಳ ಜನ ಹೇಳ್ತಾರೆ ಅಂತ. ಅಕರ್ಮ ಅಂತಂದರೆ ಕರ್ಮವನ್ನು ಮಾಡದೇ ಇರೋದು. ನಾವು ಇಷ್ಟು ದಿನ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ, ಅಕರ್ಮ ಅನ್ನೋದು ಸಾಧ್ಯವೇ ಇಲ್ಲ, ಮಾಡದೇ ಇರೋದಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದರೆ ಸ್ವಾಮೀಜಿ ಹೇಳ್ತಾರೆ, ಅಕರ್ಮ ಅನ್ನೋದು ಯಾಕೆ ಒಳ್ಳೆಯದಲ್ಲ ಅಂತಂದರೆ, ನಮ್ಮ ಒಳಗೆ ಹುದುಗಿರುವಂಥ ಕರ್ಮದ ಕಾರಣಕ್ಕೋಸ್ಕರ ಬಂದಿರುವಂಥ ಇಂಪ್ರೆಷನ್ಗಳು ಆಚೆ ಬಂದ್ಬಿಡಬೇಕು. ಅದರ ವಿರುದ್ಧವಾದ ಕರ್ಮಗಳನ್ನು ನಾವು ಮಾಡ್ತಾ ಹೋಗ್ತಾ ಇದ್ದಂತೆ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಕ್ಲಿಯರ್ ಆದಮೇಲೆ ನಾವು ಮುಂದಿನದಕ್ಕೆ ತಯಾರಾಗಲಿಕ್ಕೆ ಅದು ಅತ್ಯಂತ ಅಗತ್ಯ, ಕರ್ಮ ಮಾಡಲೇಬೇಕು ಅಂತ ಸ್ವಾಮೀಜಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಮೊಸರನ್ನು ಕಡ್ದಾಗ ಹೇಗೆ ಬೆಣ್ಣೆ ಬರುತ್ತೋ ಹಾಗೆ ನಾವು ಕರ್ಮ ಮಾಡ್ತಿದ್ದಂತೆ ನಮ್ಮ ಒಳಗಿನ ವಿಕಾರಗಳು ಹೊರಗೆ ಬರಲಿಕ್ಕೆ ಶುರುವಾಗುತ್ತೆ. ಯಾವಾಗ ವಿಕಾರಗಳು ಹೊರಗೆ ಬರ್ತಾ ಹೋಗುತ್ತೋ ಅದಕ್ಕೆ ಪೂರಕವಾದ ಅಥವಾ ಅದಕ್ಕೆ ವಿರುದ್ಧವಾದ ಕರ್ಮಗಳನ್ನು ನಾವು ಮಾಡ್ತಾ ಹೋದಂತೆ ಅದನ್ನು ಪೂರ್ತಿ ತೆಗೆದು ಬಿಸಾಕ್ಲಿಕ್ಕಾಗತ್ತೆ ಅಂತ. ಹೇಗೆ ಬೆಣ್ಣೆ ಬರುತ್ತೋ ಮೊಸರನ್ನು ಕಡ್ದಾಗ, ಹಾಗೆ ಇದು ಮೇಲಕ್ಕೆ ಕೇಳುತ್ತೆ ಅಂತ. ಈ ಕರ್ಮವನ್ನು ಮಾಡದೇನೆ ಹೋದರೆ ಆ ವಿಕಾರಗಳು ಮೇಲಕ್ಕೆ ಕೇಳೋದಿಲ್ಲ, ಅಥವಾ ತಾವಾಗಿ ಯಾವಾಗ ಮೇಲಕ್ಕೆ ಕೇಳುತ್ತೋ ಆಗ ಕೆಟ್ಟದಾಗಿ ಮೇಲಕ್ಕೆ ಕೇಳುತ್ತೆ. ಕರ್ಮ ಮಾಡ್ತಾ ಮಾಡ್ತಾ ನಾವೇ ಮೇಲಕ್ಕೆ ಕೇಳಿಸ್ಕೊಂಡ್ಬಿಟ್ರೆ ಒಳ್ಳೆಯದು. ಹೀಗಾಗಿ ಕರ್ಮ ಅತ್ಯಂತ ಅಗತ್ಯ ಅಂತ ಸ್ವಾಮೀಜಿ ಹೇಳ್ತಾರೆ. ಈ ನಿಯತ ಕರ್ಮದ ಬಗ್ಗೆ ನಾವೇನು ಮಾತನಾಡಿದ್ವೋ, ಈ ನಿಯತ ಕರ್ಮವನ್ನು ಒಂಥರ ಕರ್ತವ್ಯ ಅಂತ ಹೇಳ್ಬೋದು. ಕರ್ತವ್ಯ ಅಂದರೆ ಮಾಡಲೇಬೇಕಾಗಿರುವಂಥದ್ದು, ಅದು ಕರ್ತವ್ಯ ಅಂತ. ಈ ಕರ್ತವ್ಯ ಬಹಳ ವಿಶೇಷವಾಗಿರುವಂಥದ್ದು, ವಿಚಿತ್ರವಾಗಿರುವಂಥ ಸಂಗತಿ. ಸ್ವಾಮಿ ವಿವೇಕಾನಂದರು ಬಹಳ ಕಡೆ ಚರ್ಚೆ ಮಾಡ್ತಾರೆ. ಕರ್ತವ್ಯ ಇರ್ಬೋದು, ನೀತಿ ಇರ್ಬೋದು, ಆಚಾರ, ಸದಾಚಾರ ಅಂತ ನಾವೇನು ಕರಿತೀವೋ, ಇವೆಲ್ಲವೂ ಕೂಡ ಪ್ರದೇಶಗಳಿಗೆ ತಕ್ಕಂತೆ ಬೇರೆ ಬೇರೆ ಇದೆ ಅಂತ. ಇವೆಲ್ಲವೂ ಜನಾಂಗಗಳಿಗೆ ತಕ್ಕಂತೆ ಬೇರೆ ಬೇರೆ ಇದೆ ಅಂತ ನಾವು ಭಾಳ ಬಾರಿ ಯೋಚನೆ ಮಾಡಲ್ಲ, ಹಂಗೆ ಇದೆ ಅಂತ ತಿಳ್ಕೊಳ್ತೀವಿ. ಆದರೆ ಬೇರೆ ಬೇರೆ ಇದೆ ಅಂತ. ಉದಾಹರಣೆಗೆ, ನನ್ನ ಪಾಲಿನ ಕರ್ತವ್ಯ ಯಾವುದು ಅಂತ ಕೇಳಿದರೆ, ವೇದ ಏನು ಹೇಳುತ್ತೋ ಅದು ನನ್ನ ಕರ್ತವ್ಯ ಅಂತ. ಬಹುಶಃ ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಹಿಂದೂಗಳಿದ್ದಾರೋ ಅಲ್ಲಲ್ಲಿ. ಆದರೆ ಮುಸಲ್ಮಾನನಿಗೆ ಹಂಗೇನಾ? ಅವನಿಗೆ ಕುರಾನ್ ಏನು ಹೇಳುತ್ತೋ ಅದೇ ಕರ್ತವ್ಯ. ಹಾಗಂತ ಕ್ರಿಶ್ಚಿಯನ್ಗೆ ಅದೇನಾ? ಇಲ್ಲ, ಅವನಿಗೆ ಬೈಬಲ್ ಏನು ಹೇಳುತ್ತೋ ಅದೇ ಕರ್ತವ್ಯ. ಕರ್ತವ್ಯ ಅಂತಂದರೆ ಇಂಥದ್ದು ಅಂತ ಅವನ ಪುಸ್ತಕ ಏನು ಹೇಳಿದ್ಯೋ ಅದಕ್ಕೆ ತಕ್ಕಂತೆ ಅವನ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಅನೇಕ ಬಾರಿ ಇದು ವಿರುದ್ಧವೂ ಕೂಡ ಆಗಿರುತ್ತೆ. ಒಂದು ಪುಸ್ತಕದಲ್ಲಿ ಹೇಳಿರುವ ಕರ್ತವ್ಯ ಇನ್ನೊಂದು ಪುಸ್ತಕದಲ್ಲಿ ಹೇಳಿರುವ ಕರ್ತವ್ಯ ವಿರುದ್ಧಾರ್ಥಕವಾಗಿರುವಂಥ ಸಂದರ್ಭಗಳು ಇವೆ. ಅದು ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾವು ಅದನ್ನು ವಿಸ್ತಾರವಾಗಿ ವಿಶ್ಲೇಷಿಸಬೇಕಾದಂಥ ಅಗತ್ಯ ಏನೂ ಇಲ್ಲ, ಆದರೆ ಹಿಂಗಾಗುವಂಥ ಸಾಧ್ಯತೆ ಇದೆ. ಹೀಗಿರುವಾಗ ಈ ಕರ್ತವ್ಯಗಳು ತುಂಬ ತುಂಬ ಭಿನ್ನವಾಗಿವೆ. ಮತ್ತು ಕರ್ತವ್ಯಗಳು ಬೇರೆ ದೇಶಗಳಲ್ಲಿ ಭಿನ್ನ ಅನ್ನೋಕ್ಕಿಂತ ಕೆಲವೊಂದು ಸಲ ಅಂತೂ ಬೇರೆ ಬೇರೆ ಘಟನೆಗಳಿಗೆ ಬೇರೆ ಬೇರೆ ಕರ್ತವ್ಯ ಆಗತ್ತೆ. ನದಿಯಲ್ಲಿ ಯಾರಾದರೂ ಬಿದ್ದಿದ್ದಾರೆ, ಬಿದ್ದು ಕೊಚ್ಕೊಂಡು ಹೋಗ್ತಿದ್ದಾರೆ, ಉಳಿಸೋದು ಕರ್ತವ್ಯ, ಕರೆಕ್ಟ್. ಈ ಸಂದರ್ಭದಲ್ಲಿ ನದಿಯ ನೀರಿಗೆ ಬಿದ್ದವರನ್ನು ಈಜು ಬರ್ತಾ ಇರೋ ನೀನು ಉಳಿಸಬೇಕಾಗಿರೋದು ನಿನ್ನ ಕರ್ತವ್ಯ, ಕರೆಕ್ಟಾಗಿದೆ. ಈಗ ಸ್ವಲ್ಪ ಇಮ್ಯಾಜಿನ್ ಮಾಡಿ, ಈ ಈಜು ಬರ್ತಾ ಇರೋನು ಒಂದು ತೆಪ್ಪದಲ್ಲಿ ಇನ್ನೊಂದು 4 ಜನ ಮಕ್ಕಳನ್ನು ಕೂರಿಸ್ಕೊಂಡು ಹೋಗ್ತಾ ಇದ್ದಾನೆ. ಆಗ ಯಾರೋ ನದಿಗೆ ಬಿದ್ದಿದ್ದನ್ನು ನೋಡಿದ. ಈಗ ಇವನೇನಾದರೂ ಅವನನ್ನು ಉಳಿಸ್ಬೇಕು, ನನ್ನ ಕರ್ತವ್ಯ ಅಂತ ಧುಮುಕಿದ್ರೆ ಈ ಮಕ್ಕಳು ಕೊಚ್ಕೊಂಡು ಹೋಗ್ತಾರೆ. ಈಗ ಇವನು ಮಕ್ಕಳನ್ನು ಉಳಿಸ್ಬೇಕಾ, ಅದನ್ನು ಉಳಿಸ್ಬೇಕು ಅಂತ ಪ್ರಶ್ನೆ ಬಂದಾಗ ಈಗ ನೀನು ನದಿಗೆ ಹಾರದೇ ಇರೋದೇ ನಿನ್ನ ಕರ್ತವ್ಯ ಅಂತ. ಘಟನೆ ಬೇರೆ ಆಯಿತು, ಆದರೆ ಕರ್ತವ್ಯದ ವ್ಯಾಪ್ತಿ ಚೇಂಜ್ ಆಗಿದೆ ಈಗ ಅಂತ. ಸ್ವಾಮಿ ವಿವೇಕಾನಂದರು ಇದಕ್ಕೆ ಉದಾಹರಣೆ ಕೊಡ್ತಾ, ಅವರು ಪಶ್ಚಿಮದಲ್ಲಿದ್ದರಿಂದ ನಾನು ನಿಮ್ಗೆ ತುಂಬ ಅಥವಾ ಸಿಂಪಲ್ ಆಗಿರುವಂಥ ಉದಾಹರಣೆ ಆಗಿರ್ಬೋದು. ಸ್ವಾಮಿ ವಿವೇಕಾನಂದರಂತೂ ಹಿಂದೂ ಕ್ರಿಶ್ಚಿಯನ್ ಇಬ್ಬರನ್ನೂ ಇಟ್ಕೊಂಡೇ ಉದಾಹರಣೆ ಕೊಡ್ತಾರೆ ಪಶ್ಚಿಮದಲ್ಲಿದ್ದರಿಂದ. ಅವ್ರು ಹೇಳ್ತಾರೆ, ತುಂಬ ಹಸಿದುಕೊಂಡಿರುವಂಥ ಒಬ್ಬ ಕ್ರಿಶ್ಚಿಯನ್ನನಿಗೆ ಸಿಕ್ಕಾಪಟ್ಟೆ ಹಸ್ಕೊಂಡಿದ್ದಾನೆ, ಅವನು ಇನ್ನೇನು ಸತ್ತೇ ಹೋಗ್ತಾನೆ. ಅವನ ಪಕ್ಕದಲ್ಲಿದ್ದ ಮತ್ತೊಬ್ಬ, ಅವನು ಹಸ್ಕೊಂಡಿದ್ದಾನೆ, ಅವನು ಸತ್ತೋಗೋ ಸ್ಥಿತಿಯಲ್ಲಿದ್ದಾನೆ. ಅವನಿಗೊಂದು ಗೋಮಾಂಸದ ತುಂಡು ಸಿಕ್ತು ಅಂತ ಇಟ್ಕೊಳ್ಳಿ. ಈಗ ಅವನೇನಾದರೂ ತಾನು ತಿನ್ನಬೇಕು ಅಥವಾ ಇನ್ನೊಬ್ಬ ಹಸಿದವನನ್ನು ತಿನ್ನಲಿಕ್ಕಾದರೂ ಕೊಡಬೇಕು, ಯಾರ್ದಾದ್ರೂ ಒಬ್ಬರ ಜೀವ ಉಳಿಸ್ಬೇಕು. ಇಲ್ಲದೆ ಹೋದರೆ ಅವನು ಪಾಪ ಕಾರ್ಯ ಮಾಡದಂತೆ. ಅವನ ಕರ್ತವ್ಯ ಏನು ಅಂತಂದರೆ ಆ ಗೋಮಾಂಸದ ತುಂಡನ್ನು ತಾನು ತಿನ್ನಬೇಕು, ಇಲ್ಲ ಪಕ್ಕದವನಿಗೆ ಕೊಡಬೇಕು, ಇಲ್ಲದ್ರೆ ಅವನು ಪಾಪ ಮಾಡದಂತೆ. ಇಲ್ಲ ತಪ್ಪಾಗುತ್ತೆ, ಕರ್ತವ್ಯ ಅಲ್ಲ, ಕರ್ತವ್ಯ ವಿಮುಖನಾದ ಅಂತ. ಆದರೆ ಭಾರತದಲ್ಲಿ ಅಕಸ್ಮಾತ್ ಅಂಥ ಸ್ಥಿತಿಯಲ್ಲೂ ಅವನಿಗೆ ಗೋಮಾಂಸದ ತುಂಡು ಸಿಕ್ಕಿದರೆ ಅವನು ತಿಂದರೂ ಪಾಪ, ಪಕ್ಕದವನಿಗೆ ಕೊಟ್ಟರೂ ಪಾಪ. ಸ್ವಾಮೀಜಿ ಉದಾಹರಣೆ ಕೊಡ್ತಾರೆ ಇದನ್ನು. ಹಿಂಗಾದರೆ ಭಾಳ ಕಷ್ಟ ಇದೆ ನೋಡಿ, ಇದು ಕರ್ತವ್ಯದ ಭಾವನೆ ಅಂತ. ಹಿಂಗೆ ಹೇಳಿ ಸ್ವಾಮೀಜಿ ಕೊನೆಗೇನು ಹೇಳ್ತಾರೆ ಅಂತಂದರೆ, ಯಾವ ಕರ್ತವ್ಯ ನಮ್ಮದಾಗಬೇಕು ಅನ್ನೋ ಪ್ರಶ್ನೆಗೆ
ಸ್ಥೂಲವಾಗಿ, ಸೂಕ್ಷ್ಮವಾಗಿ ಮತ್ತೆ ಚರ್ಚೆ ಮುಂದೆ ನಡೆಯುತ್ತೆ. ಆದರೆ ಸ್ವಾಮೀಜಿ ಸ್ಥೂಲವಾಗಿ ಅವರದ್ದೇ ವರ್ಬ್ಯಾಟಿಮ್ ಕೋಟ್ ಮಾಡ್ತೀನಿ ನಾನು. ದೈವೋನ್ಮುಖವಾಗಿ ನಮ್ಮನ್ನು ಮುನ್ನಡೆಸುವ ಯಾವ ಕರ್ಮವೇ ಆಗಲಿ ಅದು ಸತ್ಕರ್ಮ, ಸತ್ಕ್ರಿಯೆ, ಅದನ್ನು ಮಾಡುವುದು ನಮ್ಮ ಕರ್ತವ್ಯ. ಹಾಗೆಯೇ ನಮ್ಮನ್ನು ಅಧೋಮುಖವಾಗಿ ಅಂದರೆ ದೈವ ವಿಮುಖವಾಗಿ ಯಾವುದ್ಯಾವುದು ಕರ್ಮ ಮಾಡಿಸುತ್ತೋ, ಯಾವುದಾದ್ರು ಕರ್ಕೊಂಡು ಹೋಗುತ್ತೋ ಆ ಕರ್ಮ ಮಾಡಲಿಕ್ಕೆ ಯೋಗ್ಯವಲ್ಲ, ಮತ್ತದು ಕರ್ತವ್ಯ ಅಲ್ಲ. ಸೊ ಒಂದು ಲಿಟ್ಮಸ್ ಪೇಪರ್ ಇಟ್ಕೊಂಡಿರ್ಬೇಕು ಯಾವಾಗಲೂ. ಇದು ದೈವಮುಖಿಯಾಗಿದೆಯೋ ದೈವ ವಿಮುಖಿಯಾಗಿದೆಯೋ ಅಂತ ನೋಡಿಕೊಂಡು ಇದು ಮಾಡಲೋ ಬೇಡವೋ ಅಂತ ಕರ್ಮಯೋಗ ಎಷ್ಟು ಕಷ್ಟ ಇದೆ ನೋಡಿ. ಸುಮ್ಮನೆ ಕೆಲಸ ಮಾಡೋದು ಅಂದ್ಕೊಂಡಿದ್ವಲ್ಲ ನಾವು, ಹಂಗಿಲ್ಲ. ಪ್ರತಿ ಕೆಲಸದ ಹಿಂದೆಯೂ ಕೂಡ ಆಲೋಚನೆ ಇದ್ದೇ ಮಾಡಬೇಕು ಅಂತ. ಯಾವ ಹಂತಕ್ಕೆ ಇಷ್ಟು ಆಲೋಚನೆ ಮಾಡೋ ಸ್ಥಿತಿಗೆ ಬಂದ್ಬಿಡ್ತೀವೋ ಆಗ ಸಹಜವಾಗಿ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಯೋಗ್ಯರಾಗಿರ್ತೀವಿ ಅಂತ. ನಾನು ಭಾಳ ಹಿಂದೆ ಒಂದು ಕತೆ ಕೇಳಿದ್ದೆ, ಭಾಳ ಚೆನ್ನಾಗಿತ್ತು. ಒಬ್ಬ ಗುರುಗಳ ಹತ್ರ ಒಬ್ಬ ಹುಡುಗನ ಕಳಿಸಿದ್ರಂತೆ. ಈ ಹುಡುಗ ಹಾರ್ಡ್ ವರ್ಕರು, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ, ಆದರೆ ಇವನಿಗೆ ಅಧ್ಯಯನಕ್ಕೆ ಯೋಗ್ಯ ಇಲ್ಲ, ಇವನು ನೀವೇನಾದರೂ ಮಾಡ್ಬೋದಂತ ಅಂತ ಗುರುಗಳು ಕಳಿಸಿ ಅಂದರು. ಆ ಹುಡುಗನ ನೋಡಿದ್ರವರು ತನ್ನ ಹೆಂಡತಿಯನ್ನು ಅಂದರೆ ಆ ಹುಡುಗನ ಗುರು ಪತ್ನಿಯನ್ನು ಕರೆದು ಅವರು ಹೇಳಿದರು ಅವಳಿಗೆ, ತನ್ನ ಪತ್ನಿಗೆ ಹೇಳಿದರು, ನೋಡಮ್ಮ ಇವನಿಗೆ ಇನ್ನು ಮುಂದೆ ಅನ್ನಕ್ಕೆ ಸಾರು ಹಾಕಬೇಡ, ಬೇವಿನ ಕಷಾಯ ಪ್ರತಿನಿತ್ಯ ಹಾಕ್ಕೊಡು. ಇಲ್ಲಿ ಕೇಳ್ತಾಳೆ, ಹಂಗೆ ಊಟ ಮಾಡೋಕ್ಕಾಗತ್ತೇನ್ರಿ, ನಿನ್ಗೆ ಯಾಕದು ನಾನು ಹೇಳಿದಷ್ಟು ಮಾಡು ಅಂತ. ಪ್ರತಿನಿತ್ಯ ಅವನು ಚೆನ್ನಾಗಿ ಕೆಲಸ ಮಾಡ್ತಿದ್ದ, ಮೈ ಬಗ್ಗಿಸಿ ದುಡಿತಿದ್ದ, ಬಂದು ಬೇವಿನ ಕಷಾಯ ಹಾಕಿರುವ ಅನ್ನೋನು ಚೆನ್ನಾಗಿ ಊಟ ಮಾಡಿ ಮಲ್ಕೋತಿದ್ದ. ಸುಮಾರು 1 ವರ್ಷ 2 ವರ್ಷ ಕಳೆದ ಮೇಲೆ ಒಂದಿನ ಗುರುಪತ್ನಿಗೆ ಅಥವಾ ಗುರುಗಳ ಹತ್ರ ಹೇಳಿದ್ನಂತೆ, ಗುರುಗಳೇ ಯಾಕೋ ಇವತ್ತು ಅನ್ನದ ಜೊತೆಗೆ ಕಹಿ ಇತ್ತು ಕೊಟ್ಟಿದ್ದು ಸಾಂಬಾರು ಅಂದಂತು. ಗುರುಗಳು ಹೇಳಿದ್ರಂತೆ, ಈಗ ನೀನು ವಿದ್ಯೆಗೆ ಅರ್ಹನಾಗಿದೆಯಾ, ಬಾ ಇನ್ನು ಮುಂದೆ ಪಾಠಕ್ಕೆ ಕೂತು ಅಂತ. ಇಷ್ಟು ದಿನ ಅವನಿಗೆ ಕಹಿ ಹಾಕಿದ್ದು ಗೊತ್ತಾಗ್ತಿರ್ಲಿಲ್ಲ, ಅವನಿಗೆ ಸುಮ್ಮನೆ ತಿಂತಿದ್ದ. ಯಾವಾಗ ಇವೆಲ್ಲವನ್ನು ಯೋಚಿಸುವ ಸ್ಥಿತಿಗೆ ಬರ್ತೀವೋ ಆಗ ಭಗವಂತ ಹೇಳ್ತಾನೆ, ಎಸ್ ಈಗ ಜ್ಞಾನಕ್ಕೆ ಯೋಗ್ಯನಾಗಿದ್ದೀಯ ಬಾ ಅಂತ. ಕರ್ಮಗಳು ಯಾಕೆ ತುಂಬ ಇಂಪಾರ್ಟೆಂಟು ಅಂತಂದರೆ, ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಯೋಗ್ಯರಾಗಲಿಕ್ಕೆ ಇವನ್ನೆಲ್ಲ ಸವಿಸ್ಲಿಕ್ಕೆ ಕರ್ಮ ಬೇಕು. ಯಾವಾಗ ಇದನ್ನೆಲ್ಲ ಸವಿಸ್ತಾ ಹೋಗ್ತೀವೋ ಆಗ ಎಲ್ಲಿಂದ ಜ್ಞಾನ ಸಿಗಬೇಕೋ ಅಲ್ಲಿ ಸಿಗಲಿಕ್ಕೆ ವ್ಯವಸ್ಥೆ ಆಗುತ್ತೆ. ನಾವು ಜ್ಞಾನವನ್ನು ಪಡ್ಕೊಂಡೇ ಭಗವಂತನನ್ನು ಸೇರುವಂಥ ಪ್ರಕ್ರಿಯೆ ಅಥವಾ ಜ್ಞಾನಿಯಾಗುವಂಥ ಪ್ರಕ್ರಿಯೆ ನಡೆಯುತ್ತೆ ಅಂತ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಯಾವ ಕರ್ಮ ನಮ್ಮನ್ನು ಭಗವಂತನ ಹತ್ತಿರಕ್ಕೆ ಕರ್ಕೊಂಡು ಹೋಗುತ್ತೋ, ಅವನ ದಿಕ್ಕಿಗೆ ತಂದು ಬಿಡುತ್ತೋ ಅದು ನಾವು ಮಾಡಬೇಕಾಗಿರುವಂಥ ಕರ್ಮ ಅಂತ. ಹಾಗೆ ಸ್ವಾಮೀಜಿ ಮುಂದುವರಿಸಿ ಹೇಳ್ತಾರೆ, ಯಾವ ಸಮಾಜದಲ್ಲಿ ನಾವು ಜನಿಸಿದ್ದೀವೋ ಆ ಸಮಾಜ ಮತ್ತು ಅದರ ವಿವಿಧ ಚಟುವಟಿಕೆಗಳಿಗೆ ಆದರ್ಶಗಳಿಗೆ ಅನುಗುಣವಾಗಿ ನಮಗೆ ಉತ್ಕರ್ಷವನ್ನುಂಟು ಮಾಡುವ ಅಥವಾ ನಮ್ಮನ್ನು ಔನ್ನತ್ಯಕ್ಕೇರಿಸುವಂಥ ಕಾರ್ಯ ಯಾವಾಗಲೂ ಮಾಡೋದು ನಮ್ಮ ಕರ್ತವ್ಯ ಅಂತ. ಯಾವುದೊಂದು ಸಮಾಜದಲ್ಲಿ ಹುಟ್ಟಿದ್ದೀವಿ, ಆ ಸಮಾಜದಲ್ಲಿ ಹುಟ್ಟಿದಾಗ ಆ ಸಮಾಜದಲ್ಲಿ ವಿಹಿತ ಕರ್ಮಗಳು ಒಂದಷ್ಟಿವೆ, ಅದಕ್ಕೆ ತಕ್ಕಂತೆ ನಮ್ಮ ಕೆಲಸವನ್ನು ನಾವು ಮಾಡೋದು ಬಹಳ ಒಳ್ಳೆಯದು ಅಂತ. ಉದಾಹರಣೆಗೆ ಬ್ರಾಹ್ಮಣರಾದವರಿಗೆ ಒಂದು ವಿಹಿತ ಕರ್ಮ ಅಂತೇಳಿ ಸಂಧ್ಯಾ ವಂದನೆ ಮಾಡಬೇಕು ಅಂತ ಇದೆ. ಮಾಡದೆ ಹೋದರೆ ಏನಾಗುತ್ತೆ ಅಂತ ಕೇಳೋದು ಒಂದು ಸರಿ, ವೈಚಾರಿಕವಾದ ಚರ್ಚೆ ಆದರೂ ಸರಿ, ಅದಕ್ಕೆ ತಕ್ಕಂತೆ ಉತ್ತರ ಸಿಕ್ಕಿದರೆ ಸರಿ. ಬಟ್ ಎರಡನೇದು ಹೆಂಗಿರುತ್ತೆ ಅಂತಂದರೆ, ಆಲಸ್ಯದ ಕಾರಣಕ್ಕೋಸ್ಕರ ಬಿಡೋದಿರುತ್ತಲ್ಲ, ನಂಗೆ ಬೆಳಗ್ಗೆ ಹೇಳೋಕ್ಕಾಗಲಿಲ್ಲ, ನನಗೇನು ಮಾಡಲಿಕ್ಕಾಗಲಿಲ್ಲ, ಅದಕ್ಕೆ ಬಿಟ್ಟೆ ಅಂತ. ಮತ್ತು ಇದು ಹೆಂಗಿರುತ್ತೆ ಅಂತಂದರೆ, ಮನಸ್ಸು ಈ ಥರದನ್ನು ಬಿಡೋದಕ್ಕೆ ಕಾಯ್ತಾ ಇರುತ್ತೆ. ಒಂದು ಸಲ ಬಿಟ್ಟವಲ್ಲ ಅದು ಹೇಳುತ್ತೆ, ನೆನ್ನೆ ಬಿಟ್ಟಿದ್ಯಾ, ನೆನ್ನೆ ಏನೂ ಆಗಲಿಲ್ಲ, ಹಂಗಿದ್ಮೇಲೆ ಇವತ್ತು ಬಿಡು. ಹೀಗೆ ಬಿಟ್ಟು ಎಷ್ಟು ರೂಢಿ ಆಗುತ್ತೆ ಅಂತಂದರೆ, ಕೊನೆಗೊಂದಿನ ಯಾಕೆ ಬಿಟ್ಟಿದ್ದೀನಿ ಅಂತಂದರೆ, ತುಂಬ ದಿನ ಬಿಟ್ಟಾಗೋಗಿದೆಯಲ್ಲ, ಮರ್ತು ಹೋಗ್ಬಿಟ್ಟಿದೆ ಎಲ್ಲ, ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಅಂತ. ಅಂದರೆ ಇದೊಂಥರ ರೂಢಿಗತವಾಗಿಬಿಡತ್ತೆ ಆ ನಂತರದ ದಿನಗಳಲ್ಲಿ ಅಂತ. ಹಂಗೆ ಆಗ್ಬಿಡ್ತೀವಿ ನಾವು. ಒಂದು ಹಂತ ದಾಟಿದ ನಂತರ ಈ ಥರ ಬಂದುಬಿಡ್ತೀವಿ. ಹೀಗಾಗಿ ವಿಹಿತ ಕರ್ಮ ಅಂತ ಆ ಜನಾಂಗ, ನಾವು ಎಲ್ಲಿ ಜನಿಸಿದ್ದೀವೋ ಆ ಪ್ರದೇಶಗಳಲ್ಲಿ ಏನಿದೆಯೋ ಅವನ್ನೆಲ್ಲ ನಮ್ಮದಾಗಿಸಿಕೊಳ್ಳೋದು ಬಹಳ ಒಳ್ಳೆಯದು, ಅದು ಕರ್ತವ್ಯವಾಗತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ. ಹೀಗೆ ಈ ಹಂತದಲ್ಲಿ, ಆದರೆ ಇದೇ ಹಂತದಲ್ಲಿ ಇನ್ನೊಂದು ಸಮಸ್ಯೆ ಏನಿದೆ ಅಂತಂದರೆ, ನನ್ನ ಸಮಾಜ ನನಗೆ ಹೇಳಿರೋದು, ಇನ್ನೊಂದು ಸಮಾಜಕ್ಕೆ ಆ ಸಮಾಜ ಏನೋ ಹೇಳಿರೋದು, ಇವೆರಡೂ ಅನೇಕ ಬಾರಿ ಬೇರೆ ಬೇರೆ ಆಗಿದ್ದಾಗ ನಾವು ಆ ಸಮಾಜದ ಜನರನ್ನು ದ್ವೇಷಿಸ್ಲಿಕ್ಕೆ ಶುರು ಮಾಡಿಬಿಡ್ತೀವಿ, ವಿಚ್ ಈಸ್ ನಾಟ್ ರೈಟ್ ಅಂತ ಸ್ವಾಮೀಜಿ ಹೇಳ್ತಾರೆ. ಉದಾಹರಣೆಗೆ, ನಾನು ಒಬ್ಬ ಬ್ರಾಹ್ಮಣ ಜನಿವಾರ ಹಾಕ್ಕೊಂಡು ಅವನು ಸಂಧ್ಯಾ ವಂದನೆ ಮಾಡೋದಕ್ಕೂ, ಒಬ್ಬ ಲಿಂಗಾಯತ ಕೈಯಲ್ಲಿ ಲಿಂಗವನ್ನು ಹಿಡ್ಕೊಂಡು ಆ ಲಿಂಗವನ್ನು ಅತ್ಯಂತ ಶ್ರದ್ಧೆಯಿಂದ ಪೂಜೆ ಮಾಡೋದಕ್ಕೂ ಎರಡಕ್ಕೂ ಆಚಾರ ವಿಚಾರಗಳಲ್ಲಿ ಭಿನ್ನ ಇದೆ. ಹಾಗಂತ ಯಾವುದು ಮೇಲೂ ಯಾವುದು ಕೀಳು ಅಂತ ಪ್ರಶ್ನೆ ಇಲ್ಲ.
ಅವನನ್ನು ಆಡ್ಕೊಳ್ಳೋಕ್ಕೆ ಒಬ್ಬ ಮತ್ತೊಬ್ಬನನ್ನು ಆಡ್ಕೊಳ್ಳೋದಕ್ಕೆ ಕಾರಣವೇ ಇಲ್ಲ. ಯಾರೋ ಒಬ್ಬ ಬಿಟ್ಟ ಶಿಖೆಯನ್ನು ಮತ್ತೊಬ್ಬ ಆಡಿಕೊಳ್ಳುವಂತಿಲ್ಲ. ಅವನ ಶಿಖೆ ಅವನಿಗೆ ಬಂದಿರುವಂಥ, ಅವನ ಪರಂಪರೆಯಿಂದ ಸಿಕ್ಕಿರುವಂಥ, ಅವನ ಜನಾಂಗ ಕೊಟ್ಟಿರುವಂಥ ವಿಚಾರ. ನೀವು ಹೆಂಗೆ ಆಡ್ಕೊಳ್ತೀರಾ ಅದನ್ನು? ನೀವು ಆಡ್ಕೊಳ್ತೀರಾ ಅಂತಂದರೆ ತಪ್ಪು. ವಿವೇಕಾನಂದರು ಹೇಳ್ತಾರೆ ತಪ್ಪದು, ಹಂಗೆ ಮಾಡಲಿಕ್ಕಿಲ್ಲ. ಅವ್ರು ಹೇಳ್ತಾರೆ ಇದು ಇಡೀ ಜಗತ್ತನ್ನು ಆವರಿಸಿಕೊಂಡಿದೆ ಇದು. ನಾನಾದರೂ ಶಿಖೆಯ ಕುರಿತಂತೆ ಮಾತನಾಡಿದೆ, ದೊಡ್ಡ ದೊಡ್ಡ ವಿಚಾರ. ನೀವು ವೆಸ್ಟರ್ನ್ ಕಂಟ್ರೀಸ್ ನೋಡಿದರೆ ಅವ್ರು ಎಲ್ಲಿವರೆಗೂ ಇದ್ದಾರೆ ಅಂತಂದರೆ, ನೀವು ಹಾಕ್ಕೊಂಡಿರೋ ಬಟ್ಟೆ ಅವ್ರು ಹಾಕ್ಕೊಂಡಿರೋ ಬಟ್ಟೆ ಥರ ಇಲ್ಲ ಅಂದರೆ ಆಡ್ಕೊಳ್ತಾರೆ. ಅವರು ಭಾರತಕ್ಕೆ ಬಂದಾಗ ಅವ್ರಿಗಾಗಿದ್ದ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ಈ ದೇಶದಲ್ಲಿ ಗಂಡಸರು ಸೊಂಟದಿಂದ ಮೇಲಕ್ಕೆ ಬಟ್ಟೆನೇ ಹಾಕಲ್ಲ ಅಂತ. ಅವರು ಉತ್ತರ ಭಾರತದಲ್ಲಿ ತುಂಬ ಓಡಾಡಿದ್ರಲ್ಲ, ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಗಂಡಸರು ಹಾಕದೆ ಒಂದು ಪಂಚೆ ಹಾಕ್ಕೊಂಡು ತಿರುಗಾಡ್ತಾ ಇರ್ತಾರೆ. ಅವ್ರ ಮೇಲಿನ ಬಟ್ಟೆನೇ ಹಾಕ್ಕೊಳ್ಳಲ್ಲ. ಹೀಗಾಗಿ ಈ ದೇಶದ ಜನ ತೀರಾ ಅಸಭ್ಯರು ಅಂತ ಹೇಳಿದ್ರು. ಅವರು ಒಂದು ವಾಕ್ಯ ಪಾಸ್ ಮಾಡಿಬಿಟ್ರು, ಅಸಭ್ಯರು ಅಂತ. ಇವರು ಚಳಿಗಾಲದಲ್ಲಿ ಹುಟ್ಟಿದವರು, ಪೂರ್ತಿ ಚಳಿ. ಅಲ್ಲಿ ಒಳಗೊಂದು ಹಾಕ್ಕೊಳ್ತಾರೆ, ಅದ್ರ ಮೇಲೆ ಒಂದು ಶರ್ಟ್ ಹಾಕ್ಕೊಳ್ತಾರೆ, ಅದ್ರ ಮೇಲೆ ಒಂದು ಕೋಟು ಸಾಲದು ಅಂತ ಒಂದು ಟೈ ಹಾಕ್ಕೊಳ್ತಾರೆ. ಗಾಳಿ ಎಲ್ಗೂ ಹೋಗದೆ ಇರ್ತಾರೆ, ಎಲ್ಲ ಮುಚ್ಕೊಳ್ತಾರೆ. ಅವ್ರಿಗೆ ಕರೋನಾ ಕಾಲ ಏನು ಭಾಳ ಕಷ್ಟ ಅಲ್ಲ, ಯಾಕಂದರೆ ಇದೇ ಥರ ಇದ್ದವ್ರೆ ಅವರು. ಆದರೆ ನಮ್ದ್ರಲ್ಲಿ ಹಂಗಿಲ್ಲ, ನಾವೆಲ್ಲ ಮುಕ್ತವಾಗಿ ತಿರುಗಾಡ್ಕೊಂಡಿದ್ದವರು. ಹೀಗಾಗಿ ನಮ್ಮ ಆಚಾರ ನಾವು ಪಡ್ಕೊಂಡು ಬಂದಿರುವಂಥದ್ದು ಬೇರೆ, ಅಲ್ಲಿಂದ ಬೇರೆ ಬಂದು ಆಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಎಲ್ಲಿವರೆಗೂ ಅಂತಂದರೆ, ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋದಾಗ ವಿವೇಕಾನಂದರು ಹೇಳ್ಕೊಳ್ತಾರೆ ಈ ಮಾತನ್ನ. ನಾನು ಅಮೇರಿಕಾದಲ್ಲಿ ತಿರುಗಾಡ್ತಿರುವಾಗ ಒಬ್ಬ ಜಂಟಲ್ಮನ್ ಬಂದು ಅವ್ರ ಪೇಟ ಎಳೆದಂತೆ, ಏನಿದು ಅಂತ ಕುಹಕ ನಗೆ ಆಡ್ಬಿಟ್ಟ. ಕೆಲವೊಂದ್ಸಲ ದ್ವೇಷ ಕೂಡ, ಆಕ್ರೋಶ. ಎಂಥ ಡ್ರೆಸ್ ಹಾಕೊಂಡು ತಿರುಗಾಡ್ತಿದ್ಯಾ ನೀನು? ಇದು ಒಂದು ಡ್ರೆಸ್ಸಾ? ಮನುಷ್ಯರು ಹಾಕೋ ಡ್ರೆಸ್ಸಾ ಇದು ಅಂತ ಸ್ವಾಮೀಜಿ ಭಾಳ ಚೆನ್ನಾಗಿರುವಂಥ ಉತ್ತರ ಕೊಡ್ತಾರೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಯಾಕೆ ಇಂಥ ಡ್ರೆಸ್ ಹಾಕಬಾರ್ದ ಅಂತಂದರೆ, ನೋ ಯು ಡೋಂಟ್ ಲುಕ್ ಲೈಕ್ ಜೆಂಟಲ್ಮನ್ ಅಂತ. ಹಿಂಗೆ ಹಾಕಿದರೆ ಜೆಂಟಲ್ಮನ್ ಥರ ಕಾಣಲ್ಲ ಅಂತ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಓ ಇಸ್ ಇಟ್? ನಿಮ್ಮ ದೇಶದಲ್ಲಿ ಜೆಂಟಲ್ಮನ್ಗಳನ್ನು ತಯಾರು ಮಾಡೋದು ಟೇಲರ್ಗಳು ಅಂತ ಆಯಿತು, ನಮ್ಮ ದೇಶದಲ್ಲಿ ಗುರುಗಳಪ್ಪ ಜೆಂಟಲ್ಮನ್ಗಳನ್ನು ಮಾಡೋದು ಅಂದ್ಬಿಡ್ತಾರೆ ಸ್ವಾಮೀಜಿ. ಏನು ಚೆನ್ನಾಗಿದೆ ಮಾತು. ನಮ್ಮ ದೇಶದಲ್ಲಿ ಜೆಂಟಲ್ಮನ್ ಆದರೆ ಆಗಬೇಕು ಅಂದರೆ ಒಬ್ಬ ಗುರು ಬೇಕು, ನಿಮ್ಮ ದೇಶದಲ್ಲಿ ಟೇಲರ್ಗಳು ಸಾಕಲ್ಲ ಅಂತ. ಆದರೆ ಸ್ವಾಮೀಜಿ ಭಾಳ ಚೆನ್ನಾಗಿರುವಂಥ ಮಾತನ್ನು ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಯಾರು ನನ್ನನ್ನು ಆಡ್ಕೊಂಡೋ ಆ ವ್ಯಕ್ತಿ ಮನೇಲಿ ಒಳ್ಳೆ ಗಂಡ, ಮಕ್ಕಳಿಗೆ ಒಳ್ಳೆ ತಂದೆ, ಈ ಪ್ರಪಂಚದಲ್ಲಿ ತುಂಬ ಸಭ್ಯ ನಾಗರಿಕ. ಆದರೆ ಅಂಥ ಸಭ್ಯತೆಯ, ಅವನ ದಯೆಯ ಗುಣವೂ ಕೂಡ ನಾನು ಹಾಕ್ಕೊಂಡಿರೋ ಬಟ್ಟೆ ಅವನ ರೀತಿಯಲ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸತ್ತೋಯ್ತು ಅಂತ. ಏನು ಗಂಭೀರವಾಗಿರುವಂಥದ್ದು ನೋಡಿ. ಅನೇಕ ಬಾರಿ ನಾವು ಹಿಂಗೆ ಆಗ್ತೀವಿ. ಸ್ವಾಮೀಜಿ ಹೇಳ್ತಾರೆ, ಇದನ್ನು ನಾವು ಆಗಾಗ ಯೋಚನೆ ಮಾಡಬೇಕು ಅಂತ. ಅವರದೇ ಮಾತು, ಅನ್ಯ ಕುಲದವರ ಪದ್ಧತಿಗಳನ್ನು ನಮ್ಮ ಮಾನದಿಂದ ಅಳೆಯಲು ನಾವೆಂದೂ ಬಯಸಬಾರದು. ಲೋಕಕ್ಕೆ ನಾವೇ ಅಳತೆಗೋಲಲ್ಲ ಅನ್ನೋದು ನಿಮಗೆ ನೆನಪಿರಲಿ ಅಂತ. ನಾವು ಅಳತೆಗೋಲಲ್ಲ ಅಂತ ಸ್ವತಃ ಸ್ವಾಮೀಜಿಗೆ ಅನುಭವ ಆಗಿದೆ ಇದು. ಅದಕ್ಕೆ ಅವರಿಷ್ಟು ಧೈರ್ಯವಾಗಿ ಈ ವಿಚಾರವನ್ನು ಇಷ್ಟು ಖಡಕ್ಕಾಗಿ ಹೇಳ್ತಾರೆ. ಸ್ವಾಮೀಜಿ ನಾರ್ತ್ ಈಸ್ಟಲ್ಲಿ ಅಸ್ಸಾಂನ ಭಾಗದಲ್ಲಿದ್ದಾಗ ಅಲ್ಲೆಲ್ಲ ಬುಡಕಟ್ಟು ಜನಾಂಗ, ಒಂದೊಂದು 26-27 ಜನಾಂಗಗಳು, ಒಂದೊಂದು ಜನಾಂಗದ್ದು ರಿಚುವಲ್ಸ್ ಬೇರೆ ಬೇರೆ, ಆಚಾರ ವಿಚಾರಗಳು ಬೇರೆ ಬೇರೆ. ಒಂದು ಮನೆಯಲ್ಲಿ ಸ್ವಾಮೀಜಿ ಇದ್ದಾಗ ಆ ಮನೆಯಲ್ಲಿ 5 ಜನ ಗಂಡಸರು, 5 ಜನ ಗಂಡಸರಿಗೆ ಒಂದೇ ಹೆಂಡತಿ. ಹಳೆಯ ಪರಂಪರೆಯ ದೃಷ್ಟಿಯಿಂದ ಆಲೋಚನೆ ಮಾಡ್ಬೋದು. 5 ಜನ ಗಂಡಸರಿಗೆ ಒಂದೇ ಹೆಂಡತಿ. ಸ್ವಾಮೀಜಿ ನೋಡ್ತಾರೆ, ಹೇಗೆ ಪಾಂಡವರ ಕಥೆ ಕೇಳಿದ್ವು ಅದೇ ಥರದ ಉದಾಹರಣೆ ಇಲ್ಲಿ. ಸ್ವಾಮೀಜಿ ಹೇಳ್ತಾರೆ, ಏನಪ್ಪ ನೀವು 5 ಜನ ಸೇರಿ ಒಂದೇ ಹೆಂಡತಿನ ಮದುವೆ ಮಾಡ್ಕೊಂಡಿದ್ದೀರ, ಒಂದೇ ಹುಡುಗಿನ ಮದುವೆ ಮಾಡ್ಕೊಂಡಿದ್ದೀರಲ್ಲ ಅಂತಂದಾಗ ಅವನೇನು ಹೇಳ್ತಾನೆ ಗೊತ್ತಾ? ಅವನಂತಾನೆ, ಸ್ವಾಮೀಜಿ ನೀವು ಸಿಕ್ಕಾಪಟ್ಟೆ ಸ್ವಾರ್ಥಿಗಳು, ಸುಂದರವಾಗಿರೋದು ಒಬ್ಬೊಬ್ಬರಿಗೂ ಪ್ರತ್ಯೇಕ ಬೇಕು ಅಂತ ಅಂದ್ಕೊಳ್ತೀರ, ನಾವು ಹಂಗಿಲ್ಲ, ನಾವು 5 ಜನ ಅಣ್ಣ ತಮ್ಮಂದರು ಆ ಸುಂದರವಾಗಿರೋದನ್ನು ಹಂಚಿಕೊಳ್ಳಬಲ್ಲೆವು ಅಂದ್ಬಿಡ್ತಾನೆ. ನಿಮ್ಮಷ್ಟು ಸ್ವಾರ್ಥಿ ಅಲ್ಲ ನಾವು ಅಂತ. ಲಾಜಿಕಲಿ ಹಿ ವಾಸ್ ರೈಟ್. ನೈತಿಕತೆ ಅಥವಾ ಆಚಾರ ನಾವೇನು ಅಂದ್ಕೊಂಡಿದ್ದೀವೋ ಅಲ್ಲಿ ಹಂಗಿಲ್ಲ, ಅಲ್ಲಿ ಬೇರೆನೇ ಇದೆ. ಸ್ವಾಮೀಜಿ ಏನೂ ಮಾತಾಡಲ್ಲ, ಸುಮ್ಮನಾಗ್ತಾರೆ. ಆದರೆ ವಿಚಾರಗಳು ಹಿಂಗಿವೆ ಅಂತ ಅವನು ತನ್ನಂತ ನಿಸ್ವಾರ್ಥಿ ಅಂತ ಭಾವಿಸ್ಕೊಳ್ತಾನೆ. ಆ ನಿಸ್ವಾರ್ಥದ ಪರಿಕಲ್ಪನೆಯನ್ನು ಕಟ್ಟಿಕೊಡ್ತಾನೆ. ಹಿಂಗಾಗಿ ಸ್ವಾಮೀಜಿ ಹೇಳ್ತಾರೆ, ಅನ್ಯ ಕುಲದವರ ಪದ್ಧತಿಗಳನ್ನು ನಮ್ಮ ಮಾನದಿಂದ ಅಳೆಯಲು ಪ್ರಯತ್ನಿಸಬಾರದು. ಯಾಕೆ ಅಂತಂದರೆ ಲೋಕಕ್ಕೆ ನಾವೇ ಮಾನದಂಡ ಅಲ್ಲ ಅಂತ ಸ್ವಾಮೀಜಿ ಹೇಳ್ತಾರೆ. ಹೀಗಾಗಿ ಯಾವುದೇ ಕಾಲದಲ್ಲಾಗಲಿ ನಮಗೆ ಯಾವುದು ಕರ್ತವ್ಯ ಅಂತ ಅನಿಸುತ್ತೋ ಅದನ್ನು ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಮಾಡ್ತಾನೆ ಹೋಗಬೇಕು. ಮತ್ತು ಜೀವನ ಯಾತ್ರೆಯಲ್ಲಿ ಪ್ರತಿಯೊಬ್ಬರೂ ತಮ್ಮ ಸ್ಥಾನಕ್ಕೆ ತಕ್ಕಂಥ ಕರ್ತವ್ಯವನ್ನು ನಿರ್ವಹಿಸಬೇಕು.
ತಮ್ಮ ಸ್ಥಾನಕ್ಕೆ ತಕ್ಕಂಥ ಕರ್ತವ್ಯಗಳಿರ್ತವೆ. ಇಷ್ಟೊತ್ತು ನಾವು ಮಾತನಾಡಿದ್ದು ನಮ್ಮ ಜನಾಂಗಕ್ಕೆ ತಕ್ಕಂಥ, ನಮ್ಮ ಪರಂಪರೆಗೆ ತಕ್ಕಂಥ ಕರ್ತವ್ಯಗಳು, ನಮ್ಮ ಸ್ಥಾನಕ್ಕೆ ತಕ್ಕಂಥ ಕರ್ತವ್ಯ ಇರುತ್ತೆ. ಸ್ಥಾನಕ್ಕೆ ತಕ್ಕಂಥದ್ದು ಅಂತಂದರೆ ಏನು? ಒಬ್ಬ ಸಂತರಿಗೆ ಒಂದಷ್ಟು ಕರ್ತವ್ಯ ಇದೆ, ಮಾಡಲೇಬೇಕು, ಅದನ್ನು ಬಿಟ್ಟಿರಲಿಕ್ಕಿಲ್ಲ. ಸಂತರು ಎಲ್ಲಂದರೆ ಅಲ್ಲಿ ಕಾಣಿಸ್ಕೊಳ್ಳುವಂತಿಲ್ಲ. ಸಮಾಜ ಅವರು ನೋಡುವ ದೃಷ್ಟಿ ಬೇರೆ ಇರೋದ್ರಿಂದ ಅವ್ರು ಹಾಗೇ ಇರಬೇಕು. ಒಬ್ಬ ಮೇಷ್ಟ್ರಿಗೆ ಒಂದಷ್ಟು ಕರ್ತವ್ಯ ಇದೆ, ಆ ಕರ್ತವ್ಯ ಹಾಗೇ ಇರಬೇಕು. ಅವರು ಆ ಕರ್ತವ್ಯವನ್ನು ಫಾಲೋ ಮಾಡಲೇಬೇಕು. ಮೇಷ್ಟ್ರು 10 ಗಂಟೆಗೆ ಬರಬೇಕು ಅಂತ ಮಕ್ಕಳಿಗೆ ಹೇಳಬೇಕಾದ್ರೆ ಅವ್ರು 10 ಗಂಟೆಗೆ ಬಂದು ತೋರಿಸ್ಬೇಕು, ಸಾಧ್ಯವಾದರೆ 5 ನಿಮಿಷ ಮುಂಚೆ. ಮೇಷ್ಟ್ರು ಮಕ್ಕಳಿಗೆ ನೀನು ಕುಡಿಬೇಡ, ನೀನು ಕೆಟ್ಟದ್ದನ್ನು ಮಾಡಬೇಡ ಅಂತ ಹೇಳೋದಾದರೆ ಅವರು ಅದನ್ನು ಪ್ರಾಕ್ಟೀಸ್ ಮಾಡೋರಾಗಿರಬೇಕು. ನಾನು ಭಾಳ ಬಾರಿ ಕೋಟ್ ಮಾಡ್ತೀನಿ. ನಮಗೊಬ್ಬರು ಮೇಷ್ಟ್ರಿದ್ರು, ಬಯಾಲಜಿ ಮೇಷ್ಟ್ರು. ಅವರು ಬಯಾಲಜಿಯಲ್ಲಿ ಎಲ್ಲ ಪಾಠ ಅದ್ಭುತವಾಗಿ ಮಾಡೋರು, ಅದ್ಭುತವಾದ ಮೇಷ್ಟ್ರು. ಕೊನೆ ಪಾಠ ಮಾತ್ರ ಮಾಡ್ತಿರಲಿಲ್ಲ. ಅದು ಕುಟುಂಬ ಕಲ್ಯಾಣ ಇಲಾಖೆದು. ಆರತಿಗೊಬ್ಬಳು ಮಗಳು ಕೀರ್ತಿಗೊಬ್ಬ ಮಗ ಅಂತ ಅವಾಗ ನಾವು ಓದೋ ಕಾಲದಲ್ಲಿ ಇದ್ದಿದ್ದದು. ಆರತಿಗೊಬ್ಬಳು ಮಗಳು, ಈಗ ಹೆಣ್ಣಾಗಲಿ ಗಂಡಿರಲಿ ಮಗು ಒಂದೇ ಇರಲಿ ಅಂತ ಬಂದಿದೆ. ಹಾಗೆಲ್ಲ 2 ಅಂತಿತ್ತು, ಆರತಿಗೊಬ್ಬಳು ಕೀರ್ತಿಗೊಬ್ಬ ಅಂತ. ಸೊ ಅದನ್ನು ಪಾಠ ಮಾಡಬೇಕಿತ್ತು. ಇಟ್ ವಾಸ್ ವೆರಿ ಸಿಂಪಲ್ ಲೆಸನ್. ಅದರ ಮೇಷ್ಟ್ರು ಯಾವಾಗಲೂ ಪಾಠ ಮಾಡ್ತಿರಲಿಲ್ಲ. ಯಾರೋ ಕೇಳಿದ್ರು ಒಂದಿನ, ಸರ್ ಎಲ್ಲ ಪಾಠ ಅಷ್ಟು ಚೆನ್ನಾಗಿ ಮಾಡ್ತೀರಾ, ಇದೊಂದು ಯಾಕೆ ಬಿಟ್ಬಿಡ್ತೀರಾ ಸರ್, ಇದೊಂದು ನೀವೇ ಓದ್ಕೊಳ್ಳಿ ಏನು ಬಿಡ್ತೀರಲ್ಲ ಅಂದರೆ, ನನಗೆ 3 ಮಕ್ಕಳಿದ್ದಾರೆ ಕಣಯ್ಯ, ನಾನು ಹೆಂಗೆ ಮಾಡಲಿ ಇದನ್ನು ಅಂತ ಹೇಳು. ಎಷ್ಟು ಅದರ ಆಳಕ್ಕಿದೆಯಲ್ಲ ಅದು. ನನ್ನ ಕರ್ತವ್ಯಪ್ಪ ಇದು, ನಾನು ಇದನ್ನು ಮಾಡ್ಲಿಕ್ಕಾಗಲ್ಲ, ನೈತಿಕವಾಗಿ ಇದು ನಾನು ಮಾಡ್ಲಿಕ್ಕಾಗಲ್ಲ, ಹಿಂಗಾಗಿ ನಾನು ಇದನ್ನೇನು ಹೇಳಲ್ಲ, ನೀವು ಓದ್ಕೊಂಬಿಡಿ ಇದನ್ನು ಅಂತ. ಆ ಮೇಷ್ಟ್ರ ಕರ್ತವ್ಯ ಇತ್ತಲ್ಲ, ನಾನು ಏನು ಹೇಳ್ತೀನೋ ಅದನ್ನು ನಡ್ಕೊಳ್ತೀನ ಅಂತ ನೋಡ್ಕೊಳ್ಳುವಂಥದ್ದು, ಅದು ಮೇಷ್ಟ್ರ ಕರ್ತವ್ಯ. ಅಪ್ಪನಾದವನಿಗೂ ಒಂದಷ್ಟು ಕರ್ತವ್ಯಗಳಿವೆ. ಅಪ್ಪ ಹಿಂಗಿರಬೇಕು ಅಂದರೆ ಹಿಂಗಿರಬೇಕು, ಅದಕ್ಕೆ ತಕ್ಕಂತೆ ಬದುಕಬೇಕು. ಅದು ನನ್ನ ಪದವಿಯ ಕಾರಣಕ್ಕೋಸ್ಕರ ಬಂದಿರುವಂಥದ್ದು ಅಂತ. ಆದರೆ ದುರದೃಷ್ಟ ಏನು ಅಂತಂದರೆ, ಪ್ರತಿಯೊಬ್ಬರಿಗೂ, ಅಥವಾ ನೀವು ಯಾವುದೇ ಪದವಿಯನ್ನು ನೋಡಿ, ಅದು ಸಂತರು ಇದಲ್ಲದೆ ನಾವು ಮಾಡುವ ಕೆಲಸದ ದೃಷ್ಟಿಯಿಂದ ಬ್ಯಾಂಕ್ ಕ್ಯಾಶಿಯರ್ ಇರಲಿ, ಪ್ರತಿಯೊಬ್ಬರಿಗೂ ಅವರವ್ರದ್ದು ಕರ್ತವ್ಯ ಅಂತ ಇರುತ್ತೆ. ಆದರೆ ದುರದೃಷ್ಟ ಏನು ಅಂತಂದರೆ, ಪ್ರತಿಯೊಬ್ಬರಿಗೂ ತಮ್ಮ ಕರ್ತವ್ಯ ಬಿಟ್ಟು ಬೇರೆಯವ್ರದ್ದೇ ಇಷ್ಟ ಆಗೋದು. ನೀವು ಸಾಫ್ಟ್ವೇರ್ ಇಂಜಿನಿಯರ್ನ ಕೇಳಿ, ಹೆಂಗನ್ಸುತ್ತೆ, ಏನೋ ಸರ್ ಬೇಡಾಗಿತ್ತಿದ್ದು ಅಂತಲೇ ಇರ್ತಾನೆ, ಜೀವನ ಪರ್ಯಂತ ಗೋಲ್ ಇಡ್ತಿರ್ತಾನೆ. ಮತ್ತು ಏನಾಗಬೇಕು, ಒಳ್ಳೆ ಮೇಷ್ಟ್ರಾಗಬೇಕಿತ್ತು ಸರ್. ಏನು ಸರ್, ವರ್ಷದಲ್ಲಿ 3 ತಿಂಗಳು ಹಾಯಾಗಿ ರಜೆ, ಬೆಳಗ್ಗೆ 10 ಗಂಟೆಗೆ ಸ್ಕೂಲಿಗೆ ಹೋಗು, 5 ಗಂಟೆಗೆ ಬಾ, ಅಲ್ಲೂ 4 ಪೀರಿಯಡು, ಇನ್ನು 4 ಗಂಟೆ ನಾನು ಏನು ಮಾಡ್ತೀನೋ ಯಾರೂ ಕೇಳೋರಿಲ್ಲ, ಹಾಯಾಗಿರ್ಬೋದಿತ್ತು. ಏನು ಈಗಿನ ಸಂಬಳ ಏನು ಕಡಿಮೆನಾ ಸರ್, ಎಂಥ ಒಳ್ಳೆ ಸಂಬಳ ಕೊಡುತ್ತೆ ಗೌರ್ಮೆಂಟು, ನಾವು ನೋಡಿ ಎಷ್ಟು ಕಿತ್ತು ಹಾಕ್ಕೊಂಡ್ರೂ ಕೂಡ ಅದು ಬಿಟ್ಟು ಆಚೆಗೆ ಹೋಗ್ತಿರಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಹೋಗು ಸುಮ್ಮನೆ ಒಂದು ಮೇಷ್ಟ್ರ ಜೊತೆ ಕೂತ್ಕೊಳ್ಳಿ, ಹೆಂಗನ್ಸುತ್ತೆ, ಯಾವ ಕರ್ಮ ಸರ್ ಇದು, ಈ ಮಕ್ಕಳನ್ನ ಗಿಂಜ್ಕೊಂಡೇ ಬದುಕಬೇಕಲ್ಲ ಸರ್ ಲೈಫ್ ಲಾಂಗು. ಒಂಚೂರಾದರೂ ಚಾಲೆಂಜ್ ಇದೆಯಾ ಸರ್ ಇದರಲ್ಲಿ? ಅದೇ ಪಾಠ ಮಾಡಿ ಮಾಡಿ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ ಅಂತ. ಆಮೇಲೆ ಇನ್ನೊಂಚೂರು ಅವ್ರದ್ದು, ನಿಮ್ಮ ಕಾಲದಲ್ಲೆಲ್ಲ ಮಕ್ಕಳು ಹೆಂಗಿರ್ತಿದ್ರು ಸರ್, ಇವತ್ತಿನ ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದು ಉಂಟಾ ಅಂತ ಇವು ಮಕ್ಕಳು ದೊಡ್ಡವರಾದಾಗ ಅವರು ತಮ್ಮ ಮಕ್ಕಳಿಗೆ ಹಂಗೆ ಹೇಳ್ತಾರೆ. ಸೊ ಡಿಟೀರಿಯರೇಷನ್ನೇ ಕಾಣುತ್ತೆ ಹೊರತು ಯಾರಿಗೂ ಇಂಪ್ರೂವ್ಮೆಂಟ್ ಕಾಣೋದೇ ಇಲ್ಲ. ಒಟ್ಟಲ್ಲಿ ಬೇಜಾರು ಅವ್ರಿಗೆ. ನೀವು ಅವ್ರಿಗೆ ಮೇಷ್ಟ್ರನ್ನ ಕೇಳಿ ಏನಾಗಬೇಕು ಅಂತಿದ್ರಿ, ಬ್ಯಾಂಕಲ್ಲಿ ಇರ್ಬೇಕು ಸರ್, ಏನು ಲೈಫ್ ಸರ್ ಅವ್ರದ್ದು, ಏನು ಅವ್ರಿಗೆ ಹೊರಗಡೆ ಹೋಗಲಿಕ್ಕೆ ಬ್ಯಾಂಕ್ ಅವ್ರು ದುಡ್ಡು ಕೊಡ್ತಾರೆ, ಅವ್ರ ಮಕ್ಕಳನ್ನ ಓದಿಸ್ಲಿಕ್ಕೆ ದುಡ್ಡು ಕೊಡ್ತಾರೆ, ಏನು ದುಡ್ಡೇ ದುಡ್ಡು ಸರ್ ಅವ್ರಿಗೆ. ಕ್ಯಾಶಿಯರ್ ಆಗ್ಬಿಟ್ರೆ ಅಂತ ಅವ್ನು ನೋಡೋ ದುಡ್ಡು ಅಪ್ಪ ಅಂತ. ನೀವು ಸುಮ್ಮನೆ ಕ್ಯಾಶಿಯರ್ನ ಮಾತನಾಡಿಸಿ, ಅಯ್ಯಯ್ಯೋ ದುಡ್ಡು ನೋಡಿ ಸಾಕಾಗೋಗ್ಬಿಟ್ಟಿದೆ ಸರ್ ನನಗೆ, ಯಾಕಾದರೂ ಕ್ಯಾಶಿಯರ್. ಒಟ್ಟಿನಲ್ಲಿ ಯಾರಿಗೂ ಸಮಾಧಾನ ಇಲ್ಲ, ಎಲ್ರಿಗೂ ತಾನು ಬೇರೆನೋ ಒಂದು ಆಗಬೇಕು ಅಂತ. ಸ್ವಾಮೀಜಿ ಹೇಳ್ತಾರೆ, ನೀವು ಏನೇ ಪ್ರತಿಯೊಬ್ಬರಿಗೂ ಕೂಡ ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ನಾನು ಸಿಂಹಾಸನವನ್ನೇ ಏರಬಲ್ಲೆ ಅಂತಾನೆ ಮನಸ್ಸಲ್ಲಿರುತ್ತೆ ಅಂತ, ಇದಕ್ಕಿಂತ ಕಡಿಮೆ ಇರಲ್ಲ ಅಂತ, ನಾನೇ ಸಿಂಹಾಸನ ಏರ್ಬಿಡಬಲ್ಲೆ ಅಂತ. ಆದರೆ ನಮ್ಮ ಯೋಗ್ಯತೆಗೆ ನಮ್ಮ ಕರ್ಮಕ್ಕನುಸಾರವಾಗಿ ಏನು ಸಿಗಬೇಕೋ ಅದೇ ನಮ್ಗೆ ಸಿಗೋದು, ಅದಕ್ಕಿಂತ ಹೆಚ್ಚಿನದ್ದಲ್ಲ. ಅಕಸ್ಮಾತ್ ಹೆಚ್ಚಿನದ್ದು ಸಿಕ್ಬಿಟ್ರೂ ಬಹಳ ಕಾಲ ಇರದೆ ಅಲ್ಲಿಂದ ಧಪ್ ಅಂತ ಕೆಳಗೆ ಬೀಳೋದನ್ನು ನೋಡ್ತೀವಿ ಅಂತ. ಕೆಲವರು 3-4 ದಿನದಲ್ಲಿ ಫೇಮಸ್ ಆಗಿಬಿಡ್ತಾರೆ. ಎಷ್ಟು ಫೇಮಸ್ ಆಗಿಬಿಡ್ತಾರೆ ಅಂತಂದರೆ ವೈರಲ್ ಆಗಿಬಿಡ್ತಾರೆ. 6ನೇ ದಿನ ಅವ್ರು ಯಾರು ಅಂತ ಯಾರಿಗೂ ಗೊತ್ತಿರಲ್ಲ. ಕೆಲವರಿಗೆ 3-4 ದಿನದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಬಂದುಬಿಡುತ್ತೆ. 6ನೇ ದಿನಕ್ಕೆ ನಾಪತ್ತೆ ಆಗಿಬಿಟ್ಟಿರ್ತಾರೆ, ಎಲ್ಲಿ ಹೋಯ್ತೋ ದುಡ್ಡು, ಏನು ಮಾಡ್ಕೊಂಡೋ ಗೊತ್ತಿರಲ್ಲ. ಇವೆಲ್ಲವೂ ನಡೆಯುತ್ತೆ. ಅಂದರೆ ಆ ಯೋಗ್ಯತೆಯನ್ನು ಪಡ್ಕೊಂಡು ಅಲ್ಲಿಗೆ ಹೋಗಲಿಲ್ಲ ಅಂತಂದರೆ ಈ ಸಮಸ್ಯೆ ಆಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳಿ ಏನು ಹೇಳ್ತಾರೆ ಗೊತ್ತಾ, ಅದಕ್ಕೆ ಈಗ ಇರುವ ಸ್ಥಾನದ ಕರ್ತವ್ಯವನ್ನು ಸಮರ್ಥವಾಗಿ ನಿಭಾಯಿಸಿ ಮುಂದಿನ ಯೋಗ್ಯತೆಯನ್ನು ಪಡ್ಕೊಳ್ಳಿ ಅಂತ ಸ್ವಾಮೀಜಿ ಹೇಳ್ತಾರೆ.
ಏನು ಚೆನ್ನಾಗಿರುವಂಥ ಮಾತು ಇವೆಲ್ಲ ಸುವರ್ಣಾಕ್ಷರಗಳಲ್ಲಿ ನಮ್ಮ ಹೃದಯಗಳಲ್ಲಿ ಬರೆದಿಟ್ಕೋಬೇಕು. ಇದೆಲ್ಲ ನಮ್ಮ ಜೀವನಕ್ಕೆ ಬೇಕಾಗುವಂಥ ಸಂಗತಿಗಳು ಅಂತ. ಹಿಂಗಂದು ಸ್ವಾಮೀಜಿ ಅಷ್ಟಕ್ಕೆ ಸುಮ್ಮನಾಗದೆ ಮುಂದೆ ಹೇಳ್ತಾರೆ, ಈ ಕರ್ತವ್ಯ ಪ್ರಜ್ಞೆಯಿಂದ ನೀವು ಕೆಲಸ ಮಾಡುವಾಗ ನೀವು ಕರ್ತವ್ಯಕ್ಕೆ ನಿಷ್ಠರಾಗಿರಬೇಕೇ ಹೊರತು ಪ್ರಪಂಚಕ್ಕೆ ನಿಷ್ಠತೆ ಅಲ್ಲ ಅಂತ. ಪ್ರಪಂಚಕ್ಕೆ ನಿಷ್ಠತೆ ಬಂದಾಗ ಕರ್ತವ್ಯವನ್ನು ಮರ್ತೋಗ್ಬಿಡ್ತೀವಿ. ಹೀಗಾಗಿ ನಾವು ಯಾವಾಗ ಪ್ರಪಂಚಕ್ಕೆ ನಿಷ್ಠರಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಮುಸುಡಿ ಮೇಲೆ ಪೆಟ್ಟು ಬೀಳಲಿಕ್ಕೆ ಶುರುವಾಗ್ಬಿಡತ್ತೆ ಮತ್ತು ಪ್ರಪಂಚ ನಮ್ಮ ಯೋಗ್ಯತೆಯನ್ನು ತುಂಬ ಸ್ಪಷ್ಟವಾಗಿ ತಿಳಿಸ್ಕೊಡತ್ತೆ ಅಂತ. ಹೀಗಾಗಿ ಯಾವ ಪದವಿಗೆ ಏರಬೇಕೋ ಆ ಪದವಿಗೆ ಮಾತ್ರ ಏರ್ಲಿಕ್ಕೆ ಸಾಧ್ಯ, ಅದಕ್ಕಿಂತ ಹೆಚ್ಚಿಲ್ಲ ಅಂತ. ಅಂದರೆ ನಾವು ಪ್ರಪಂಚವನ್ನು ನೋಡೋದನ್ನು ಕಡಿಮೆ ಮಾಡಬೇಕು ಅಂತ. ನನಗಿದು ಬಹಳ ಕಾಲ ಅರ್ಥ ಆಗಿರಲಿಲ್ಲ ಹೆಂಗೆ ಅಂತ. ಭಾಳ ಹಿಂದೆ ಒಬ್ಬ ಸಂತರು ಒಂದು ಒಳ್ಳೆ ಕಥೆಯನ್ನು ಹೇಳಿದರು, ಭಾಳ ಚೆನ್ನಾಗಿದೆ ಅದು. ಕಥೆ ಏನು ಅಂತಂದರೆ, ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ, ನಂದಿ ಕೂತಿರುತ್ತೆ ಮುಂದೆ. ನಾವೆಲ್ಲರೂ ಮೊದಲು ಹೋಗಿ ನಂದಿಗೆ ನಮಸ್ಕಾರ ಮಾಡ್ತೀವಿ. ಎಲ್ಲರದ್ದು ರೂಢಿ ಅದು. ಶಿವನ ದೇವಸ್ಥಾನಕ್ಕೆ ಹೋದಾಗ ಮೊದಲು ನಂದಿಗೆ ನಮಸ್ಕಾರ ಮಾಡಬೇಕು, ನಂದಿಯ ಶೃಂಗಗಳಿಂದ ಶಿವನ ನೋಡಬೇಕು ಅಂತ, ಶಿವಲಿಂಗದ ದರ್ಶನ ಪಡ್ಕೋಬೇಕು. ಇರೋದೇ ಹಾಗೆ. ಸೋಮನಾಥದಲ್ಲಂತೂ ನಾನು ಮೊದಲನೇ ಬಾರಿಗೆ ಭೇಟಿ ಕೊಟ್ಟಾಗ ಸೋಮನಾಥಕ್ಕೆ ನನಗೆ ಆಶ್ಚರ್ಯ ಅನ್ನಿಸ್ತು. ಶಿವನ ಎದುರಿಗೆ ಜನನೇ ಇಲ್ಲ, ಲೈನ್ ಪೂರ್ತಿ ನಂದಿ ಎದುರಿಗೆ. ನಾನು ಅರ್ಚಕರು ಕೇಳಿದೆ, ಯಾಕೆ ಅಲ್ಲೆಲ್ಲ ಲೈನ್ ನಿಂತಿದ್ದಾರೆ? ಅವ್ರು ಹೇಳಿದ್ರೆ ಒಂದು ಪ್ರತೀತಿ ಇದೆ, ನಂದಿಯ ಕಿವಿಯಲ್ಲಿ ಏನು ಹೇಳ್ತೀವೋ ಅದಾಗತ್ತೆ ಅಂತ. ಯಾಕೆಂದರೆ ರಾತ್ರಿ ನಂದಿ ಒಬ್ಬನೇ ಇದ್ದಾಗ ಶಿವನ ಜೊತೆಗೆ ಹೇಳ್ತಾನೆ, ಇದೊಂದಿದೆ ಅಪ್ಲಿಕೇಶನ್ನು ಕ್ಲಿಯರ್ ಮಾಡಿಬಿಡು ಅಂತ. ಹೀಗಾಗಿ ಜನ ನಂದಿ ಸುತ್ತ ಲೈನ್ ನಿಂತ್ಬಿಟ್ಟಿದೆ. ನಾನು ಹೇಳಿದೆ ಒಳ್ಳೇದಾಯಿತು, ನಮ್ಗೆ ಯಾರ್ದು ಪ್ರಾಬ್ಲಮ್ ಇಲ್ಲ, ನಾವು ಶಿವನ ಜೊತೆ ಅನುಸಂಧಾನ ಮಾಡ್ಕೊಳ್ಬೋದು ಅಂತ ತಮಾಷೆ ಮಾಡ್ತಿದ್ದೆ ನಾನು. ಆದರೆ ನಂದಿಗೆ ಅಷ್ಟೊಂದು ಗೌರವ. ಅದೇ ನಂದಿ, ಸೋಮನಾಥದ ನಂದಿಗೆ ಜೀವ ಬಂದು ಅದೇನಾದರೂ ಬೀದಿಗೆ ಬಂದು ಅಂಗಡಿ ಹತ್ರ ನಿಂತ್ಕೊಂಡ್ರೆ ಬಾರಿಸ್ ಕಳಿಸ್ತಾರೆ. ಸಿಂಪಲ್ ಅಲ್ವಾ? ಕರೆಕ್ಟ್ ಅಲ್ವಾ? ಅವನು ದೇವಸ್ಥಾನದಲ್ಲಿ, ಅರ್ಥ ಏನು ಅಂದರೆ ದೇವಸ್ಥಾನದಲ್ಲಿ ಕುಳಿತು ದೇವರನ್ನು ನೋಡ್ತಾ ಇರುವವರೆಗೂ ಅವನಿಗೆ ದೈವತ್ವದ ಸ್ಥಾನ. ಪ್ರಪಂಚವನ್ನು ನೋಡಿದ ತಕ್ಷಣ ನಾವೇ ಬಾರಿಸ್ ಕಳಿಸ್ತೀವಿ, ಹೋಗಾಚೆ ನೀನು ಅಂತ. ಸೇಮ್ ನಮ್ಮದು ಅದೇ. ಯಾವಾಗ ನಾವು ಅನಾಸಕ್ತ ಭಾವದಿಂದ, ಈ ಪ್ರಪಂಚದ ಅನಾಸಕ್ತಿ ಭಾವದಿಂದ ನಮ್ಮ ಕರ್ತವ್ಯವನ್ನು ಮಾಡ್ತಿರ್ತೀವೋ, ನೀವು ದೇವರನ್ನು ನೋಡಬೇಕು ಅಂತಲ್ಲ, ನಿಮ್ಮ ಕರ್ತವ್ಯವನ್ನು, ಕರ್ಮವನ್ನು, ನಮ್ಮ ಕರ್ತವ್ಯಗಳನ್ನು ಶ್ರದ್ಧೆಯಿಂದ ಮಾಡ್ತಿದ್ರೆ ಅಪಾರವಾದ ಗೌರವ ಸಿಗಬೇಕಾದ್ದೆಲ್ಲ ಸಿಗ್ತಾ ಹೋಗುತ್ತೆ. ಸ್ವಲ್ಪ ಆಸಕ್ತಿಯನ್ನು ಬೆಳೆಸ್ಕೊಂಡು ಪ್ರಪಂಚದ ಕಡೆ ತಿರುಗಿದ್ವಿ ಅಂದರೆ ಬೀಳತ್ತೆ. ಸಹಿಸ್ಕೋಬೇಕು, ಎಲ್ಲವನ್ನೂ ಅನುಭವಿಸ್ತಾ ಹೋಗಬೇಕು ಅಂತ ಹೇಳ್ತಾರೆ. ಹೀಗಾಗಿ ಈ ಕರ್ಮವನ್ನು ಮಾಡುವಾಗ ಈ ದೃಷ್ಟಿಯಿಂದ ಎಚ್ಚರಿಕೆ ನಮ್ಮಲ್ಲಿ ಇರಬೇಕು ಅಂತ ಯಾವಾಗಲೂ ಅಂದ್ಕೊಳ್ತೀವಿ. ಆದರೆ ಸ್ವಾಮೀಜಿ ಇದನ್ನೂ ಹೇಳ್ತಾರೆ, ಫೋರ್ಸ್ ಇಲ್ಲದೆ ಹೋದರೆ ನಾವೊಂದು ಒಳ್ಳೆ ಕರ್ಮವನ್ನು ಮಾಡಲ್ಲ ಅಂತ, ಯಾವುದೇ ಕರ್ಮವನ್ನು ಮಾಡ್ಲಿಕ್ಕೆ ಹೋಗಲ್ಲ ಅಂತ. ಫೋರ್ಸ್ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲಿಕ್ಕೆ ಏನಾದರೂ ಒಂದು ಮೋಟಿವೇಶನ್ ಇರಬೇಕು ಎದುರಿಗೆ. ಆ ಮೋಟಿವೇಶನ್ ಕಾರಣಕ್ಕೋಸ್ಕರ ಕೆಲಸ ಮಾಡ್ತೀವಿ ಅಂತ. ಈ ಮೋಟಿವೇಶನ್ ಹೆಂಗೆ ಬರುತ್ತೆ ಅಂತಂದರೆ ಸಹಜವಾಗಿ ಆಸಕ್ತಿಯಿಂದ ಬರುತ್ತೆ. ಉದಾಹರಣೆಗೆ ಎಕ್ಸಾಮ್ಗೆ ಓದೋದಕ್ಕೂ ನನ್ನ ಆಸಕ್ತಿಗೋಸ್ಕರ ಓದ್ತೀನಿ ಅನ್ನೋದಕ್ಕೂ ಅಜಗಜಾಂತರವಿದೆ. ಎಕ್ಸಾಮ್ಗೆ ಓದುವಾಗ ಹೆಂಗೆ ಇರಿಟೇಟ್ ಆಗ್ತಿರುತ್ತೆ ಗೊತ್ತಾ? ತೆಗೆದು ಬಿಸಾಕೋಣ ಪುಸ್ತಕ ಅಂತ ಅನ್ನಿಸ್ತಿರುತ್ತೆ. ಯಾಕಂದ್ರೆ ಓದಿದ್ದೀನಿ ಮತ್ತೆ ಓದ್ತಿರ್ಬೇಕಲ್ಲ. ಆಸಕ್ತಿಯ ಕತೆ ಹಂಗಿಲ್ಲ, ಅದರ ಮಜಾನೇ ಬೇರೆ. ವಾಹ್, ಏನು ಆನಂದ ಕೊಡ್ತಿದೆ ಇದು ಅಂತ ಓದ್ತಾ ಇರ್ತೀವಿ. ಆಸಕ್ತಿಗೋಸ್ಕರ ಓದುವವ, ನೀವು ಸುಮ್ಮನೆ ಮಕ್ಕಳನ್ನ ನೋಡಿ, ಅವರಿಗೆ ನೀವು ಎಕ್ಸಾಮಿಗೆ ಓದಿ ಅಂತಂದ್ರೆ ಅಂತಿರ್ತಾರೆ. ಯಾವುದಾದ್ರೂ ಕತೆ ಪುಸ್ತಕ ತಂದು ಕೊಟ್ಟರೆ ಅವನು ಮಲಗುವಾಗಲೂ ಓದ್ತಾನೆ, ಪಕ್ಕದಲ್ಲಿ ಕೂತಾಗಲೂ ಓದ್ತಾನೆ, ಫ್ಲೈಟಲ್ಲಿ ಕೂತಾಗಲೂ ಓದ್ತಿರ್ತಾನೆ, ಎಲ್ಲಂದ್ರೆ ಎಲ್ಲ ಅದನ್ನು ಪುಸ್ತಕ ತೆಗೆದು ಓದ್ತಿರ್ತಾನೆ. ಯಾಕೆ ಅಂದರೆ ಎಕ್ಸಾಮ್ ಇಲ್ವಲ್ಲ ಅದಕ್ಕೆ. ಅದೊಂಥರ ಖುಷಿ ಕೊಡುತ್ತೆ ಅಂತ. ಅಂದರೆ ಈ ಮೋಟಿವೇಶನ್ನ ಕಾರಣಕ್ಕೋಸ್ಕರ ನಾವೇನಾದರೂ ಕರ್ತವ್ಯ ಅನಿವಾರ್ಯಕ್ಕೆ ಅನೇಕ ಬಾರಿ ಮಾಡ್ತೀವಿ, ಅದರಲ್ಲೊಂದು ಡಿಫರೆನ್ಸ್ ಇದೆ. ಆದರೆ ಸ್ಟಾರ್ಟ್ ಆಗುವಾಗ ಎಕ್ಸಾಮ್ ಎಲ್ಲ ಬೇಕು ನಿಜ. ಆ ಎಕ್ಸಾಮ್ ಇಲ್ಲದೆ ಹೋದರೆ ಅವನು ಕೆಲಸವನ್ನೇ ಮಾಡಲ್ಲ, ಕೆಲಸವನ್ನೇ ಬಿಟ್ಬಿಡ್ತಾನೆ. ಏನೋ ಒಂದಿದೆ ಅದಕ್ಕೋಸ್ಕರ ಮಾಡಬೇಕು ಅನ್ನುವಂಥ ಅಭ್ಯಾಸದಿಂದ. ವಿವೇಕಾನಂದರು ಹೇಳ್ತಾರಲ್ಲ, ಒಂದು ಕೆಲಸವನ್ನು ಶುರು ಮಾಡಿಬಿಡಿ, ಆನಂತರ ಅದು ಕಾಮ್ಯ ಕರ್ಮವಾಗಿದ್ದರೂ ನಿಧಾನವಾಗಿ ನಿಷ್ಕಾಮದ ಕಡೆಗೆ ಹೋಗುತ್ತೆ ಅಂತ. ಹಾಗೆ ಎಕ್ಸಾಮಿನಿಂದ ಶುರು ಮಾಡಿಸಿದರೆ ಅವನಿಗೆ ಓದುವ ಹವ್ಯಾಸ ಡೆವಲಪ್ ಆಗುತ್ತಲ್ಲ, ಆನಂತರ ಆಸಕ್ತಿಗಾಗಿ ತಾನೇ ಲೈಬ್ರರಿಯನ್ನೇ ಓದು ಮುಗಿಸಬಲ್ಲಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತಾನೆ. ಆದರೆ ದೊಡ್ಡವರಿಗೆ ಗೊತ್ತಿರಬೇಕು ಅವನಿಗೆ ಎಕ್ಸಾಮ್ ಯಾಕೆ ಮಾಡ್ತಿರೋದು ಅಂತಂದರೆ ಅವನಿಗೆ ಈ ಹವ್ಯಾಸವನ್ನು ಬೆಳೆಸ್ಲಿಕ್ಕಷ್ಟೇ. ಆದರೆ ಎಕ್ಸಾಮಿನ ಮಾರ್ಕ್ಸೇ ಬಹಳ ಇಂಪಾರ್ಟೆಂಟ್ ಅಲ್ಲ ಅಂತ. ದುರದೃಷ್ಟ ನಮ್ಮ ಮಕ್ಕಳಿಗೆ ಇವೆಲ್ಲ ಗೊತ್ತಿದೆ, ಅಪ್ಪ ಅಮ್ಮಂದಿರದೇ ಪ್ರಾಬ್ಲಮ್. ಒಂದು 8-10 ವರ್ಷಗಳ ಹಿಂದೆ ಒಂದು ಘಟನೆ ಈಗಲೂ ನನ್ನ ಕಿವಿಯಲ್ಲಿ ಅದು ಏನು ಈ ನೆನ್ನೆ ಮೊನ್ನೆ ಕೇಳಿದಂತೆ ಇದೆ, ಅಷ್ಟು ಭಾವನಾತ್ಮಕವಾದ ಘಟನೆ. ಒಂದು ಮನೆಗೆ ಹೋಗಿದ್ದೆ ಯಲಹಂಕದ ಹತ್ರ. ಅವ್ರ ತಂದೆ ಹೇಳಿದರು, ನನ್ನ ಮಗಳು ಇಷ್ಟನೇ ಕ್ಲಾಸಲ್ಲಿ ಓದ್ತಾಳೆ, 2ನೇ ಕ್ಲಾಸೋ 3ನೇ ಕ್ಲಾಸಲ್ಲೋ ಓದ್ತಿದ್ದು ಹುಡುಗಿ. ಅವಳು ತೋರಿಸಿದ್ರು, ಚೆನ್ನಾಗಿ ಓದ್ತಾಳೆ ಚಕ್ರವರ್ತಿ ಅವರೇ, ಭಾಳ ಖುಷಿಯಾಗುತ್ತೆ, ವೆರಿ ಗುಡ್ ಅಂದು. ಕ್ಲಾಸಲ್ಲಿ ಯಾವಾಗಲೂ ಸೆಕೆಂಡ್ ಬರ್ತಾಳೆ ಅಂತಂದರು.
ಫೈನ್, ಈ ಸಲ ಫಸ್ಟ್ ಬಂದುಬಿಟ್ಲು, ಅದು ಒಳ್ಳೆಯದು ಅಂತ. ಆದರೆ ಮುಂದಿನ ಘಟನೆ ಮಾತ್ರ ಅವ್ರು ಹೇಳಿದರು, ಬಟ್ ನಾನು ಅವಳಿಗೆ ಹೇಳಿದ್ದೀನಿ, ಇನ್ನು ಮುಂದೆ ಸೆಕೆಂಡೇ ಬಾರಮ್ಮ, ಫಸ್ಟ್ ಬರೋದು ಬೇಡ ಅಂತ. ಭಾಳ ವಿಶೇಷ ಅನ್ನಿಸ್ತು ನನಗೆ, ಯಾವ ತಂದೆ ಹಿಂಗೆ ಹೇಳ್ತಾನೆ, ಸೆಕೆಂಡ್ ಬರೋದು ಬೇಡ, ನೀನು ಫಸ್ಟ್ ಬರೋದು ಬೇಡ, ಸೆಕೆಂಡೇ ಬಾ ಅಂತ. ಯಾಕೆ ಅಂತ ಕೇಳಿದವ್ರು ಹೇಳಿದರು, ಪ್ರತಿ ಸಲ ಎಕ್ಸಾಮಲ್ಲೂ ಫಸ್ಟ್ ಬರ್ತಾ ಇದ್ದಂಥ ಮಗು ಈ ಸಲ ಸೆಕೆಂಡ್ ಬಂದುಬಿಡ್ತು, ನನ್ನ ಮಗಳು ಫಸ್ಟ್ ಬಂದುಬಿಟ್ಲು. ಅದಕ್ಕೆ ಅವ್ರ ಮನೆಯಲ್ಲಿ ಆ ಮಗು 2ನೇ ಕ್ಲಾಸು 3ನೇ ಕ್ಲಾಸ್ ಮಗು ಕೈಗೆ ಕಾದ ಮೇಣದ ಬತ್ತಿಯನ್ನು ಸುರಿದ್ರಂತೆ. ನೀನು ಸೆಕೆಂಡ್ ಬಂದ್ಯಾ ಈ ಸಲ, ನೆಕ್ಸ್ಟ್ ಟೈಮಿಂದ ಹಿಂಗೆ ಬರೋಂಗಿಲ್ಲ ಅಂತ. ಪಾಪ 2ನೇ ಕ್ಲಾಸು 8 ವಯಸ್ಸು 9 ವಯಸ್ಸಿದ ಮಗು ಏನು ಗೊತ್ತಾಗುತ್ತೆ ಅದಕ್ಕೆ. ಆದರೆ ಆ ಮೋಟಿವೇಶನ್ನ ಕೊಡೋ ನೆಪದಲ್ಲಿ ನಾವು ಆ ಮಕ್ಕಳಿಗೆ ಜೀವಮಾನ ಪರ್ಯಂತ ಒಂದು ಹೆದರಿಕೆಯನ್ನು ಹುಟ್ಟಿಸ್ಬಿಡ್ತೀವಲ್ಲ, ಆ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತೀವಲ್ಲ, ಏನು ಭಯಾನಕವಾದ ಇಂಪ್ರೆಷನ್ ಕ್ರಿಯೇಟ್ ಮಾಡಿರ್ತೀವಿ ಗೊತ್ತಾ, ನಮ್ಗೆ ಅರ್ಥವೇ ಆಗೋದಿಲ್ಲ. ಸ್ವಾಮೀಜಿ ಅದಕ್ಕೋಸ್ಕರ ಹೇಳ್ತಾರೆ, ನಾವು ಕರ್ತವ್ಯವನ್ನು ಆ ಫೋರ್ಸ್ ಒತ್ತಾಯ ಇಲ್ಲದೆ ಹೋದಾಗಲೂ ಒಂದು ಕರ್ತವ್ಯ ಮಾಡ್ತೀವಲ್ಲ, ಅದು ಬಹಳ ಚೆನ್ನಾಗಿರುತ್ತೆ, ಅದು ದೀರ್ಘಕಾಲ ಆನಂದವನ್ನು ಕೊಡುವಂಥದ್ದಾಗುತ್ತೆ ಅಂತ. ಹೀಗಾಗಿ ಮಕ್ಕಳಿಗೆ ಆರಂಭದಲ್ಲಿ ಒತ್ತಾಯ ಮಾಡಿಸಿದ್ರು, ಆನಂತರ ಅದರಲ್ಲಿರುವ ಆನಂದವನ್ನು ಅನುಭವಿಸೋದನ್ನು ಕಲಿಸಿಬಿಟ್ರೆ ಆಮೇಲೆ ನೀವು ಬೇಕಾಗಲ್ಲ, ಮಕ್ಕಳು ತಾವೇ ಎಂಜಾಯ್ ಮಾಡ್ತಾರೆ ಲೈಫನ್ನು. ನಮಗದು ಹೆಂಗೆ ಹೇಳ್ಕೊಡೋದು ಅಂತ ಗೊತ್ತಿಲ್ಲ ಅನ್ನೋದೇ ಭಾಳ ದೊಡ್ಡ ಪ್ರಾಬ್ಲಮ್ಮು, ಅದನ್ನು ಕಲಿಸಬೇಕಾದಂಥ ಅಗತ್ಯ ಇದೆ ಅಂತ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಯಾವ ಕರ್ತವ್ಯವಾದರೂ ಸರಿ ಅದು ಸವಿಯಾಗಿರೋದು ಭಾಳ ಕಡಿಮೆ ಅಂತ, ರೇರ್. ಯಾವ ಕರ್ತವ್ಯವಾದರೂ ಸರಿ ಅದು ಭಾಳ ಕಷ್ಟ, ಅನ್ಲೆಸ್ ನಾನು ಅದನ್ನು ಏನು ಪ್ರೀತಿಸದೆ ಹೋದರೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಕರ್ತವ್ಯ ಅನ್ನೋ ಚಕ್ರಕ್ಕೆ ಪ್ರೇಮ ಅನ್ನೋದು ಕೀಲೆಣ್ಣೆ ಇದ್ದಂತೆ. ಈ ಪ್ರೇಮದ ಕೀಲೆಣ್ಣೆ ಹಾಕದೆ ಹೋದರೆ ಈ ಕರ್ತವ್ಯ ಅನ್ನುವಂಥ ಈ ಚಕ್ರ ಗೊಣಗಾಟ ಎನ್ನುವ ಕರ್ರ ಸದ್ದನ್ನು ಮಾಡ್ತಾನೇ ಇರುತ್ತಂತೆ. ಎಷ್ಟು ಚೆನ್ನಾಗಿದೆ ನೋಡಿ, ಭಾಳ ಚೆನ್ನಾಗಿದೆ. ನಾವೇನಾದರೂ ಪ್ರೇಮದ ಕೀಲೆಣ್ಣೆ ಏನದಕ್ಕೆ ಹಾಕಲಿಲ್ಲ ಅಂತಂದರೆ, ಪ್ರೇಮದಿಂದ ಈ ಕರ್ತವ್ಯವನ್ನು ಮಾಡಲಿಲ್ಲ ಅಂತಂದರೆ ಗೊಣಗಾಟ ಜೀವನ ಪರ್ಯಂತ ಇದ್ದಿದ್ದೆ. ಆದ್ದರಿಂದ ಈ ಸತತ ಘರ್ಷಣೆ ತಡಿಬೇಕು ಅಂತಂದರೆ ನಾವು ಅದಕ್ಕೆ ಪ್ರೇಮವನ್ನು ಹಾಕಬೇಕು ಅಂತ ಸ್ವಾಮೀಜಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ತಾಯಿಯನ್ನು ನೋಡಿಕೊಳ್ಳುವ ಕರ್ತವ್ಯ ಅಂತ ತಿಳ್ಕೊಳ್ಳೋಕ್ಕೂ ತಾಯಿಯನ್ನು ಪ್ರೇಮದಿಂದ ನೋಡಿಕೊಳ್ಳೋಕ್ಕೂ ಒಂದು ವ್ಯತ್ಯಾಸ ಇದೆ. ಕೆಲವರು ಕರ್ತವ್ಯ ಅಂತ ಭಾವಿಸ್ತಾರೆ. ನಮ್ಮಮ್ಮನ ಎಲ್ಲಾದರೂ ನಾನು ವೃದ್ಧಾಶ್ರಮಕ್ಕೆ ಕಳಿಸ್ಬಿಟ್ರೆ ಇನ್ನು ಅಕ್ಕಪಕ್ಕದವ್ರು ಆಡ್ಕೊಂಡು ಬಿಡ್ತಾರೆ ಅಂತ ಮನೇಲಿ ಕೂರಿಸ್ಕೊಂಡಿರ್ತಾರೆ. ಕರ್ತವ್ಯ, ಅವನು ಕರ್ತವ್ಯ ಪಾಲನೆ ಮಾಡ್ತಿದ್ದಾನೆ, ಪ್ರತಿದಿನ ತಾಯಿಗೆ ಊಟ ಕೊಡ್ತಾನೆ, ಅವಳ ಜೊತೆ ಊಟ ಮಾಡೋದಲ್ಲ. ನನಗೆ ಕೆಲವೊಂದು ಸಲ ಕಾಡುತ್ತೆ, ಕೆಲವೊಂದು ಸಾಲುಗಳು ಎಷ್ಟು ಜೋರ್ದಾರಾಗಿರುತ್ತೆ ಅಂತಂದರೆ, ನಗ್ನಮುನಿ ತರುಣ್ ಸಾಗರ್ ಒಂದು ತಮ್ಮ ಕಡವೆ ಪ್ರವಚನ ಹೇಳ್ತಾರೆ, ಕಹಿ ಪ್ರವಚನದ ಒಂದು ಭಾಷಣ, ಅದು ಒಂದು ಪ್ಯಾರಾಗ್ರಾಫ್. ಅವ್ರು ಹೇಳ್ತಾರೆ, ಬೆಂಗಳೂರಿನಲ್ಲೇ ಮಾಡಿದ ಭಾಷಣ ಅದು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬಂದಂತೆ ಅವ್ರ ಹತ್ರ ಬಂದಂತೆ ಬಂದ ತಕ್ಷಣ ಸ್ವಾಮೀಜಿ ಕೇಳಿದರು, ಏನು ಮಾಡ್ತಿದ್ಯಾ, ಏನು ಮಾಡ್ಕೊಂಡಿದ್ಯಾ, ಯಾರ್ಯಾರಿದ್ದೀರಾ ಮನೆಯಲ್ಲಿ ಅಂದ ತಕ್ಷಣ ಅವ್ನು ಹೇಳಿದ, ನಾನು ಸಾಫ್ಟ್ವೇರ್ ಇಂಜಿನಿಯರು, ನಾನು ನನ್ನ ಹೆಂಡತಿ, ಅಪ್ಪ ಅಮ್ಮನೂ ಜೊತೆಯಲ್ಲೇ ಇದ್ದಾರೆ. ಕರೆಕ್ಟ್, ಹಿಂಗೆ ಹೇಳ್ತೀವಿ ನಾವು. ಅವ್ರು ಮುಂದೆ ಕೇಳ್ತಾರೆ, ಅದು ಹೆಂಗೋ, ನೀನು ಅಪ್ಪ ಅಮ್ಮ ಜೊತೆಯಲ್ಲಿ ಇರಬೇಕಿತ್ತಲ್ವಾ, ಅವ್ರು ಹೆಂಗೆ ನಿನ್ನ ಜೊತೆ ಇದ್ದಾರೆ ಅಂತ. ನಂಗೆ ಅದನ್ನು ಓದ್ದಾಗ ಒಂದ್ಸಲ ಗಾಬರಿ ಆಗೋಯ್ತು. ಅಯ್ಯಪ್ಪ, ಪದಪ್ರಯೋಗದಲ್ಲಿ ನಾವು ಎಷ್ಟು ಎಡವುತ್ತೀವಿ ಅಂತಂದರೆ, ನಾವು ಹೇಳಬೇಕಾದ್ರೆ ಹಿಂಗೆ ಹೇಳ್ತೀವಲ್ಲ, ಈ ಮನೆ ನಂದು, ಹಿಂಗಾಗಿ ಅಪ್ಪ ಅಮ್ಮ ನನ್ನ ಜೊತೆಲಿರೋದು, ನಾನು ಅವ್ರ ಜೊತೆಲಲ್ಲ, ಅವ್ರ ಮನೆಗೆ ಹೋದಾಗ ಮಾತ್ರ ನಾನು ಇರೋದಲ್ಲಿ ಅಷ್ಟೇ. ಏನು ಅದ್ಭುತವಾಗಿರುವಂಥ ಮಾತದು. ನಾವು ಎಷ್ಟು ಎಡವುತ್ತೀವಿ ಅಂತಂದರೆ, ಪ್ರೇಮದ ಕೊರತೆ ಆದಾಗ ಈ ಥರದ್ದು ಅನೇಕ ಬಾರಿ ಆಗ್ಬಿಡುತ್ತೆ, ನಮ್ಗೆ ಗೊತ್ತೇ ಆಗಲ್ಲ. ಅದರಲ್ಲಿ ಪ್ರೇಮ ಇತ್ತು ಅಂತಂದರೆ ತಾಯಿಯೊಂದಿಗಿನ ಆ ಭಾವ ಬೇರೆಯೇ ಆಗಿಬಿಡತ್ತೆ ಅನ್ನೋದನ್ನು ನಾನು ನೋಡಿದ್ದೀನಿ. ರಾಮಕೃಷ್ಣ ಮಿಷನಲ್ಲಿ ಇಲ್ಲೇ ಈಗಲೂ ಇದ್ದಾರವರು. ನನಗೊಂದ್ಸಲ ಸ್ವಾಮೀಜಿ ಒಬ್ಬರು ಪರಿಚಯ ಮಾಡಿಸಿದ್ರು. ಅವರು ರಾಮಕೃಷ್ಣ ಆಶ್ರಮದಲ್ಲಿ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಕೈಂಕರ್ಯ ಮಾಡ್ತಾರೆ. ಸ್ವಾಮೀಜಿ ಹೇಳಿದ್ರು, ಭಾಳ ಅಪರೂಪದ ವ್ಯಕ್ತಿ ಇವರು, ಮಾತಾಡಿಸು ಅಂತ. ಅಪರೂಪದ ವ್ಯಕ್ತಿ ಯಾಕೆ ಅಂದರೆ ರಾಮಕೃಷ್ಣ ಆಶ್ರಮದಲ್ಲಿ ತುಂಬ ಕೈಂಕರ್ಯ ಮಾಡ್ತಾರೆ, ಆ ಕಾರಣಕ್ಕೆ ಇರ್ಬೋದು ಅಂತ. ಸಹಜ ಅಲ್ಲ. ನಾನು ಕೇಳಿದೆ, ಮಾತಾಡ್ಸೋಕ್ಕೆ ಹೋದಾಗ ಸ್ವಾಮೀಜಿ ಹೇಳಿದರು, ಆಶ್ರಮದಲ್ಲಿ ಕೆಲಸ ಮಾಡ್ತಾರೆ ಅಂತಲ್ಲ, ಅವ್ರು ತುಂಬ ಒಳ್ಳೆ ಕೆಲಸದಲ್ಲಿದ್ದರು. ಅಪ್ಪ ಅಮ್ಮನಿಗೆ ವಯಸ್ಸಾಯಿತು, ಅಮ್ಮ ಒಂದಿನ ಕರೆದು ಕೇಳಿದ್ರಂತೆ, ಮಗು ನಂಗೆ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಭಾಳ ಇಷ್ಟ ಇದೆ ಕಣೋ, ನೀನು ಬರ್ಬೋದಾ, ಕರ್ಕೊಂಡು ಹೋಗ್ಬೋದಾ ನಮ್ಮನ್ನು ಅಂತ. ಮಗ ಕೆಲಸ ಬಿಟ್ಟು ಬರಲಿಕ್ಕಾಗಲ್ಲ, ರಜೆ ಸಿಗಲ್ಲ, ಮದುವೆ ಆಗಲಿಲ್ಲ ಮಗ, ತಾಯಿ ತಂದೆನ ಚೆನ್ನಾಗಿ ನೋಡ್ಕೋಬೇಕು ಅಂತ, ಕೆಲಸ ಬಿಟ್ಟು ಬರಲಿಕ್ಕಾಗಲ್ಲ. ಏನು ಮಾಡೋದು ಅಂತಂದರೆ, ಬ್ಯಾಂಕಲ್ಲಿ ನೋಡಿದರು, ನನಗೆ ಜೀವನಕ್ಕೆ ಸಾಕಾಗುವಷ್ಟು ಹಣ ಇದೆ, ಇನ್ನು ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ರಿಸೈನ್ ಮಾಡಿ ಅಪ್ಪ ಅಮ್ಮನನ್ನು ಮುಂದಿನ 3-4 ವರ್ಷಗಳ ಕಾಲ ಯಾವ್ಯಾವ ಕ್ಷೇತ್ರ ಅವ್ರು ನೆನಪಿಸ್ಕೊಳ್ತಾರೋ ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋದು, 2-3 ದಿನ ಅಲ್ಲೇ ಉಳಿಸ್ಕೊಳ್ಳೋದು, ಅಲ್ಲಿಂದ ವಾಪಸ್ ಕರ್ಕೊಂಬರೋದು. ಎಲ್ಲ ಕ್ಷೇತ್ರಗಳ ದರ್ಶನ ಆದ ನಂತರ ಅವರ ತಂದೆ ಒಂದು ಫೈನ್ ಡೇ ತೀರ್ಕೊಂಡ್ರಂತೆ.
ಅದಾದಮೇಲೆ ಸ್ವಲ್ಪ ದಿನಕ್ಕೆ ಅವ್ರ ತಾಯಿಯೂ ತೀರ್ಕೊಂಡ್ರು. ಅವ್ರಿಗೆ ಏನು ಲೈಫಿನಲ್ಲಿ ತೃಪ್ತಿ ಅಂತಂದರೆ, ನಮ್ಮ ಅಪ್ಪ ಅಮ್ಮ ಏನು ಕೊನೆದಾಗಿ ಮಾಡಬೇಕು ಅಂತ ಕೇಳ್ಕೊಂಡಿದ್ರೋ ನಾನು ಅದನ್ನು ಶ್ರದ್ಧೆಯಿಂದ ಮಾಡಿದೆ ಅಂತ, ಉಳಿದಿದ್ದೆಲ್ಲ ನನ್ನ ಜೀವನದಲ್ಲಿ ನಗಣ್ಯ ಅಂತ ತನ್ನ ಇಡೀ ಜೀವನವನ್ನು ಸಮರ್ಪಣೆ ಮಾಡೋದು. ನನಗನ್ಸೋದು ಪ್ರೇಮ ಅನ್ನೋದು ಅಷ್ಟು ಕೆಲಸ ಮಾಡುತ್ತೆ ಅಂತ. ಅಲ್ಲಿ ಪ್ರೇಮ ಅನ್ನೋದು ಇಲ್ಲದೆ ಹೋಗಿದ್ದಿದ್ರೆ, ಅದು ಕರ್ತವ್ಯವಾಗಿದ್ದರೆ ಏನಾಗಿರ್ತಿತ್ತು, 4 ದಿನ ರಜಾ ಹಾಕ್ಬೇಕಮ್ಮ, ಅರ್ಜೆಂಟ್ ಹೋಗ್ಬೇಕು ನನಗೆ, ಮುಗಿಸ್ಕೊಂಬ, ಬೇಗ ಹೋಗೋಣ, ಅಲ್ಲಿಗೆ ಹೋಗೋಣ. ಒಂದೇ ಸಲ ಉಸಿರು, ನಾವು ತೀರ್ಥಯಾತ್ರೆ ಮಾಡೋದು ಭಾಳ ಮಜಾ ಇರುತ್ತೆ. ಒಂದೇ ಉಸಿರಲ್ಲಿ ಕಾಶಿಗೆ ಹೋಗಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಪ್ರಯಾಗಕ್ಕೆ ಹೋಗೋರು ಪಕ್ಕದಲ್ಲೇ, ಅರ್ಜೆಂಟ್ ಮುಗಿಸ್ಬಿಡೋಣ, ಇನ್ನು ಮುಂದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನೀವು ಪೊಳಲಿಗೆ ಹೋಗಿದ್ದೀರಾ ಅಂತಂದರೆ ಅಕ್ಕಪಕ್ಕದಲ್ಲಿ ಯಾವ್ಯಾವ ದೇವಸ್ಥಾನದ ಎಲ್ಲ ಮುಗಿಸ್ಬಿಡೋಣ, ಮುಗಿಸೋದೇ ಕೆಲಸ ನಮಗೆ, ಅರ್ಜೆಂಟಲ್ಲಿ ಮುಗಿಸ್ತಾ ಇರೋದು ಅಂತ. ಆದರೆ ಎಷ್ಟು ಶ್ರದ್ಧೆಯಿಂದ ಅವ್ರು ಮಾಡಿದ್ರು ಅಂತಂದರೆ ಭಾಳ ಖುಷಿ ಅನಿಸುತ್ತೆ. ಪ್ರೇಮದ ತಾಕತ್ತು ಹೆಂಗೆ ಅಂತಂದರೆ, ನಾನು ಹೆಚ್ಚು ಕಡಿಮೆ ಆಶ್ರಮಕ್ಕೆ ಹೋದಾಗ ಅಲ್ಲಿಗೆ ಹೋಗಿ ಪ್ರಣಾಮ ಮಾಡಿ ಬರುವಾಗೆಲ್ಲ ಒಬ್ಬ ಅಜ್ಜಿನ ಭೇಟಿ ಮಾಡ್ತೀನಿ. ಸಾಧಾರಣವಾಗಿರ್ತಾರೆ, ಹೆಚ್ಚು ಕಡಿಮೆ 85-86 ವರ್ಷ ಇರ್ಬೋದು, ನಾಟ್ ಲೆಸ್ ದೆನ್ 85, ನಂಗೆ ಗೊತ್ತಿಲ್ಲ, ಯಾವತ್ತೂ ಕೇಳಿಲ್ಲ, ಬಟ್ ನೋಡಿದ್ರೆ ಹಂಗೆ ಅನ್ನಿಸ್ತಾರೆ. ನೆನೆ ಬರಬೇಕಾದ್ರೆ ಅವ್ರು ಕರೆದು ಬ್ಯಾಗಲ್ಲಿ ಹುಡುಕಿ, ಆ ವಯಸ್ಸಿನಲ್ಲೂ ಕೂಡ ಒಂದು ಸಣ್ಣ ಬಾಟಲ್ ತೆಗೆದುಕೊಟ್ರು, ಪಾಯಸ ಅಂದರು. ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದೆ, ಕುಡಿಮ ಅಂತ. ಆಮೇಲೆ ಏನು ಹೇಳಿದ್ರು ಗೊತ್ತಾ, ಕರೆದು, ಇವತ್ತು ನಮ್ಮ ಯಜಮಾನ್ರ ದಿವಸ, ಅದಕ್ಕೆ ಮಾಡಿದ್ದೀನಿ. ಆ ತಾಯಿಗೆ ತಾನೇ ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ, ಮೆಟ್ಲು ಹತ್ತಿಸ್ಲಿಕ್ಕೆ ಯಾರಾದರೂ ಬೇಕು. ಆದರೆ ಕಳ್ಕೊಂಡ ಯಜಮಾನರ ಆ ದಿವಸವನ್ನು ನೆನಪಿಸಿಕೊಂಡು ಆ ಪ್ರೀತಿಯಿಂದ ಪಾಯಸ ಮಾಡಿ ಯಾರೋ ಬಂದವರಿಗೆ ಕೊಡೋದಲ್ಲದೆ ಅಲ್ಲಿನ ಸ್ವಾಮಿಗಳಿಗೂ ಸ್ವಲ್ಪ, ಏನು ಪ್ರೇಮ ಅದು, ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ನಾನು ತುಂಬ ಹೊತ್ತು ನಮ್ಮ ಹುಡುಗರ ಜೊತೆ ಮಾತಾಡ್ತಿದ್ದೆ, ಏನು ಶುದ್ಧ ಪ್ರೇಮದ ಪರಿಕಲ್ಪನೆ ಅಪ್ಪ ಅದು. ಆಮೇಲೆ ನಾನು ಕೇಳಿದೆ, ಇದೇ ಥರದ ಪ್ರೇಮ ಗಂಡಸರಿಗೆ ಇರುತ್ತಾ ಅಂತ ಕೇಳಿದರೆ ಜೊತೆಲಿ ಹೇಳಿದ್ರೆ ಎಷ್ಟು ಸಾಧ್ಯ ಇಲ್ಲ, ಭಾಳ ಕಷ್ಟ, ಇದು 86ರಲ್ಲೂ ಈ ಪ್ರೇಮ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಅಂತ. ಆದರೆ ಆ ತಾಯಿಗಿದ್ದಂಥ ಪ್ರೇಮ ಇದೆಯಾ, ನನಗಂತೂ ಸ್ವಾಮೀಜಿ ಹೇಳ್ತಾರಲ್ಲ, ಕರ್ತವ್ಯದ ಜೊತೆಗೆ ಆ ಪ್ರೇಮ ಸೇರಿಕೊಂಡ್ಬಿಟ್ರೆ ಪ್ರತಿ ಕರ್ತವ್ಯವು ಎಷ್ಟು ಆನಂದವನ್ನು ಕೊಡುತ್ತೆ, ಸಾಕ್ಷಾತ್ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ. ಸೊ ಈ ದೃಷ್ಟಿಯಿಂದ ನಾವು ಈಗ ಹೇಳೋದಾದರೆ, ಕಾರ್ಯ ಅನ್ನೋದು ಯಾವುದು ಅನ್ನೋದು ಮುಖ್ಯ ಅಲ್ಲ, ಕಾರ್ಯ ಯಾವುದು ಅನ್ನೋದು ಮುಖ್ಯ ಅಲ್ಲ, ಕಾರ್ಯ ಮಾಡುವವನ ಮನಸ್ಥಿತಿ ಯಾವುದು ಅನ್ನೋದು ಮುಖ್ಯ ಅಂತ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ನಾವು ಅನೇಕ ಬಾರಿ ಕಾರ್ಯದ ಮೂಲಕ ವ್ಯಕ್ತಿಗಳನ್ನು ಅಳಿತೀವಿ. ಅವನು ಯಾವ ಕಾರ್ಯವನ್ನು ಮಾಡ್ತಾನೆ, ಡಾಕ್ಟರ್ ಆದರೆ ಗ್ರೇಟು, ಟೀಚರ್ ಆದರೆ ಓಕೆ, ಇನ್ನು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ, ಆ ರೈಲ್ವೆ ಡಬ್ಬಿಲಿ ಕ್ಲೀನ್, ಪರವಾಗಿಲ್ಲ. ಇನ್ನು ನಮ್ಮನೆ ಎದುರುಗಡೆ ಪೌರ ಕಾರ್ಮಿಕರು ಇರ್ತಾರಲ್ಲ, ಏನಿಲ್ಲ ಅಂತ. ನಾವು ಅವನು ಮಾಡುವ ಕಾರ್ಯದ ದೃಷ್ಟಿಯಿಂದ ಅವನ ಯಾವ ಕಾರ್ಯ ಮಾಡ್ತಾನೋ ಅಂತ ನೋಡ್ತೀವಿ. ಆದರೆ ಸ್ವಾಮೀಜಿ ಹೇಳ್ತಾರೆ, ಯಾವ ಕಾರ್ಯ ಮಾಡ್ತಾನೋ ಅಂತ ನೋಡಬೇಡಿ, ಆ ಕಾರ್ಯಕ್ಕೆ ಎಷ್ಟು ಪ್ರೇಮ ಕೊಟ್ಟು ಯಾವ ರೀತಿ ಮಾಡ್ತಾನೋ ಅನ್ನೋದು ನೋಡಿ, ಅದು ನಿಜವಾಗ್ಲೂ ಇಂಪಾರ್ಟೆಂಟ್ ಆಗುತ್ತೆ ಕರ್ಮಯೋಗದಲ್ಲಿ ಅಂತ. ಬೇರೆಯವ್ರು ನೋಡೋದು ಸರಿ, ಬಟ್ ನಾವು ಮಾಡುವಾಗಲೂ ಹಾಗೆ ಇರಬೇಕು ಅಂತ. ಅವನದನ್ನು ಮಾಡೋದರಲ್ಲಿ ಎಷ್ಟು ಪ್ರೇಮದಿಂದ ಅದಕ್ಕೆ ತೊಡಗಿಸ್ಕೊಳ್ತಾ ಇದ್ದಾನೋ ಅಷ್ಟು ಆ ಕಾರ್ಯ ಶ್ರೇಷ್ಠವಾದ್ದೇ ಹೊರತು ಕಾರ್ಯವೇ ಸ್ವತಃ ಶ್ರೇಷ್ಠ ಅಲ್ಲ ಅನ್ನೋದು ವಿವೇಕಾನಂದರ ದೃಷ್ಟಿ. ಅದು ಬದುಕಿನ ದೃಷ್ಟಿಯೂ ಕೂಡ ಹೌದು. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾನೆ ಅಂತ ಅವಮಾನ ಮಾಡಬೇಡಿ, ಅದರ ಹಿಂದೆ ಇರೋ ಮನೋಭಾವವನ್ನು ನೋಡಿ. ಅವರದ್ದೇ ವರ್ಬ್ಯಾಟಿಮ್ ಕೋಟ್ ಮಾಡ್ತೀನಿ, ಭಾಳ ಚೆನ್ನಾಗಿದೆ ಈ ಸಾಲು. ನೋಡುವುದಕ್ಕೆ ಅಂದವಾದ ಒಂದು ಜೊತೆ ಚಪ್ಪಲಿ ಹೊಲೆಯಬಲ್ಲ ಚಮ್ಮಾರ, ನೋಡುವುದಕ್ಕೆ ಅಂದವಾದ ಒಂದು ಜೊತೆ ಚಪ್ಪಲಿ ಹೊಲೆಯಬಲ್ಲ ಚಮ್ಮಾರ ತನ್ನ ಆಯುಷ್ಯದಲ್ಲಿ ಪ್ರತಿದಿನವೂ ಅಸಂಬದ್ಧ ಪ್ರಲಾಪವನ್ನು ಮಾಡುವ ಅಧ್ಯಾಪಕನಿಗಿಂತಲೂ ಅವನ ಕಾರ್ಯದೃಷ್ಟಿಯಿಂದ ಮೇಲು ಅಂತ. ಸುಂದರವಾಗಿ ಮನಸ್ಸು ಕೊಟ್ಟು ಪ್ರೇಮದಿಂದ ಚಪ್ಪಲಿ ಹೊಲಿಯುವಂಥ ಒಬ್ಬ ಚಮ್ಮಾರ ಅಸಂಬದ್ಧ ಪ್ರಲಾಪ ಮಾಡುವಂಥ UGC ಸ್ಕೇಲಿನ ಸಂಬಳ ತೆಗೆದುಕೊಳ್ಳುವಂಥ ಒಬ್ಬ ಲೆಕ್ಚರಿಗಿಂತ, UGC ಸ್ಕೇಲ್ ನಾನು ಆ್ಯಡ್ ಮಾಡಿರೋದು ಯಾಕಂದರೆ ತುಂಬ ಜನರು ನೋಡಿರೋದ್ರಿಂದ, ಅಸಂಬದ್ಧ ಪ್ರಲಾಪಗಳನ್ನು ಮಾಡ್ತಿರ್ತಾರಲ್ಲ. ಕ್ಲಾಸ್ ರೂಮಲ್ಲಿ ನಿಂತ್ಕೊಂಡ್ರೆ ಭಾರತವನ್ನು ಬೈಯೋದು, ಹಿಂದುತ್ವವನ್ನು ಬೈಯೋದು ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ನಮ್ಮ ಟ್ಯಾಕ್ಸಿನ ಹಣವನ್ನು ದೋಚ್ಕೊಂಡು ತಿಂತಿರ್ತಾರಲ್ಲ. ನಾವೇ ಕಟ್ಟಿದ ಟ್ಯಾಕ್ಸ್ನ ಹಣವನ್ನು ದೋಚಿಕೊಂಡು ತಿಂದು ನಕ್ಸಲರಿಗೆ ಬೇಕಾಗಿರುವಂಥ ಟ್ರೈನಿಂಗನ್ನು ಕ್ಲಾಸ್ ರೂಮಲ್ಲಿ ಕೊಡ್ತಾರಲ್ಲ, ಆ ಅಯೋಗ್ಯರಿಗಿಂತ ಶ್ರದ್ಧೆಯಿಂದ ನಮ್ಮ ರಸ್ತೆಯನ್ನು ಗುಡಿಸ್ಕೊಂಡು ಹೋಗುವಂಥ ಪೌರ ಕಾರ್ಮಿಕ ಕಾರ್ಯದ ದೃಷ್ಟಿಯಿಂದ, ಕಾರ್ಯ ಮಾಡುವ ದೃಷ್ಟಿಯಿಂದ 100 ಪಾಲು ಶ್ರೇಷ್ಠ. ವಿವೇಕಾನಂದರ ಮಾತನ್ನು ಅನ್ವಯ ಮಾಡಿದರೆ ಗೊತ್ತಾಗುತ್ತೆ. ಅತ್ಯದ್ಭುತವಾಗಿರುವಂಥ ಸಂಗತಿ ಅಂತ. ಅಂದರೆ ಕಾರ್ಯ ಮುಖ್ಯ ಅಲ್ಲ, ಸಾಗುವ ಮಾರ್ಗ ಅಂತ. ಸ್ವಾಮೀಜಿ ಒಂದು ಕಥೆಯನ್ನು ಹೇಳ್ತಾರೆ, ಪಾಪ್ಯುಲರ್ ಕಥೆ, ಆದರೆ ಸ್ವಾಮೀಜಿ ಹೇಳಿರೋದ್ರಿಂದ ನಾನು ಅದನ್ನು ವಾಪಸ್ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಈ ಸಂದರ್ಭಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ.
ವ್ಯಾದಗೀತೆಯ ಕಥೆ ಇದು, ಮಹಾಭಾರತದಲ್ಲಿ ಬರುವಂಥದ್ದು. ಒಬ್ಬ ಸನ್ಯಾಸಿ 12 ವರ್ಷಗಳ ಕಾಲ ತಪಸ್ಸು ಮಾಡಿ ಕಾಡಿನಲ್ಲಿದ್ದು ಪರಿಪೂರ್ಣವಾದ ಬ್ರಹ್ಮಚರ್ಯವನ್ನು ಆಚರಣೆ ಮಾಡ್ತಾ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಶಕ್ತಿಯನ್ನು ಗಳಿಸ್ಕೊಳ್ಳಿಕ್ಕೋಸ್ಕರ ಕಠಿಣ ತಪಸ್ಸನ್ನು ಮಾಡಿದ. 12 ವರ್ಷಗಳು ಕಳೆದು ಹೋದವು. ಅವನು ಪರಿಪೂರ್ಣ ತಪಸ್ಸಿನಲ್ಲಿ ನಿರತನಾಗಿದ್ದವನು ಒಂದು ದಿನ ಏನಾಯಿತು, ತಾನು ಕೂತಿರುವಂಥ ಮರದ ಮೇಲೆ ಒಂದು ಕಾಗೆ ಮತ್ತೊಂದು ಪಕ್ಷಿ ಇವೆರಡು ಜಗಳ ಆಡ್ತಾ ಒಣಗಿದ ಎಲೆಗಳು ಇವನ ಮೇಲೆ ಬೀಳಲಿಕ್ಕೆ ಶುರುವಾಯಿತು. ಇವನು ಸಡನ್ನಾಗಿ ಮೇಲೆ ನೋಡ್ದ, ಒಣಗಿದ ಎಲೆಗಳು ಬೀಳ್ತಾ ಇದೆಯಲ್ಲ, ಯಾಕೆ ಅಂತ ನೋಡಿದರೆ ಕಾಗೆಗಳು. ತಕ್ಷಣ ಕೋಪ ಬಂತು ಇವನಿಗೆ. 12 ವರ್ಷಗಳ ತಪಸ್ಸಿನ ನಂತರ ಬಂದಿರೋ ಕೋಪ ಇದು. ಏನೋ ನನ್ನ ಮೇಲೆ ತರಗೆಲೆಯನ್ನು ಉದುರಿಸುವಷ್ಟು ಧೈರ್ಯವ ನಿಮಗೆ ಅಂತ ಹಿಂಗೆ ಕಣ್ಬಿಟ್ಟ ಅಷ್ಟೇ ಕಾಗೆ ಸುಟ್ಟೋಯ್ತು. ಇವನಿಗೆ ಭಾಳ ಖುಷಿ, ವಾ ಹೆಂಗೆ ಸಾಧ್ಯ ಆಯ್ತಿದೋ. ಆಗ ಗೊತ್ತಾಯ್ತು ಅವನಿಗೆ ತಪಸ್ಸಿನಿಂದ ಶಕ್ತಿ ಸಿದ್ಧಿ ಆಗತ್ತೆ ಅಂತ. ಈಗ ಅವನಿಗೆ ಹೊರಗಡೆ ಹೋಗಿ ಭಿಕ್ಷೆ ತೊಗೊಂಬರೋಂಥ ಸಮಯ ಆಯಿತು. ಭಿಕ್ಷೆ ತೊಗೊಂಬರ್ಲಿಕ್ಕೆ ಅಂತ ಬಂದ. ಭವತಿ ಭಿಕ್ಷಾನ್ ದೇಹಿ ಅಂತ ಒಂದು ಮನೆ ಎದುರುಗಡೆ ನಿಂತ. ಆ ಮನೆಯಿಂದ ಹೆಣ್ಮಗಳ ವಾಯ್ಸ್ ಬಂತು, ಅಪ್ಪ ಒಂದು ಸ್ವಲ್ಪ ಹೊತ್ತು ತಡಿಯಪ್ಪ, ಬಂದುಬಿಡ್ತೀನಿ, ಭಿಕ್ಷೆ ತೊಗೊಂಡು ಬರ್ತೀನಿ ಅಂತ. ನನಗೆ ತಡಿ ಅಂತಾಳಲ್ಲ, ನನ್ನ ಶಕ್ತಿಯ ಪರಿಚಯ ಇಲ್ಲ ಅವಳಿಗೆ, ಕಾಗೆ ಭಸ್ಮ ಆಗಿದ್ದು ಗೊತ್ತಿಲ್ಲ ಇವಳಿಗೆ ಅಂತ ಅಂದ್ಕೊಂಡ. ಒಳಗಿಂದ ಅದೇ ದನಿ ಬಂತು, ನಾನು ಕಾಗೆ ಅಲ್ಲ ಕಣಪ್ಪ, ಭಸ್ಮ ಆಗಲಿಕ್ಕೆ ಅಂದ್ಬಿಡ್ತು. ಇವನಿಗೆ ಟೆನ್ಷನ್ ಶುರು ಆಗ್ಬಿಡ್ತಲ್ಲ. ನಾನು ಒಳಗಡೆ ಕಾಗೆ ಭಸ್ಮ ಮಾಡಿದ್ದನ್ನು ನಾನು ಮನಸ್ಸೊಳಗೆ ಅಂದ್ಕೊಂಡಿದ್ದು ಇವಳಿಗೆ ಹೆಂಗೆ ಗೊತ್ತಾಯಿತು? ಅವಳು ತಕ್ಷಣ ಬಂದುಬಿಟ್ಟು ತಾನು ಭಿಕ್ಷೆ ತೊಗೊಂಬಂದಿದ್ದು ಅವನ ಜೋಳಿಗೆಗೆ ಹಾಕಿದ್ಲು. ಇವನು ಕೇಳಿದ, ಅಮ್ಮ ನಾನು ಕಾಗೆನ ಸುಟ್ಟು ಹಾಕಿದ್ದು ನಿಮ್ಗೆ ಹೆಂಗೆ ಗೊತ್ತಾಯಿತು? ಅವಳಂದು ಗೊತ್ತಿಲ್ಲಪ್ಪ, ನನಗೆ ಹೆಂಗೆ ಗೊತ್ತಾಯಿತು ನನಗೂ ಗೊತ್ತಿಲ್ಲ, ಆದರೆ ನಾನು ಶ್ರದ್ಧೆಯಿಂದ ಮನೆಯಲ್ಲಿದ್ದಾಗ ಅಪ್ಪ ಅಮ್ಮನ ಸೇವೆ ಮಾಡ್ತಿದ್ದೆ. ಮದುವೆ ಮಾಡಿಕೊಟ್ರು, ನನ್ನ ಯಜಮಾನ್ರಿಗೆ ಸ್ವಲ್ಪ ಹುಷಾರಿಲ್ಲ, ಅವ್ರನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀನಿ, ಅವ್ರಿಗೇನು ಬೇಕೋ ಅದನ್ನು ವ್ಯವಸ್ಥೆ ಮಾಡ್ತಿದ್ದೀನಿ. ನೀನು ಭಿಕ್ಷಾಂದೇಹಿ ಅಂತ ಕೇಳ್ತಾ ಇರುವಾಗ ಅವ್ರ ಕರ್ತವ್ಯದಲ್ಲಿದ್ದೆ, ಅವ್ರು ಕೆಲಸ ಮಾಡ್ತಿದ್ದೆ, ನನಗೆ ಅದು ಅತ್ಯಂತ ಇಂಪಾರ್ಟೆಂಟ್ ಅನ್ನಿಸ್ತು, ಅದಕ್ಕೆ 1 ನಿಮಿಷ ತಾಳಪ್ಪ ಅಂತ ನಿನಗೆ ಹೇಳಿದ್ದು. ಈ ಕರ್ತವ್ಯ ಮಾತ್ರದಿಂದಲೇ ನನಗೆ ಈ ಶಕ್ತಿ ಬಂದಿದೆ ಅಂತಂದ್ಲಂತವ್ರು. ಇವನಿಗೆ ಇನ್ನೂ ಆಶ್ಚರ್ಯ ಆಯಿತು. ಕೊನೆಗೆ ಅವಳು ಕೇಳಿದ್ಲು, ನಂಗೆ ಗೊತ್ತು ನಿಂಗೆ ತುಂಬ ಆಶ್ಚರ್ಯ ಆಗ್ತಿದೆ, ನಿನಗೆ ಇನ್ನೂ ಆಶ್ಚರ್ಯವಾಗಬಲ್ಲಂಥ ಮತ್ತೊಬ್ಬ ವ್ಯಕ್ತಿ ಹತ್ರ ನಾನು ಹೇಳ್ತೀನಿ, ಅಲ್ಲಿಗೆ ಹೋಗು, ಇಂಥ ಊರಿಗೆ ಹೋಗು, ಅಲ್ಲೊಬ್ಬ ಕಟುಕ ಇದ್ದಾನೆ, ಕಟುಕ ಅಂದರೆ ಮಾಂಸ ಕಡಿಯೋನಿದ್ದಾನೆ, ಅವನು ನಿನಗೆ ಉಳಿದ ಪಾಠವನ್ನು ಹೇಳಿಕೊಡ್ತಾನೆ, ಹೋಗು ಅಂತ. ಇವನು 12 ವರ್ಷ ತಪಸ್ಸು ಮಾಡಿದ ನಾನು ಒಬ್ಬ ಕಟುಕನ ಬಳಿ ಹೋಗಿ, ಮಾಂಸ ಕಡಿಯೋನ ಬಳಿ ಹೋಗಿ ಪಾಠ ಕಲಿಬೇಕಾ? ಆದರೆ ಇವಳಿಗೆ ಇಷ್ಟು ಕೆಪಾಸಿಟಿ ಇದೆ ಅಂತಾದರೆ ಅವನೊಂದು ಕೈ ನೋಡ್ಬಿಡ್ಬೇಕು ಅಂತ ಬಂದ. ಊರಿನ ಆಚೆಗೆ ಕಟಕನ ಅಂಗಡಿ, ಅವನೇನು ಮಾಂಸವನ್ನು ದಬ ಕಡ್ದು ಬಂದವರಿಗೆ ಹಾಕ್ಕೊಟ್ಟು ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾನೆ. ಬಂದ ದುಡ್ಡನ್ನು ಸಂಗ್ರಹಿಸ್ತಾ ಇದ್ದಾನೆ. ದೂರದಲ್ಲಿ ನಿಂತ್ಕೊಂಡಿದ್ದ ಇವನ ಅಸಹ್ಯ ವೃತ್ತಿ ಮಾಡೋನು. ಇವನ ಹತ್ರ ಏನಾದರೂ ಉಂಟಾ? ಇವನ ಹತ್ರ ಕಲಿಬೇಕಾಗಿರೋದು ಏನಾದರೂ ಇದೆಯಾ? ಅವನ ತಲೆ ತಗ್ಗಿಸಿ ಹೇಳ್ತಿದ್ದವನು, ಆ ಹೆಣ್ಮಗಳು ಕಳಿಸಿದ್ಲೇನಪ್ಪ ನಿಂಗೆ, ಒಂದು ಸ್ವಲ್ಪ ಹೊತ್ತು ನಾನು ಇದನ್ನು ಮುಗಿಸ್ಕೊಂಡು ಬರ್ತೀನಿ ಅಂತ. ಏನು ಮೊಬೈಲಲ್ಲಿ ಟೆಕ್ಸ್ಟ್ ಮೆಸೇಜ್ ಮಾಡೋ ಕಾಲ ಅಲ್ಲ ಅದು, ಯಾರನ್ನೋ ಕಳಿಸ್ತಿದ್ದೀನಿ ಸ್ವಲ್ಪ ಮಾತಾಡಿ ಅಂತ. ಇವನಿಗಿನ್ನೂ ಗಾಬರಿ ಆಯಿತು, ಅಯ್ಯೋ ಇವ್ನಿಗೆ ಹೆಂಗೆ ಗೊತ್ತಾಯ್ತಿದ್ದು ಅಂತ. ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ. ಅವನೆಲ್ಲ ಕೆಲಸವನ್ನು ಮುಗಿಸಿ ತೆಗೆದಿಟ್ಟು, ಬಾ ಮನೆಗೆ ಹೋಗೋಣ ಅಂತ ಕರ್ಕೊಂಡೋದ. ಮನೆಗೆ ಹೋಗಿ ಸ್ನಾನ ಮಾಡಿದ. ಹುಷಾರಿಲ್ಲದ ತಂದೆ ತಾಯಿಯರನ್ನ ಅತ್ಯಂತ ಶ್ರದ್ಧೆಯಿಂದ ಆಧರಿಸಿ ಅವರಿಗೆ ಖುಷಿಯಾಗಬಲ್ಲಂಥ ಎಲ್ಲ ಕೆಲಸಗಳನ್ನು ಮಾಡಿ ಈಗ ಬಂದು ಕೂತ್ಕೊಂಡು ಹೇಳ್ದ. ಕೂತ್ಕೊಂಡ ತಕ್ಷಣ ಇವನು ಕೇಳ್ತಾನೆ, ಎಂಥ ಸಾಧಕ ನೀನು, ಏನು ಅದ್ಭುತವಾದ ಶಕ್ತಿ ಇದೆ ನಿನ್ನ ಬಳಿ, ಯಾಕೆ ಈ ವೃತ್ತಿ ಮಾಡ್ತೀಯಾ? ಅವನಂತಾನೆ, ನನ್ನ ಪರಂಪರೆಯಿಂದ ಈ ವೃತ್ತಿ ನಂಗೆ ಬಂದಿದೆ, ನಂಗೆ ಬೇರೇನು ಮಾಡಲಿಕ್ಕಾಗಲ್ಲ. ಈ ವೃತ್ತಿಯನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡ್ತೀನಿ. ಮನೆಗೆ ಬಂದ ನಂತರ ಕರ್ತವ್ಯ ಅಂತ ತಿಳಿದು ಮಾಡ್ತೀನಿ. ಮನೆಗೆ ಬಂದ ನಂತರ ಅತ್ಯಂತ ಪ್ರೇಮದಿಂದ ತಂದೆ ತಾಯಿಯರ ಸೇವೆ ಶುಶ್ರೂಷೆ ಮಾಡಿಕೊಂಡು ನನ್ನ ಕರ್ತವ್ಯದಲ್ಲಿ ನಾನು ನಿರತನಾಗಿದ್ದೀನಿ, ಹೀಗಾಗಿ ಬಂತು ಅಂತ ಹೇಳಿ ಅವನು ಒಂದು ಅದ್ಭುತವಾಗಿರುವಂಥ ಆತ್ಮತತ್ವವನ್ನು ವಿವರಣೆ ಮಾಡ್ತಾನೆ. ಇದು ಮಹಾಭಾರತದಲ್ಲಿ ವ್ಯಾದಗೀತೆ ಅಂತಲೇ ಫೇಮಸ್. ಅದ್ರ ಬಗ್ಗೆ ವ್ಯಾಖ್ಯಾನಗಳು ನಡೀತವೆ ಈಗಲೂ ಕೂಡ. ವ್ಯಾದಗೀತೆಯ ಮೇಲೆ ಅನೇಕ ಬಾರಿ ವ್ಯಾಖ್ಯಾನಗಳು ನಡೀತವೆ. ಇಲ್ಲಿಯೂ ಕೂಡ ಅದರ ವ್ಯಾಖ್ಯಾನ ನಡೆದಿದೆ ಅಂತ ನಂಗೆ ಓದಿದ ನೆನಪಿದೆ. ಅಂದರೆ ಅಷ್ಟರ ಮಟ್ಟಿಗೆ ಚರ್ಚೆಗಳು ಸಿಗುವಂಥದ್ದು ಅದು ವ್ಯಾದಗೀತೆಯ ಮೂಲಕ ಸಿಗುತ್ತೆ ಅಂತ ಹೇಳ್ತಾರೆ ಸ್ವಾಮೀಜಿ. ಈ ಘಟನೆಯನ್ನು ಉಲ್ಲೇಖ ಮಾಡಿ ಹೇಳ್ತಾರೆ, ನಾವು ಯಾವ ಕೆಲಸ ಅಂತ ಗುರುತಿಸೋದು ಬೇಡ, ಮಾಡುವ ಮನಸ್ಥಿತಿ ಎಂಥದ್ದು ಅಂತ ಗುರುತಿಸಬೇಕು ಅಂತ ಸ್ವಾಮೀಜಿ ಹೇಳ್ತಾರೆ. ಪದವಿಗತ ಕರ್ತವ್ಯವನ್ನು ಅನಾಸಕ್ತಿಯಿಂದ ಮಾಡುವಂತಾಗಲಿ ಅಂತ ಸ್ವಾಮೀಜಿ ಹೇಳ್ತಾರೆ. ಅದಕ್ಕೆ ಸ್ವಾಮೀಜಿ ಒಂದು ಉಲ್ಲೇಖ ಮಾಡ್ತಾರೆ ಇದೇ ಸಂದರ್ಭದಲ್ಲಿ. ಏನು ಹೇಳ್ತಾರೆ ಅಂತಂದರೆ, ನಾನೊಬ್ಬ ಅತ್ಯಂತ ಶ್ರೇಷ್ಠ ಸಾಧುವನ್ನು ಭೇಟಿ ಮಾಡಿದೆ. ಆ ಶ್ರೇಷ್ಠ ಸಾಧು ನನಗೊಂದು ಮಂತ್ರ ಸದೃಶ ವಾಕ್ಯವನ್ನು ಕೊಟ್ಟ. ಅದೇನು ಅಂತಂದರೆ, ಭಾಳ ಚೆನ್ನಾಗಿರೋ ವಾಕ್ಯ, ಗುರಿ ಮತ್ತು ದಾರಿ ಎರಡೂ ಕಲೆತು ಒಂದಾಗಲಿ. ಗುರಿ ಬೇರೆ ದಾರಿ ಬೇರೆ ಆಗಿರೋದು ಬೇಡ, ಗುರಿ ಮತ್ತು ದಾರಿ ಎರಡೂ ಕಲೆತು ಒಂದಾಗಲಿ ಅಂತ. ಹೀಗಾಗಿ
ದಾರಿಯ ಮೇಲೆ ಅತ್ಯಂತ ಎಚ್ಚರ ಇರಲಿ ಅಂತ. ಹಣ ಗಳಿಸ್ಲಿಕ್ಕೆ, ಹೆಸರು ಗಳಿಸ್ಲಿಕ್ಕೆ ಮಾರ್ಗಗಳು ಭಿನ್ನ ಭಿನ್ನ ಇವೆ. ಹಣ ಹೆಂಗೆ ಗಳಿಸ್ಬೋದು? ಶ್ರದ್ಧೆಯಿಂದ ಕೆಲಸ ಮಾಡಿ ಮಾಡಿ ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್ ಅಂತ ಸುಭಾಷಿತಕಾರರು ಹೇಳ್ತಾರಲ್ಲ, ಒಂದೊಂದು ಕಣವನ್ನು ಕೂಡಿಟ್ಟು 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 ಹಣವನ್ನು ಸಂಪಾದಿಸು. ಫೈನ್, ತಪ್ಪೇನಿಲ್ಲ. ಹಣವನ್ನು ಶ್ರದ್ಧೆಯಿಂದ ಸಂಪಾದಿಸಿದ್ದಾನೆ. ನೀನು ಕಂಜೂಸು ಅಂತ ಜಗತ್ತು ಬೈದರೂ ಸರಿ, ಆದರೆ ನೀನು ಸಂಪಾದಿಸಬೇಕಾದರೆ ಶ್ರದ್ಧೆಯಿಂದ ಒಂದೊಂದು ಕಣವನ್ನು ಕೂಡಿ ಹಾಕಿ ಸಂಪಾದಿಸಿದ್ಯಾ, ಫೈನ್. ಇನ್ನೊಬ್ಬ ಇರ್ತಾನೆ, ಲೂಟಿ ಮಾಡಿಯೇ ಸಂಪಾದಿಸಿದ, ಇಬ್ಬರದು ಸಂಪತ್ತು ಈಕ್ವಲ್. ಅಥವಾ ಕೂಡಿಟ್ಟವನಿಗಿಂತ ಲೂಟಿ ಮಾಡಿದವನ ಸಂಪತ್ತು ಜಾಸ್ತಿ. ನಾ ಚಪ್ಪಾಳಿ ಹೊಡೆದು ಲೂಟಿ ಮಾಡಿದವನಿಗೆ ಏನು ಸಂಪತ್ತು ಒಂದು ಅಂತ ಮಾರ್ಗವನ್ನು ನೋಡಲೇ ಇಲ್ಲ. ಮಾರ್ಗ ಕೆಲವೊಂದ್ಸಲ ಗುರಿಗಿಂತ ಹೆಚ್ಚು ಇಂಪಾರ್ಟೆಂಟ್ ಆಗೋದು ಅದಕ್ಕೆ ಹೇಳ್ತಾರೆ ಮಾರ್ಗ ಮತ್ತು ಗುರಿ ಜೊತೆಲಿ ಸೇರಿಕೊಳ್ಳಿ ಅಂತ. ಯಾವತ್ತೂ ಶಾರ್ಟ್ ಕಟ್ಟನ್ನು ಮಾರ್ಗದಲ್ಲಿ ಹುಡುಕ್ಲಿಕ್ಕೆ ಹೋಗಬೇಡಿ, ಅದು ದಟ್ ವಿಲ್ ಕಟ್ ಯು ಶಾರ್ಟ್ ಅಂತ, ಕತ್ತರಿಸಿ ಬಿಸಾಕ್ಬಿಡತ್ತೆ. ಹೀಗಾಗಿ ಈ ಮಾರ್ಗದಲ್ಲಿ ನಡೆದ್ರೆ ಇದು ಕಲ್ಯಾಣ ಮಾರ್ಗ, ಇದು ಭಗವಂತನ ಬಳಿಗೆ ಕರ್ಕೊಂಡು ಹೋಗುವ ಮಾರ್ಗ ಅಂತ ನಿಶ್ಚಯಿಸಿ ಆ ಕರ್ತವ್ಯ ಮಾರ್ಗದಲ್ಲಿ ನಡೀತಾ ನಿಮ್ಗೆ ಏನು ಬೇಕೋ ಅದನ್ನು ಸಂಪಾದಿಸಿಕೊಳ್ಳಿ, ಯಾವುದನ್ನೂ ಇಲ್ಲ ಅಂತ ಭಾರತೀಯ ಧರ್ಮ ಅಥವಾ ಹಿಂದೂ ಧರ್ಮ ಹೇಳಲಿಲ್ಲ. ಹೀಗಾಗಿ ಯಾವುದಾದ್ರೂ ಕರ್ಮ ಮಾಡುವಾಗ ಅದನ್ನು ಬಿಟ್ಟು ಬೇರೆ ಚಿಂತನೆ ಮಾಡಬೇಡಿ, ಉಪಾಸನೆಯಂತೆ ಅದನ್ನು ಮಾಡಿ. ಸ್ವಾಮೀಜಿ ಹೇಳುವಂಥ ಒಂದು ಮಾತು ನಂಗೆ ಭಾಳ ಇಷ್ಟ ಆಗುತ್ತೆ. ತತ್ಕಾಲಕ್ಕೆ, ಭಾಳ ಚೆನ್ನಾಗಿದೆ ಈ ಮಾತು, ತತ್ಕಾಲಕ್ಕೆ ನಿಮಗೆ ನಿಮ್ಮೆದುರಿಗಿರುವ ಕರ್ಮಕ್ಕಾಗಿ ನಿಮ್ಮ ಆಯುಷ್ಯವನ್ನೇ ವಿನಿಯೋಗಿಸಿಬಿಡಿ ಅಂತಾರೆ. ಈಗ ನನಗೆ ಉಪನ್ಯಾಸ ಮಾಡುವಂಥ ಈ ಕೆಲಸ ತತ್ಕಾಲದ ಕೆಲಸ. ಈ ತತ್ಕಾಲದ ಕೆಲಸಕ್ಕೆ ನನ್ನ ಆಯುಷ್ಯವನ್ನೇ ವಿನಿಯೋಗಿಸಬೇಕು ಅಂತ ಅಂದರೆ ಏನರ್ಥ ಗೊತ್ತೇನು? ಈ ಉಪನ್ಯಾಸ ಮುಗಿದ ಮೇಲೆ ನನ್ನ ಬದುಕೇ ಇರಲ್ಲ ಅಂತ ತಿಳ್ಕೊಂಡು ಉಪನ್ಯಾಸ ಮಾಡಬೇಕು ಅಂತ. ಇದು ಲಾಸ್ಟ್ ಅಂತ ಅನ್ಕೋ. ಆವಾಗ ನೀನು ಯು ವಿಲ್ ಗಿವ್ ಯುವರ್ ಬೆಸ್ಟ್. ನಿಂಗೆ ಯಾವುದೋ ಒಂದು ಕೆಲಸ ಕೊಟ್ಟರು, ಆ ಕೆಲಸ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಇಟ್ಕೋ, ದಿಸ್ ಈಸ್ ಮೈ ಲಾಸ್ಟ್ ವರ್ಕ್ ಅಂದ್ಕೊಂಡು ಪೂರ್ಣ ಆಯುಷ್ಯ ಇದಕ್ಕೆ ಹಾಕ್ಬಿಟ್ಟಿದ್ದೀನಪ್ಪ ಅಂತ ಕೆಲಸ ಮಾಡು. ಕೆಲಸ ಮಾಡಿದ ನಂತರ ಆ ಕೆಲಸವನ್ನು ಮರೆತು ಹೋಗ್ಬಿಡು. ಇನ್ನು ಫಲವನ್ನು ಅಪೇಕ್ಷೆ ಪಡಬೇಡ, ಅನಾಸಕ್ತನಾಗ್ಬಿಡು. ನೀನು 100% ಕೊಟ್ಟಿರೋದ್ರಿಂದ ಕೆಲಸ ಅಂತೂ ಅದ್ಭುತವಾಗತ್ತೆ, ಅದನ್ನು ಮರೆತು ಬಿಟ್ಟಿರೋದ್ರಿಂದ ಆಸಕ್ತಿಯೂ ಅದರೊಳಗಿಲ್ಲ ಅಂತ. ಯುವ ಬ್ರಿಗೇಡ್ನಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ. ಸುಮ್ಮನೆ ನಾನು ಉದಾಹರಣೆ ಹೇಳೋದು, ವಿವೇಕಾನಂದರ ಈ ಚಿಂತನೆಗಳನ್ನೆಲ್ಲ ತುಂಬ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ ನಾವು. ಯುವ ಬ್ರಿಗೇಡ್ ನಾವು ಹೆಂಗೆ ಮಾಡ್ತೀವಿ ಅಂದರೆ, ತುಂಬ ಜನರ ಆರೋಪ ಯುವ ಬ್ರಿಗೇಡ್ನ ಮೇಲೆ ಏನು ಅಂತಂದರೆ, ಯಾವುದೇ ಒಂದು ಕೆಲಸವನ್ನು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗಲ್ಲ ಅಂತ ಭಾಳ ಜನ ಹೇಳ್ತಿರ್ತಾರೆ. ಲಾಜಿಕಲ್ ಎಂಡ್ ಅಂದರೆ ಏನು? ಒಂದೇ ಕೆಲಸವನ್ನು 25 ವರ್ಷ ಮಾಡ್ತಾನೆ ಇರೋದು. ಗಿಡ ನೆಡೋದು ಅಂತಂದರೆ ಹೆಂಗೆ ಅಂತಂದರೆ, ಕರ್ನಾಟಕದಲ್ಲಿ ಇನ್ನು ಗಿಡಗಳ ಕೊರತೆ ಇಲ್ಲ ಅನ್ನೋವರೆಗೂ ಗಿಡ ನೆಡ್ತಾನೇ ಇರೋದು ಅಂತ. ವಿಚ್ ಈಸ್ ನಾಟ್ ಪಾಸಿಬಲ್. ನಮ್ಮ ಆಯುಷ್ಯದಲ್ಲಿ ಸಾಧ್ಯ ಇಲ್ಲ. ಆದರೆ ಯಾವುದಾದ್ರೂ ಒಂದು ಗಿಡ ನೆಡುವ ಪ್ರಾಜೆಕ್ಟನ್ನು ತೆಗೆದುಕೊಂಡ್ರೆ ಹೆಂಗೆ ಮಾಡೋದು ಅಂತಂದರೆ, ಮೋಸ್ಟ್ಲಿ ಪ್ರಾಜೆಕ್ಟ್ ಮುಗಿದ್ಮೇಲೆ ಸತ್ಯ ಹೋಗ್ತೀವಿ ಅನ್ನೋ ಥರ ಮಾಡಿಬಿಡೋದು, ಮಾಡಿ ಮುಗಿಸೋದು. ಮುಗಿಸಿದ ಮೇಲೆ ಏನು ಮಾಡೋದು ಗೊತ್ತಾ? ಮುಂದಿನ ವಾರವೇ ಇನ್ನೊಂದು ಪ್ರೋಗ್ರಾಮ್ ತೊಗೊಂಡ್ಬಿಡೋದು. ಇನ್ನೊಂದು ಪ್ರೋಗ್ರಾಮ್ ತೊಗೊಳ್ಳೋದರ ಲಾಭ ಏನು ಅಂತಂದರೆ, ಹಳೇದು ಮಾಡಿದ್ದು ಮರ್ತೋಗ್ಬಿಡುತ್ತೆ ಅಂತ. ನೀವು ಹಳೇದು ಮಾಡಿದ್ದನ್ನು ಮರೀಲಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ ಗೊತ್ತಾ? ಮೊಮ್ಮಕ್ಕಳ ಕಾಲಕ್ಕೂ ಅದನ್ನೇ ಹೇಳ್ತಿರ್ತೀವಿ, ನಾವೊಂದು ಪ್ರೋಗ್ರಾಮ್ ಮಾಡಿದ್ವಿ, ಹೆಂಗಿತ್ತು ಗೊತ್ತಾ? ಕೆಲವರು ನೋಡ್ತೀನಿ ನಾನು, ಇಡೀ ವರ್ಷಕ್ಕೆ ಒಂದೇ ಪ್ರೋಗ್ರಾಮ್ ಮಾಡೋದವರು. ಆ ಒಂದು ಪ್ರೋಗ್ರಾಮ್ದು ದೊಡ್ಡ ಆಲ್ಬಮ್. ನೀವು ಅವ್ರ ಮನೆಗೆ ಹೋದರೆ ದೊಡ್ಡ ಕರ್ಮ ಏನು ಅಂತಂದರೆ, ಆಲ್ಬಮ್ ತೆಗೆದು ನಿಮ್ಮ ಮುಂದೆ ಇಟ್ಬಿಡ್ತಾರೆ. ಆ ಆಲ್ಬಮ್ ನೋಡಬೇಕು. ಆ ಆಲ್ಬಮಲ್ಲಿ ನೀವೇನಾದರೂ 4 ಪೇಜ್ ಹಿಂಗೆ ಜಾಡಿಸ್ಬಿಟ್ರೆ, ಸರ್ ಅಲ್ಲೊಂದು ಒಳ್ಳೆ ಫೋಟೋ ಇದೆ ತೆಗೀರಿ ಅಂತಾರೋ. ಆ ಫೋಟೋದಲ್ಲಿ ನಿಮ್ಗೆ ಆಸಕ್ತಿಯೇ ಇಲ್ಲ. ನಾನೊಂದ್ಸಲ ಒಂದು ಹೋಟ್ಲಿಗೆ ಹೋಗಿದ್ದೆ. ಹೋಟ್ಲಲ್ಲಿ ತಿಂಡಿ ತಿನ್ನಬೇಕು ಅಂತ, ಯಾವುದೋ ಇಲ್ಲೇ ಜಯನಗರದಲ್ಲಿ ತುಂಬ ಚೆನ್ನಾಗಿರೋಂಥ ದೋಸೆ ಏನೋ ಮಾಡ್ತಾರೆ, ಆಂಧ್ರ ಸ್ಟೈಲ್ದು ಅಂತ. ಯಾರೋ ಕರ್ಕೊಂಡೋದ್ರು, ಹೋದ್ವಿ. ಯಾವುದೋ ಒಂದು ಟೀಮವ್ರು ಬಂದರು, ಸರ್ ನಾವು ಗಿಡ ನೆಡೋ ಪ್ರೋಗ್ರಾಮ್ ಮಾಡ್ತೀವಿ ಅಂತ. ಅವ್ರು ಹೋಗೋ ಕಡೆ ಎಲ್ಲ ಬ್ಯಾಗಲ್ಲಿ ಆಲ್ಬಮ್ ತೊಗೊಂಡೋಗ್ತಾರೆ ರೀ. ತೊಗೊಂಡು ಆಲ್ಬಮ್ ಇಟ್ಬಿಟ್ಟಿದ್ದಾರೆ. ನನಗೆ ಆಯುಷ್ಯವೇ ಮುಗಿಯುತ್ತೆ ಅನ್ನೋ ಥರ ದೋಸೆ ತಿಂತಿದ್ದೀನಿ, ಅಷ್ಟು ಇಷ್ಟಪಟ್ಟು ತಿಂತಿದ್ದೀನಿ. ಆಯುಷ್ಯ ಮುಗಿದೋಗುತ್ತೆ ಅಂತ ಸ್ವಾಮೀಜಿ ಹೇಳಿದಾರಲ್ಲ, ತಿಂದರೆ ಹಂಗೆ ತಿನ್ನಬೇಕು ಅಂತ. ಈ ಮಧ್ಯೆ ಆಲ್ಬಮ್ ಇಟ್ಟು ಆಯುಷ್ಯಕ್ಕೆ ಇನ್ನೊಂದು 4 ದಿನ ಆ್ಯಡ್ ಮಾಡ್ತಾರೆ. ಹೆಂಗೆ ತಿನ್ನೋದು? ಹೆಂಗೆ? ಅರ್ಥವೇ ಆಗೋದಿಲ್ಲ ಅವರಿಗೆ. ಆಯಿತು ನೋಡಿದೆ, ಚೆನ್ನಾಗಿದೆ ಅಂದರೂ ಅರ್ಥ ಆಗ್ತಿಲ್ಲ ನೋಡಿ ಅಂತ. ಏನಾದ್ರು ಒಂದು 2 ನಿಮಿಷ ದೋಸೆ ಪಕ್ಕಕ್ಕಿಟ್ಟು, ಆಯುಷ್ಯ ಇಲ್ಲೇ ಮುಗಿಸ್ತೀನಿ 1 ನಿಮಿಷ ಅಂತ ಮುಗಿಸಿ ಕೊಟ್ಟು ನಾನು ತಿಂಡಿ ತಿಂತೀನಿ ಈಗ ಅಂತ. ಅಂದರೆ ಹೆಂಗಿರ್ತೀವಿ ನಾವು ಅಂತಂದರೆ, ಅದನ್ನು ಬಿಡಲಿಲ್ಲ ಅಂತಂದರೆ ಅದು ನಮ್ಮನ್ನು ಹೆಂಗೆ ಹಿಡ್ಕೊಂಡು ಬಿಡುತ್ತೆ ಅಂತಂದರೆ ಬಿಡ್ಲಿಕ್ಕಾಗಲ್ಲ. ಒಂದ್ಸಲ ಒಬ್ಬ ರಾಜ ಸನ್ಯಾಸಿ ಬಂದಾಗ ಹೇಳಿದ್ನಂತೆ, ಸಾಧುಗಳೇ ಎಷ್ಟು ಆರಾಮಾಗಿದ್ದೀರಾ ನೀವು, ನನಗೂ ನಿಮ್ಮ ಥರನೇ ಇರಬೇಕು ಅಂತ ಆಸೆ ಇತ್ತು, ಆದರೆ ಏನು ಮಾಡಲಿ, ಈ ರಾಜ್ಯಭಾರ ಬಿಡೋದೇ ಇಲ್ಲ ನನ್ನ. ನಾನು ನಿಮ್ಮ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಬಿಡಬೇಕು ಅಂತ ಅಂದ್ಕೊಳ್ತೀನಿ, ಇದು ಬಿಡ್ತಿಲ್ಲ ನನ್ನ ಅಂತ.
ಹೇಳಿದ ನಾನು ಬಿಡೋವಂಥ ಉಪಾಯ ನಾಳೆ ಹೇಳ್ಕೊಡ್ತೀನಿ ಬಾ ನನ್ನ ಆಶ್ರಮದ ಹತ್ರ ಅಂತ. ಇವನು ಹೋದ ನೆಕ್ಸ್ಟ್ ಡೇ ಆಶ್ರಮದ ಹತ್ರ. ಹೋದರೆ ಸನ್ಯಾಸಿಗಳು ಕೂಗಾಡ್ತಿದ್ದಾರೆ, ಬಿಡಿಸು 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 ಅಂತ. ಇವನು ಏನು ಅಂತ ನೋಡಿದ್ರೆ ಸನ್ಯಾಸಿಗಳು ಒಂದು ಮರ ನಪ್ಕೊಂಡ್ಬಿಟ್ಟಿದ್ರಂತೆ. ನಾನು ಬಿಡ್ತಾ ಇಲ್ಲ ಬಿಡಿಸು ಬಿಡಿಸು ಅಂತ. ರಾಜ ಹೇಳಿದಂತೆ, ಈ ತಲೆಗಿಲೆ ಕೆಟ್ಟಿದೇನ್ರಿ ನಿಮಗೆ? ಮರ ನಿಮ್ಮನ್ನು ಹಿಡ್ಕೊಂಡಿರೋದಲ್ಲ, ನೀವು ಮರನ ಹಿಡ್ಕೊಂಡಿರೋದು. ತಕ್ಷಣ ಅವ್ರು ಕೈ ಬಿಟ್ಟು ಹೇಳಿದ್ರಂತೆ, ಹಾಗೆ ರಾಜ್ಯ ನಿನ್ನನ್ನು ಹಿಡ್ಕೊಂಡಿರೋದಲ್ಲ, ನೀನೇ ಹಿಡ್ಕೊಂಡಿರೋದು ಕಣಪ್ಪ, ಯಾವಾಗ ಬಿಡ್ತೀವೋ ಬಿಡು ಅದನ್ನು ಅಂತ. ನಾವೆಲ್ಲರೂ ಅಂದ್ಕೊಳ್ಳೋದು ಅಷ್ಟೇ ಇಲ್ಲ, ಇದು ಬಿಡಲ್ಲ ಎಲ್ಲ ಬಿಡುತ್ತೆ, ಹಿಡ್ಕೊಂಡಿರೋದು ನಾವು ಅಂತ ನಮ್ಗೆ ಗೊತ್ತಿಲ್ಲ ಅಷ್ಟೇ ಅಂತ. ಅವರೊಬ್ರು ಹೇಳೋರು, ಅವನೊಂದು ಕಾಡಿಗೆ ಹೋದಾಗ ಚಳಿ ಅಂತ ಕೂತಿದ್ರೆ ಒಂದು ಕಂಬಳಿ ಅಂತ ಬಂತಂತೆ. ಕಂಬಳಿ ಬಂದು ಬಿತ್ತಂತ ಮೈ ಮೇಲೆ. ಇದು ಭಗವಂತ ಕಂಬಳಿ ಕೊಟ್ಟಿಲ್ಲ ಅಂತ ಖುಷಿ ಪಟ್ಟನಂತೆ. ಕಂಬಳಿನ ಗಟ್ಟಿಯಾಗಿ ಹಿಡ್ಕೊಂಡಂತೆ, ನಾನು ಹಿಡ್ಕೊಂಡಿದ್ದೀನಿ ಕಂಬಳಿನ ಅಂತ. ಆಮೇಲೆ ಗೊತ್ತಾಗ್ತದೆ ಕಂಬಳಿ ಅಲ್ಲ, ಕರಡಿ ಅದು ಅಂತ. ಸೊ ನಾವೆಲ್ಲರೂ ಆರಂಭದಲ್ಲಿ ಹಿಡ್ಕೊಳ್ಳುವಾಗ ಹಿಂಗೆ, ಆಮೇಲೆ ಗೊತ್ತಾಗ ನಮ್ಮ ಕರಡಿನೇ ಹಿಡ್ಕೊಂಡಿರೋದು ನಮ್ಮನ್ನ ಅಂತ. ಸೊ ಆರಂಭದಲ್ಲಿ ಹಿಡ್ಕೊಳ್ಳುವಾಗ ಹೆಂಗೆ ಹಿಡ್ಕೊಂಡಿರ್ತೀವಿ ಅದನ್ನು ಅಂತಂದರೆ, ಅದನ್ನು ಬಿಡುವ ಪ್ರಕ್ರಿಯೆ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು ಅನ್ನೋದು ಈ ದೃಷ್ಟಿಯಿಂದ ಬಹಳ ಬೇಕಾಗಿರುವಂಥ ಸಂಗತಿ. ಸ್ವಾಮೀಜಿ ಅದನ್ನು ಹೇಳ್ತಾರೆ, ಅತ್ಯಂತ ಪ್ರಮುಖ ಅಂತ. ಹೀಗಾಗಿ ನಾಳೆಯೇ ಸಾಯ್ತೀನಿ ಅನ್ನೋ ಭಾವದಿಂದ ಕೆಲಸ ಮಾಡಿ, ಆ ಕೆಲಸಕ್ಕೆ ಪೂರ್ಣ ನಿಮ್ಮನ್ನು ನೀವು ಕೊಟ್ಕೊಳ್ಳಿ ಅಂತ. ಕರ್ಮಕ್ಕಾಗಿಯೇ ಕರ್ಮ ಮಾಡೋದು ಅಂದರೆ ಹಿಂಗೆ ಅಂತ ಸ್ವಾಮೀಜಿ ಹೇಳ್ತಾರೆ. ಹಿಂಗಂದು ಸ್ವಾಮೀಜಿ ಹೇಳ್ತಾರೆ. ಇದೊಂದು ರೀತಿ ಭಾಳ ಚೆನ್ನಾಗಿರುವಂಥ ಮಾತಿದು. ಸ್ವಾಮೀಜಿ ಎಷ್ಟು ಚೇತೋಹಾರಿಯಾಗಿರುವಂಥ ಸಂಗತಿಗಳನ್ನು ಹೇಳ್ತಾರೆ ಅಂತಂದರೆ, ಕರ್ಮಕ್ಕಾಗಿ ನೀವು ಕರ್ಮ ಮಾಡ್ತಿದ್ದೀರಿ ಅಂತಂದರೆ ದೇವಸ್ಥಾನದಲ್ಲಿ ದೇವರ ಭಜನೆ ಮಾಡದಂತೆ ಅಂತ. ಭಜನೆ ಮಾಡಬೇಕು ಅಂದರೆ ನೀವು ಹಾಡು ಹೇಳಬೇಕು ಅಂತಿಲ್ಲ. ನಿಮಗೆ ಒಪ್ಪಿಸಿರುವ ಕರ್ತವ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಕರ್ಮಕ್ಕಾಗಿ ಕರ್ಮ ಎನ್ನುವ ಭಾವದಿಂದ ಮಾಡಿದರೆ ಅದೇ ಭಗವಂತನ ಪ್ರಾರ್ಥನೆ. ನಾನು ಡಿ ವಿ ಜಿಯವರು ನೆನಪಿಸ್ಕೊಂಡಲ್ಲ, ನಾನು ಪೂಜೆ ಮಾಡ್ತಿಲ್ಲ ಕಣಪ್ಪ, ಆದರೆ ಬರೆಯೋ ಪ್ರತಿಯೊಂದು ಕವನವನ್ನು ಪುಷ್ಪ ಅಂತ ಸಮರ್ಪಣೆ ಮಾಡ್ತೀನಿ ಅಂತ. ಏನು ಅದ್ಭುತವಾದ ಭಾವ ಅದು. ಈ ಭಾವಕ್ಕೆ ಏರ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಮ್ಮ ಕಣ್ಣೆದುರಿಗಿದ್ದಂಥ ಜೀವಂತ ಉದಾಹರಣೆಗಳವೆಲ್ಲ ಅಂತ ಅನಿಸುತ್ತೆ. ಹೀಗಾಗಿ ಅನನ್ಯ ಕರ್ತವ್ಯ ಶ್ರದ್ಧೆ ಅದು ಈಶ್ವರೋಪಾಸನೆ ಆಗತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ. ಪ್ರಪಂಚಕ್ಕೆ ಬದ್ಧವಾದ ಅಜ್ಞಾನ ಮೋಹಗಳಿಂದ ಕೂಡಿದ ಪ್ರಾಪಂಚಿಕನಿಗೂ ಈ ರೀತಿ ಕರ್ಮಕ್ಕಾಗಿ ಕರ್ಮ ಮಾಡುವ ಪ್ರಕ್ರಿಯೆ ಜ್ಞಾನೋದ್ದೀಪನ ಮಾಡಿ ಮುಕ್ತಿಯನ್ನು ಕೊಡುತ್ತೆ ಅಂತ. ಪ್ರಪಂಚಕ್ಕೆ ಬದ್ಧನಾದ, ಪ್ರಪಂಚವನ್ನು ಬಿಟ್ಟು ಒಳಗೆ ಹೋಗ್ಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅವನಿಗೆ, ಅಷ್ಟು ಬದ್ಧನಾಗಿರುವ ಪರಿಪೂರ್ಣ ಅಜ್ಞಾನ ಮೋಹಗಳಿಂದ ಕೂಡಿದ ಪ್ರಾಪಂಚಿಕನಿಗೂ ಕೂಡ ಕರ್ಮಕ್ಕಾಗಿ ಕರ್ಮ ಮಾಡುವ ಭಾವ ಬಂತು ಅಂತಂದರೆ ಆತ ನಿಸ್ಸಂಶಯವಾಗಿ ಜ್ಞಾನವನ್ನು ಪಡ್ಕೊಂಡು ಮುಕ್ತಿಯನ್ನು ಪಡಿತಾನೆ ಅಂತ ಸ್ವಾಮೀಜಿಯ ಮಾತು. ಅಕಸ್ಮಾತ್ ನಾವೇನಾದರೂ ಈ ಕರ್ತವ್ಯ ನಿರ್ವಹಣೆಯಲ್ಲಿ ಅಹಂಕಾರಿಯಾದರೂ ಪೆಟ್ಟು ಬೀಳುತ್ತೆ. ಮತ್ತು ಇನ್ನೊಂದು ಸ್ವಾಮೀಜಿ ಹೇಳುವಂಥ ಇಂಪಾರ್ಟೆಂಟ್ ಆಗಿರುವಂಥ ಸಂಗತಿ ಇನ್ನು ಚರ್ಚೆ ಮಾಡಬೇಕು, ಅಥವಾ ಕೇಳಿದರೂ ಆಶ್ಚರ್ಯ ಅಂತೆ. ಸ್ವಾಮೀಜಿ ಹೇಳ್ತಾರೆ, ಕರ್ಮವನ್ನೇ ಮಾಡದೇ ಇರೋನು ಅಥವಾ ಈ ಥರದ ಕರ್ತವ್ಯ ಇದನ್ನೆಲ್ಲ ಶ್ರದ್ಧೆಯಿಂದ ಮಾಡದೇ ಇರೋನು ಯಾವಾಗ ಶ್ರದ್ಧೆಯಿಂದ ಮಾಡಲಿಕ್ಕೆ ಶುರು ಮಾಡ್ತಾನೋ ಆಗ ಅವನಿಗೆ ನನ್ನ ದೀನ ಕರ್ಮಗಳನ್ನು ಮಾಡಿಕೊಳ್ಳಿಕ್ಕೂ ನಾನು ಅಶಕ್ತ ಅನ್ನೋದು ಗೊತ್ತಾಗ್ಬಿಡತ್ತೆ ಅಂತ. ಆಗಲೇ ನಮ್ಮ ಸ್ವಮಹತ್ವದ ಆಲೋಚನೆ ಮಾಯವಾಗೋದು ಅಂತ. ಅರ್ಥ ಏನು ಅಂತಂದರೆ, ಸ್ವಾಮೀಜಿಯ ಈ ಮಾತಿನಿಂದ ಅವರೇ ಹೇಳಿರುವಂಥ ಮಾತನ್ನು ಎಲಾಬರೇಟ್ ಮಾಡ್ತೀನಿ. ನಾವು ಕೆಲಸವನ್ನೇ ಮಾಡಲಿಲ್ಲ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ನಾನು ಆಫೀಸಿಂದ ಬರ್ತೀನಿ, ಟಿ ವಿ ಹಾಕ್ಕೊಂಡು ಕೂತ್ಕೊಂಡಿರ್ತೀನಿ. ಒಂದು ಹೆಂಡತಿ ಕೆಲಸ ಮಾಡ್ತಿರ್ತಾಳೆ, ಇಲ್ಲ ಕೆಲಸದವ್ರು ಬಂದು ಕೆಲಸ ಮಾಡ್ತಿರ್ತಾರೆ. ನಂಗೆ ಕೂತ್ಕೊಂಡು ರೂಢಿ ಆಗಿಬಿಟ್ಟಿದೆ. ನನಗೊಂಥರ ಗ್ರೇಟ್ನೆಸ್ನ ಫೀಲಿಂಗ್ ಇದೆ. ಆದರೆ ಒಂದು ಸಲ ಶ್ರದ್ಧೆಯಿಂದ ನನ್ನ ಕರ್ತವ್ಯವನ್ನು ನಾನೇ ಮಾಡಿಕೊಳ್ಬೇಕು ಅಂತ ನೀವು ಶುರು ಮಾಡಿಬಿಡಿ, ಆಗ ಗೊತ್ತಾಗುತ್ತೆ ನನ್ನ ಬಟ್ಟೆ ಒಕ್ಕೊಳ್ಳೋಕ್ಕೂ ನನಗೆ ಬರಲ್ಲ ಅಂತ. ಆಗ ಗೊತ್ತಾಗುತ್ತೆ ಅರ್ಜೆಂಟಿಗೆ ಒಂದು ಟೀ ಬೇಕು ಅಂದರೂ ನಂಗೆ ಮಾಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ಅಂತ. ಅತ್ಯಂತ ದೀನ ಕರ್ಮ, ಸಾಮಾನ್ಯ ಕರ್ಮಗಳನ್ನೂ ಕೂಡ ನನ್ನಿಂದ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಆವಾಗ ಅರ್ಥ ಆಗುತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ. ಅದಕ್ಕೆ ನನ್ನ ಚಿಕ್ಕಪ್ಪ ನನಗೊಂದು ಮಾತು ಯಾವಾಗಲೂ ಹೇಳೋರು, ಬ್ರೇಕ್ ದ ರುಟೀನ್ ಅಂತ. ನಮ್ಮ ಸಾಮರ್ಥ್ಯ ನಮ್ಗೆ ಅರಿವಾಗಬೇಕು ಅಂದರೆ ಒಂದು ರುಟೀನ್ನ ಬ್ರೇಕ್ ಮಾಡಬೇಕು ಅಂತ. ರುಟೀನ್ ಬ್ರೇಕ್ ಮಾಡೋದು ಏನು ಅಂತಂದರೆ, ನೀನು ಪ್ರತಿನಿತ್ಯ ಹೆಂಗಿರ್ತೀಯೋ ಅದನ್ನು ಬ್ರೇಕ್ ಮಾಡಿ ಬೇರೆನೋ ಮಾಡ್ಲಿಕ್ಕೆ ಶುರು ಮಾಡಿಬಿಡು ಅಂತ. ಆವಾಗ ನಮ್ಮ ಸಾಮರ್ಥ್ಯ ಗೊತ್ತಾಗುತ್ತೆ. ಒಂದೇ ಮಾಡ್ತಾ ಹೆಂಗಾಗ್ಬಿಟ್ಟಿರ್ತೀವಿ ಅಂದರೆ ಒಗ್ಗೋಗಿರ್ತೀವಿ. ಮಧ್ಯ ಒಂದು ಬ್ರೇಕ್ ಮಾಡಿ ಬೇರೆನೋ ಶುರು ಮಾಡಿಬಿಡು, ಆಮೇಲೆ ಮತ್ತೆ ಇಲ್ಲಿಗೆ ಬಾ. ಆವಾಗ ನಮ್ಮ ಸಾಮರ್ಥ್ಯವೂ ಇಂಪ್ರೂವ್ ಆಗುತ್ತೆ, ನಮಗೊಂದು ಅರ್ಥ ಆಗುತ್ತೆ ನಾನು ಏನು ಮಾಡಬಲ್ಲೆ ಅಂತ. ಈ ಜಿಮ್ಮಿಗೆ ಹೋದರೆ ಒಂದೇ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಬಿಡಲ್ಲ. ಒಂದು 5 ದಿನ 6 ದಿನ ಅಥವಾ 7 ದಿನ ಆದಮೇಲೆ ಎಕ್ಸರ್ಸೈಸಸ್ ಚೇಂಜ್ ಮಾಡ್ತಾರೆ. ಯಾಕಂದರೆ ಬಾಡಿ ಸೆಟ್ ಆಗಿಬಿಡ್ತಾ ಎಕ್ಸರ್ಸೈಸ್ಗೆ. ಆ ಬಾಡಿ ಇನ್ನು ಚೇಂಜ್ ಆಗಲ್ಲ, ಅಲ್ಲಿಗೆ ಇರುತ್ತೆ. ಚೇಂಜ್ ಮಾಡಿದ ತಕ್ಷಣ ಮಸಲ್ಸ್ಗಳು ಅದಕ್ಕೆ ರಿಯಾಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಹೀಗಾಗಿ ಬ್ರೇಕ್ ದ ರುಟೀನ್ ಅಂತ. ನಾವು ಯಾವಾಗಲೂ ಈ ಥರದ ಕೆಲಸ ಮಾಡ್ತಾ ಒಂದ್ಸಲ ಸಡನ್ನಾಗಿ ಒಂದು ಆಲೋಚನೆ ಬಂದು ನಾವೇನಂದ್ವಿ, ಕರ್ನಾಟಕದ ಹಾಸ್ಪಿಟಲ್ಗಳಿಗೆ ಗಲೀಜಾಗಿವೆ, ಒಂದು ವಾರ
ಸ್ವಚ್ಛತೆಯೇ ಆರೋಗ್ಯ ಅಂತ ದೃಷ್ಟಿ ಇಟ್ಕೊಂಡು ಹಾಸ್ಪಿಟಲ್ ಕ್ಲೀನ್ ಮಾಡೋಣ ಅಂತ. ನಾನು ಕೊಪ್ಪಳದಲ್ಲಿ ಕಾರ್ಯಕ್ರಮಕ್ಕೆ ಅಂತ ಹೋಗಿದ್ದೆ. ಕೊಪ್ಪಳದ ಗೌರ್ಮೆಂಟ್ ಹಾಸ್ಪಿಟಲ್ ಬೆಳಗ್ಗೆ ಕ್ಲೀನ್ ಮಾಡಲಿಕ್ಕೆ ಜೋಡಿಸಿ ಬರ್ತೀನಿ ಅಂತ. ಹಾಸ್ಪಿಟಲ್ ಕ್ಲೀನ್ ಮಾಡೋದು ಅಂತಂದರೆ ಹಾಸ್ಪಿಟಲ್ನ ಕಸ ಗುಡಿಸಿ, ಹೆಚ್ಚಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದು ಹೋಗ್ಬಿಡ್ತಾರೆ, ಅಥವಾ ಎಲ್ಲಾದರೂ ಒಂದು ಕಡೆ ಕಸ ಪೊರಕೆ ಹಿಂಗೆ ಗುಡಿಸಿ ಫೋಟೋ ತೆಕ್ಕೊಂಡು ಹೋಗ್ತಾರೆ ಅಂತ ಡಾಕ್ಟ್ರು ಅಂದ್ಕೊಂಡಿದ್ರು, ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ನಮಗಿರೋ ರೂಢಿ ಏನು ಅಂತಂದರೆ ಕ್ಲೀನ್ ಮಾಡೋದು ಅಂದರೆ ಪರಿಪೂರ್ಣವಾಗಿ ಕ್ಲೀನ್ ಆಗಬೇಕು ಅಂತ. ಸೊ ನೇರವಾಗಿ ಆರಿಸ್ಕೊಂಡಿದ್ದೆ ಟಾಯ್ಲೆಟು. ಯಾಕೆ ಆರಿಸ್ಕೊಂಡು ಅನ್ನಿಸ್ಬಿಡ್ತು ನನಗೆ. ಆರಿಸ್ಕೊಳ್ಳುವಾಗ ಭಾಳ ಜೋಶಿತ್ತು, ಕ್ಲೀನ್ ಇರುತ್ತೆ ಅಂತ ಭಾವದಿಂದ. ಆರಿಸ್ಕೊಂಡ್ಮೇಲೆ ಗೊತ್ತಾಯ್ತು ಯಾಕೆ ಆರಿಸ್ಕೊಂಡಪ್ಪ ಇದನ್ನು ಅಂತ. ಆ ಟಾಯ್ಲೆಟ್ ಒಳಗೆ ಹೋದ್ಮೇಲೆ ಗೊತ್ತಾಯಿತು, ಆ ಹಾಸ್ಪಿಟಲ್ ಓಪನ್ ಆದಾಗಲಿಂದ ನಾವು ಅವತ್ತು ಕ್ಲೀನ್ ಮಾಡುವವರೆಗೂ ಒಂದು ದಿನ ಟಾಯ್ಲೆಟನ್ನು ಕ್ಲೀನ್ ಮಾಡಿರಲಿಲ್ಲ. ಮಿತ್ರ, ಇಟ್ ವಾಸ್ ಹಾರಿಬಲ್ ಸಿಚುಯೇಷನ್. ಬಟ್ ನಮಗೆ ಸಿಕ್ಕಿರುವಂಥ ಪಾಠ ವಿವೇಕಾನಂದರ ಚಿಂತನೆಯದ್ದಾಗಿದ್ದರಿಂದ ನಾವು ಒಂದು 8-10 ಹುಡುಗರು ಒಳಗೆ ಹೋದ್ವಿ. ಬಕೆಟ್ ತೊಗೊಂಡು ನೀರು ಹಾಕಿ ಸೋಪ್ ಪೌಡ್ರ್ ಹಾಕಿ ಒಂದ್ಸಲ, ನೀವು ಮೊದಲನೇ ಕೆಲಸ ಮಾಡುವವರೆಗೂ ಅಸಹ್ಯ ಅಷ್ಟೇ. ಆಮೇಲೆ ಆ ಟಾಯ್ಲೆಟ್ಗೂ ನಿಮಗೂ ಡಿಫ್ರೆನ್ಸ್ ಭಾಳ ಇರಲ್ಲ. ಮೊದಲನೇ ಸಲ ಕಷ್ಟ ಅಷ್ಟೇ. ಮೊದಲನೇದು ಉಜ್ಜಲಿಕ್ಕೆ ಅಂತ ಕೂತ್ಕೊಳ್ಳೋವರೆಗೂ ನಾವು ಬೇರೆ ಬೇರೆ ಅಂತ ಅನ್ನಿಸ್ತಿರುತ್ತೆ. ಆಮೇಲೆ ಒಂದ್ಸಲ ಜೊತೆ ಆಗ್ತಿರಲ್ಲ, ಟಾಯ್ಲೆಟ್ಟು ಮತ್ತು ನಾವು ಒಂದೇ ಆಗಿರ್ತೀವಿ. ಬಿಕಾಸ್ ಅಲ್ಲಿರೋ ಗಲೀಜು ನಮ್ಮ ಮೇಲೆ ಇರುತ್ತೆ, ನಾವು ಅಲ್ಲಿರ್ತೀವಿ, ಎಲ್ಲ ಸೇರಿ ಉಜ್ಜೋದಕ್ಕೆ ಆಮೇಲೆ ಒಂದೇ, ಎಲ್ಲ ಕ್ಲಿಯರ್, ಪ್ರಾಬ್ಲಮೇ ಇಲ್ಲ. ಮೊದಲನೇ ಹೆಜ್ಜೆ ಇಡುವವರೆಗೂ ಪ್ರಾಬ್ಲಮ್ ಅಷ್ಟೇ. ಅದಿಟ್ಟ ಮೇಲೆ ಆ ಡಾಕ್ಟರ್ಗಳಿಗೆಲ್ಲ ಭಾಳ ಕಷ್ಟ ಆಗ್ಬಿಡ್ತು. ಅವ್ರು ಬೇಗ ಮುಗಿಸ್ಕೊಂಡು ಜಾಗಿಂಗ್ ಹೋಗಬೇಕು ಅಂತಿದ್ದವರು. ಅವ್ರ ತಕ್ಷಣ ಅವರು ಪಾಪ ಅನಿವಾರ್ಯವಾಗಿ ನಮ್ಮ ಜೊತೆ ಜಾಯ್ನ್ ಆಗಿ ಅವರು ಕ್ಲೀನ್ ಮಾಡ್ಲಿಕ್ಕೆ ನಿಂತು ಅವ್ರಿಗೆ ಅನ್ನಿಸ್ತು ಆಗ ಕ್ಲೀನ್ ಮಾಡಿಸ್ಬೇಕು ಇನ್ಮೇಲೆ ಅಂತ. ನಂಗೆ ಯಾಕೆ ಬೇಜಾರಾಯಿತು ಅಂದರೆ ಪಕ್ಕದಲ್ಲೇ ಎಲ್ಲರೂ ಮಲ್ಕೊಂಡಿದ್ದಾರೆ, ಪೇಷಂಟ್ಸು ವಾರ್ಡ್ ರೂಮ್ಸ್ ಪಕ್ಕದಲ್ಲೇ. ಅಲ್ಲಿನ ಗಬ್ಬು ವಾಸನೆ ತೆಗೆದುಕೊಂಡೆ ಗುಣ ಆಗೋದು ಹೆಂಗೆ, ಅವರಿಗೆ ಸಾಧ್ಯವೇ ಇಲ್ಲ. ಆದರೆ ಅವತ್ತು ನನಗೆ ಅನ್ನಿಸ್ತು, ಈ ಕ್ರಿಯೆಗಳನ್ನೆಲ್ಲ ನಾವು ಆಗಾಗ ಮಾಡಲಿಲ್ಲ ಅಂತಂದರೆ ನಮ್ಮನ್ನು ನಾವು ಭಾಳ ಗ್ರೇಟು ಅಂತ ತಿಳ್ಕೊಂಡಿರ್ತೀವಿ. ಒಂದು ಸಾಮಾನ್ಯ ಟಾಯ್ಲೆಟ್ ಕ್ಲೀನ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲದ ನಾನು ಗ್ರೇಟ್ ಆಗ್ಲಿಕ್ಕೆ ಹೆಂಗೆ ಸಾಧ್ಯ? ಬಿಗ್ ಕ್ವೆಶನ್. ಸ್ವಾಮೀಜಿ ಅದನ್ನೇ ಕೇಳೋದು. ನೀವು ಒಂದ್ಸಲ ಶ್ರದ್ಧೆಯಿಂದ ಕೆಲಸ ಮಾಡ್ಲಿಕ್ಕೆ ಇಳಿರಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಅತ್ಯಂತ ದೀನ ಕಾರ್ಯವು, ಅತ್ಯಂತ ಸಾಮಾನ್ಯನು ಮಾಡಬಹುದಾದ ಕಾರ್ಯವೂ ಕೂಡ ನಿನ್ನ ಹತ್ರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿಂಗೆ ಗೊತ್ತಾಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಈ ರೀತಿ ಕರ್ತವ್ಯವನ್ನು ಮಾಡ್ತಾ ಮಾಡ್ತಾ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ತಾ ನಡಿಬೇಕು ಅಂತ ಹೇಳ್ತಾರೆ. ಇನ್ನು ನಟ್ಶೆಲ್ ಸ್ವಾಮೀಜಿಯ ಒಟ್ಟಾರೆ ಮಾತುಗಳನ್ನು ಕ್ರೋಢೀಕರಿಸೋದಾದರೆ, ಇಷ್ಟೊತ್ತು ಮಾತಾಡಿದ್ದನ್ನು ಗೊಣಗುಟ್ಲಿಕ್ಕೆ ಶುರು ಮಾಡಿದರೆ ಕರ್ತವ್ಯ ಬೇಸರ ತರಿಸುತ್ತೆ. ಯಾವತ್ತೂ ಗೊಣಗುಟ್ಟಬೇಡಿ. ದೊರೆತುದ ಹಸಾದವೆಂದುಣ್ಣು. ಏನು ಸಿಕ್ಕಿದೆಯೋ ಪ್ರಸಾದ ಸಿಕ್ತು ಅಂತ ಸ್ವೀಕಾರ ಮಾಡಿಕೊಂಡು ಒಪ್ಪಿಕೊಳ್ಳಿ ಅಂತ. ಗೊಣಗುಟ್ಲಿಕ್ಕೆ ಶುರು ಮಾಡಬೇಡಿ, ಆವಾಗ ಕರ್ತವ್ಯ ಬೇಸರ ಅಂತ ಅನಿಸಲ್ಲ. ಅಕಸ್ಮಾತ್ ಕರ್ತವ್ಯದ ಹೆಸರಲ್ಲಿ ಪೈಪೋಟಿಗೆ ಬಿದ್ದರೆ ನಿಮ್ಮ ಒಳಗೆ ಅಡಗಿರುವ ದಯೆ ಧ್ವಂಸವಾಗಿಬಿಡುತ್ತೆ. ಕರ್ತವ್ಯದ ಹೆಸರಲ್ಲಿ ಪೈಪೋಟಿಗೆ ಬೀಳಬೇಡಿ. ನನ್ನ ಪಾಲಿನ ಕರ್ತವ್ಯ 100% ನಾನು ಮಾಡ್ತೀನಿ, ಇದನ್ನು ಆಯುಷ್ಯವೇ ಮುಗಿದು ಹೋಗುತ್ತೆ ಅನ್ನೋ ಥರ ಮಾಡ್ತೀನಿ ಎನ್ನುವ ಶ್ರದ್ಧೆಯನ್ನು ಅದಕ್ಕೆ ಕೊಡಿ. ಮತ್ತೊಬ್ಬನ ಜೊತೆ ಪೈಪೋಟಿ ಮಾಡಬೇಡಿ ಅಂತ. ಮತ್ತೊಬ್ಬ ಜೊತೆ ಪೈಪೋಟಿಗೆ ನಿಂತರೆ ಭಾಳ ಕಷ್ಟ ಇದೆ, ಆ ಕೆಲಸ ಮಾಡಬೇಡಿ ಅಂತ. ಹೀಗೆ ಮಾಡೋದ್ರಿಂದ ಎಲ್ಲವೂ ಆಯುಷ್ಯ ವ್ಯರ್ಥವಾಗುತ್ತೆ. ಆದ್ದರಿಂದ ಸ್ವಾಮೀಜಿ ಹೇಳ್ತಾರೆ, ನಮಗೆ ಲಭಿಸುವ ಕರ್ತವ್ಯವನ್ನು ಪೂರ್ಣ ಮನಸ್ಸಿನಿಂದ ಮಾಡಲಿಕ್ಕೆ ನಾವು ಸಿದ್ಧರಾಗೋಣ. ಆಗ ಯಥಾರ್ಥವಾಗಿ ಜ್ಞಾನ ನಮ್ಮದಾಗತ್ತೆ. ಯಾವುದು ಜ್ಞಾನ? ಜೀವನದ ಗುರಿಯಾಗಿರುವಂಥ ಆ ಜ್ಞಾನವನ್ನು ನಾವು ಪಡ್ಕೊಳ್ಳಿಕ್ಕೆ ಇದು ಸ್ಪಷ್ಟ ಮಾರ್ಗ ಅಂತ. ಕರೆಕ್ಟಾಗಿದೆ. ನೆಕ್ಸ್ಟ್ ಪ್ರಶ್ನೆ ನಿಮ್ಮ ಪರವಾಗಿ ನಾನೇ ಕೇಳಬೇಕು ಸ್ವಾಮೀಜಿನ. ನೀವು ಹೇಳೋದು ಸರಿ ಸ್ವಾಮೀಜಿ, ನನ್ನ ಮೂಡನ್ನು ಕನ್ಸಿಡರೇ ಮಾಡಿಲ್ವಲ್ಲ ನೀವು. ನನಗೂ ಒಂದು ಮೂಡ್ ಇರುತ್ತಲ್ಲ. ಇಲ್ಲಿಗೆ ಬಂದು ಭಾಷಣ ಮಾಡೋಕ್ಕಿಂತ ಮುಂಚೆ ಮೂಡ್ ಅಪ್ಸೆಟ್ ಆಯ್ತಪ್ಪ. ಅಲ್ಲಿವರೆಗೂ ಚೆನ್ನಾಗೇ ಬಂದೆ ನಾನು. ಯಾರೋ ಏನೋ ಅಂದರು, ಏನೋ ಹೇಳಿದ್ರು, ಮೂಡ್ ಅಪ್ಸೆಟ್ ಆಗೋಯ್ತು. ನಾನು ಮಾತಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಏನು ಮಾಡೋದು? ಕೆಲಸ ಮಾಡ್ತಿರ್ತೀವಿ, ಎವ್ರಿ ಡೇ ಒಂದೇ ಥರ ಇರ್ತೀವ ನಾವು. ಡಿಫ್ರೆಂಟ್ ಮೂಡ್ಸಲ್ಲಿ ಇರ್ತೀವಪ್ಪ. ಕೇಳಬೇಕಲ್ಲ ನೀವು, ಅದನ್ನು ಇನ್ಕ್ಲೂಡ್ ಮಾಡಬೇಕಲ್ಲ. ಸ್ವಾಮೀಜಿ ಹೇಳ್ತಾರೆ ಅದಕ್ಕೂ ಜಾಗ ಇದೆ. ಅವ್ರು ಹೇಳ್ತಾರೆ 3 ಥರದ ಗುಣಗಳಿವೆ. ಈ ಮೂಡ್ ಕ್ರಿಯೇಟ್ ಆಗೋದು ಆ 3 ಗುಣಗಳಿಂದಾಗಿ. ಯಾವುದು? ಸತ್ವ, ರಜಸ್ಸು ಮತ್ತು ತಮಸ್ಸು ಅಂತ. ಒಮ್ಮೊಮ್ಮೆ ನಮಗೆ ಜಾಡ್ಯ ಬರುತ್ತೆ, ಕೆಲವೊಂದು ಸಲ ಕೆಲಸ ಮಾಡೋ ಉತ್ಸಾಹ ಇರುತ್ತೆ, ಇನ್ನೂ ಕೆಲವೊಂದು ಸಲ ಜಾಡ್ಯ ಮತ್ತು ಉತ್ಸಾಹಗಳ ನಡುವಿನ ಸಮಭಾವದಲ್ಲಿ ಯಾವಾಗಲೂ ಇರುವಂತಾಗತ್ತೆ. ಒಂಥರ ಹಿರಿಯರ ಥರ ವರ್ತಿಸ್ತಿರ್ತೀವಿ. ಅರ್ಜೆಂಟು ಮಾಡಬೇಡ, ಮಲ್ಕೊಂಡು ಇರಬೇಡ, ಸ್ವಲ್ಪ ನೀಟಾಗಿರು ಅಂತ ಹೇಳುವಂಥ ಹಿರಿಯರ ಭಾವ ಬಂದ್ಬಿಡುತ್ತೆ. ಈ 3 ಕೂಡ ಈ ಗುಣಗಳ ಕಾರಣದಿಂದ ವ್ಯತ್ಯಯ ಆಗ್ತಾ ಇರುವಂಥದ್ದು. ನಮಗೆ ಎಲ್ಲಿ ಯಾವಾಗ ತಮಸ್ಸಿರುತ್ತೋ ಆಗ ಅಂಧಕಾರ ನಮ್ಮೊಳಗಿರುತ್ತೆ, ಜಡತ್ವ ನಮ್ಮನ್ನು ಆವರಿಸ್ಕೊಂಡು ಬಿಟ್ಟಿರುತ್ತೆ.
ರಜಸ್ಸಿಗೆ ಬಂದ ತಕ್ಷಣ ಆಕರ್ಷಣೆ ಅಪಕರ್ಷಣೆಗಳು ಉಂಟಾಗ್ತವೆ. ಯಾವಾಗ ರಜಸ್ನಲ್ಲಿ ಇರ್ತೀವಲ್ಲ ಆಗ ನಮ್ಗೇನಾಗುತ್ತೆ, ಇದು ಸರಿ ಇಲ್ಲ, ಇದು ಸರಿ ಇದೆ, ಇದು ಹಾಗಿದೆ, ಇದು ಹೀಗಿದೆ ಅನ್ನುವಂಥ ಆಕರ್ಷಣೆ ಅಪಕರ್ಷಣೆಗಳು ಉಂಟಾಗ್ತವೆ. ಪರಿಣಾಮ ನಿರಂತರ ಚಟುವಟಿಕೆ ಶುರುವಾಗುತ್ತೆ. ಸತ್ವಕ್ಕೆ ಬಂದಾಗ ಇವೆರಡರ ನಡುವೆ ಸಮತೋಲನ ಉಂಟಾಗುವಂಥ ಅತ್ಯಂತ ಪ್ರಶಾಂತ ಭಾವ ನಮ್ದಾಗುತ್ತೆ. ಸಾತ್ವಿಕರು ಕೆಲಸ ಮಾಡೋದಿಲ್ಲ ಅಂತಿಲ್ಲ, ಆದರೆ ಸಾತ್ವಿಕರು ಕೆಲಸ ಮಾಡುವಾಗ ಹೆಂಗಿರ್ತಾರೆ ಅಂತಂದರೆ ಉದ್ವೇಗಕ್ಕೆ ಒಳಗಾಗಲ್ಲ. ಅವರು ಎಲ್ಲವನ್ನು ಸಮಭಾವದಿಂದ ಸ್ವೀಕಾರ ಮಾಡುವಂಥ ವ್ಯಕ್ತಿತ್ವವನ್ನು ಗಳಿಸಿಕೊಳ್ತಾರೆ. ನಾನು ಅನೇಕ ಘಟನೆಗಳು ನನಗೆ ಈ ಮಾತಾಡ್ತಾ ಇರುವಾಗ ನೆನಪಾಗುತ್ತೆ. ಸಾತ್ವಿಕ ಭಾವ ಹೆಂಗಿರುತ್ತೆ ಅನ್ನೋದಕ್ಕೆ ಭಾಳ ಕಳೆದ ವರ್ಷ ಅಥವಾ 2-3 ವರ್ಷಗಳ ಹಿಂದೆ, ಕರೋನಾಕ್ಕಿಂತಲೂ ಮುಂಚೆ ಬೆಂಗಳೂರಿನೊಂದು ಪ್ರೋಗ್ರಾಮ್ ಮಾಡಿದ್ವಿ ನಾವು. ಶಾರದಾ ಮಾತೆಯವ್ರ ಜಯಂತಿ. ನಮ್ಮ ಕಾರ್ಯಕರ್ತರು ತಮ್ಮ ತಾಯಂದಿರನ್ನ ಕರ್ಕೊಂಬಂದು ಅವ್ರ ಪಾದಪೂಜೆ ಮಾಡಬೇಕು ಜಯಂತಿಯ ನೆಪದಲ್ಲಿ ಅಂತ. ಯಾಕೆ ತಮ್ಮ ತಾಯಂದಿರ ಪಾದಪೂಜೆ ಮಾಡಬೇಕು ಅಂತಂದರೆ ಆ ತಾಯಂದ್ರಿಗೆ ಖುಷಿ ಆಗುತ್ತೆ, ನನ್ನ ಮಗ ಭಾಳ ಒಳ್ಳೆ ಕೆಲಸದಲ್ಲಿದ್ದಾನೆ, ಅವನು ಹೋಗಲಿ ಅಂತ ಬಿಟ್ಕೊಡ್ತಾರೆ ಅಂತ. ನಮ್ಮದೊಂದು ಸ್ವಾರ್ಥ ಅದ್ರ ಹಿಂದೆ. ಇಲ್ಲಿ ಹೋದರೆ ತಾಯಂದ್ರೆ ಅಡ್ಡ ಹಾಕೋದು, ಯುವ ಬ್ರಿಗೇಡ್ಗೆ ಹೋಗಬೇಡ, ಆ ಕೆಲಸ ಮಾಡಬೇಡ, ಈ ಕೆಲಸ ಮಾಡಬೇಡ ಅಂತ ತಾಯಂದ್ರೆ ಅಡ್ಡ ಹಾಕೋದು. ಕರ್ಕೊಂಬಂದು ಮಾಡಬೇಕು ಅಂತಾಗಿತ್ತು. ನಂಗೆ ಭಾಳ ಇಷ್ಟ ಆಗಿ ದಾವಣಗೆರೆಯಿಂದ ಅವತ್ತು ನಿತ್ಯಸ್ಥಾನಜಿ, ಪರಮಪೂಜ್ಯ ನಿತ್ಯಸ್ಥಾನಜಿ, ಬೆಂಗಳೂರಿನ ಮಠದ ಅಧ್ಯಕ್ಷರು, ಅವ್ರನ್ನ ಕರೆದೆ. ಸ್ವಾಮೀಜಿ ಸಾಯಂಕಾಲ ಅದನ್ನು ನೋಡ್ಲಿಕ್ಕೆ ಬನ್ನಿ, ನಿಮ್ಗೆ ಭಾಳ ಇಷ್ಟ ಆಗ್ಬೋದು ಅಂತ. ಸ್ವಾಮೀಜಿ ಹೇಳಿದ್ರು, ಸರಿ ನಾನು ಹೋಗಬೇಕಿತ್ತು ದಾವಣಗೆರೆಗೆ ವಾಪಸ್ ಈಗ, ಆದರೆ ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ ಅಂತ ನೀನು ಹೇಳ್ತಿದ್ಯಾ, ಹಿಂಗಾಗಿ ನಾನು ಇರ್ತೀನಿ ಸಾಯಂಕಾಲ, ನಾಳೆ ಬೆಳಗ್ಗೆ ದಾವಣಗೆರೆಗೆ ಹೋಗ್ತೀನಿ, ಸಾಯಂಕಾಲ ನಾನು ಬರಲ್ಲ. ಜೋಶರ್ ಹೇಳಿದೆ, ನಾನೇ ಗಾಡಿ ಕಳಿಸ್ಕೊಡ್ತೀನಿ ರೀ ಅಂತ. ಮಿತ್ರ, ನೀವು ನಂಬಲ್ಲ, ಕಾರ್ಯಕ್ರಮ ಮುಗಿದಾಗ ನೆನಪಾಯಿತು ನನಗೆ, ಗಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ, ಸ್ವಾಮೀಜಿ ಗಾಡಿನೇ ಕಳಿಸ್ಲಿಲ್ಲ ಅಂತ. ಪಕ್ಕದಲ್ಲಿದ್ದು ಮತ್ತೊಬ್ಬರಿಗೆ ಹೇಳಿದೆ, ಇಲ್ಲಿದ್ದು ಭಾಳ ಜನರಿಗೆ ಕೋಪ ಬರ್ತೀರಿ, ಏನು ಮಾಡಿರ್ಬೋದು ಸ್ವಾಮೀಜಿ ಈಗ, ಕೆಂಪಾಗಿರಬೇಕು ಅಂತ. ನಾನು ಪಕ್ಕದಲ್ಲಿದ್ದಾಗ ನೀನು ಸ್ವಾಮೀಜಿ ಕೇಳಿದೆ, ಸ್ವಾಮೀಜಿ ಮರ್ತೋಯ್ತು. ಹೌದಾ, ಸ್ವಾಮೀಜಿ ಸಾಯಂಕಾಲ 5:30-5:45 ಗೇಟ್ ಹತ್ರ ತಿರುಗಾಡ್ತಾ ಇದ್ದರು, ಮೋಸ್ಟ್ಲಿ ನಿಮ್ಮ ಗಾಡಿಗೆ ವೆಯ್ಟ್ ಮಾಡ್ತಿದ್ರೇನೋ ಅವರು ಅಂದರು. ನನಗಿನ್ನೂ ಸಂಕಟ ಆಗ್ಬಿಡ್ತು. ಈಗ ಹೋದರೆ ಸತ್ಯ ಹೋಗ್ತೀನಿ ನಾನು ಅಂತ. ಏನು ಮಾಡೋದು, ಇರೋದು ಎರಡೇ ದಾರಿ, ಒಂದು ಎದುರಿಗೆ ಹೋಗಿ ಕಾಲಿಗೆ ಬೀಳಬೇಕು, ಇಲ್ಲ ತಪ್ಸ್ಕೊಂಡ್ಬಿಡ್ಬೇಕು. ಇನ್ನೊಂದು ವರ್ಷ ಸಿಗಬಾರ್ದು ಅವ್ರ ಕೈಗೆ, ಅವ್ರಿಗಿದು ಮರ್ತೋಗಿರುತ್ತೆ, ಏನಾದರೂ ಮಾಡಬೇಕು. ಸ್ವಾಮೀಜಿ ಹೇಳಿದ್ರು, ಯಾಕೆ ಹಂಗೆ ಮಾಡ್ತೀಯಾ, ಕೇಳಿಬಿಡು ಸ್ವಾಮೀಜಿಗೆ, ತಪ್ಪಾಯಿತು ಅಂತ ಕೇಳಿಬಿಡು. ನೋಡೇ ಬಿಡೋಣ ಅಂತ ನಾನು ಹೋದರೆ ಸ್ವಾಮೀಜಿ ಎದುರಿಗೆ ನಿಂತ್ಕೊಂಡಿದ್ರು. ಸ್ಟಿಲ್ ನಾವು ಒಂದು ಕಣ್ಮುಂದೆ ಕಾಣುತ್ತೆ ನನಗೆ. ಹೇಗಾಯಿತು ಕಾರ್ಯಕ್ರಮ ಅಂದರು. ಆ ಜಾಗದಲ್ಲಿ ನಾನಿದ್ದಿದ್ರೆ ಬಂದವನು ಕಪಾಳಕ್ಕೆ ಬಾರಿಸಿರ್ತಿದ್ದೆ, ನಂದು ಇಡೀ ದಿನ ಹಾಳು ಮಾಡಿದೆ ಅಂತ. ಹೇಗಾಯಿತು ಕಾರ್ಯಕ್ರಮ? ಸ್ವಾಮೀಜಿ ಚೆನ್ನಾಗಾಯ್ತು ಸ್ವಾಮೀಜಿ, ಬಟ್ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಇರಲಿ, ನಂಗೆ ಅರ್ಥ ಆಯಿತು, ತುಂಬ ಬ್ಯುಸಿ ಇದ್ರಿ ಅಂತ ನಿಮ್ಗೆ ಗೊತ್ತಾಯಿತು, ನಾನೇ ಬರಬೇಕು ಅಂತ ಅಂದ್ಕೊಂಡೆ, ಆದರೆ ನನಗೆ ಎಲ್ಲಿ ಕಾರ್ಯಕ್ರಮ ಅಂತ ಕೇಳೋದನ್ನು ಮರೆತುಬಿಟ್ಟಿದ್ದೆ ನಾನು ಅಂದು. ನನಗೆ ಭೂಮಿ ತೆರೆದು ಬಾಯಿ ತೆರೆದು ನುಂಗ್ಬಿಡಬಾರ್ದ ನನ್ನ ಅಂತ ಅನ್ನಿಸ್ತು. ಬೈದ್ಬಿಟ್ರೆ ಮುಗಿದೋಗ್ಬಿಡತ್ತೆ. ಸಮಸ್ಥಿತಿಯಲ್ಲಿರುವ ವ್ಯಕ್ತಿತ್ವ ಹೆಂಗಿರುತ್ತೆ ಅಂತಂದರೆ, ಅದು ಹೆಂಗೆ ಹೇಳಿಬಿಟ್ರು ಅವರು ಅಂತಂದರೆ, ನನಗೆ ಇವತ್ತಿಗೂ ಕೂಡ ಆ ವ್ಯಕ್ತಿತ್ವದ 1% ಆದರೂ ಯಾವತ್ತಾದರೂ ಬರುತ್ತಾ ನಮಗೆ ಅಂತ. ಸತ್ವದ ಸಾತ್ವಿಕ ಸ್ಥಿತಿ ಎಷ್ಟು ಚೆನ್ನಾಗಿರುತ್ತೆ ಅಂತ, ಏನು ಅದ್ಭುತವಾಗಿರುತ್ತೆ ಅಂತ. ನನಗೆ ಅದನ್ನು ಕಂಡಾಗ ಆ ಸಾತ್ವಿಕ ಭಾವಕ್ಕೋಸ್ಕರ ಹೊಟ್ಟೆ ಉರಿಯುತ್ತೆ. ವಾ, ಎಂಥ ಸಾತ್ವಿಕ ಭಾವ ಗಳಿಸ್ಕೊಂಡು ಬಿಟ್ಟಿದ್ದಾರೆ, ಇದು ಇಲ್ವಲ್ಲ ನಮಗೆ ಅಂತ. ಹೀಗಾಗಿ ಸ್ವಾಮೀಜಿ ಹೇಳ್ತಾರೆ, ಈ ಮೂರೂ ಕೂಡ ನಮ್ಮಲ್ಲಿದೆ ಮತ್ತು ಒಂದೊಂದು ಟೈಮ್ ಒಂದೊಂದು ಏರ್ತಾ ಇರುತ್ತೆ ಅಂತ. ಕೆಲವೊಂದು ಸಲ ಜಾಡ್ಯ ಏರಿದಾಗ, ತಮಸ್ಸು ಏರಿದಾಗ ನಿದ್ದೆನೇ ಕೊಟ್ಟ ಕೆಲಸ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನಮಗೆ. ತಪ್ಪಿಸ್ಕೊಂಡು ತಿರುಗಾಡಲಿಕ್ಕೆ, ಸುಳ್ಳು ಹೇಳಲಿಕ್ಕೆ, ಒಂದು ಕಾರಣ ಕೊಡ್ಲಿಕ್ಕೆ ಹೇಳ್ತಿರ್ತೀವಿ. ಅವ್ನು ತಪ್ಪಲ್ಲ ಪಾಪ, ಅದು ಅವನೊಳಗಿರೋ ತಮಸ್ಸಿನ ಪ್ರಾಬ್ಲಮ್. ಅದು ಅವನೊಳಗೆ ತಮಸ್ಸೆ ಯಾಕೆ ಬಂತು ಅಂದರೆ ಅವನ ಕರ್ಮದ ಕಾರಣ. ಏನೂ ಮಾಡ್ಲಿಕ್ಕಾಗಲ್ಲ, ನೀವು ಏನೂ ಮಾಡ್ಲಿಕ್ಕಾಗಲ್ಲ, ನಾನು ಏನೂ ಮಾಡ್ಲಿಕ್ಕಾಗಲ್ಲ. ಕೆಲವರು ಇರ್ತಾರೆ, ಕೊಟ್ಟ ಕೆಲಸವನ್ನು ಅಗ್ನಿ ಕಾಂಡವನ ದಹನ ಮಾಡದಂತೆ ತೆಗೆದು ಮುಗಿಸ್ತಿರ್ತಾರೆ. ಕೆಲಸ ಕೊಟ್ಟು ನಿಮ್ಗೆ ಪೂರ್ಣ ಮಾಡ್ಲಿಕ್ಕಾಗಲ್ಲ. ಇನ್ನು ಕೆಲವರು ಇರ್ತಾರೆ, ಕೊಟ್ಟ ಕೆಲಸವನ್ನು ನೀಟಾಗಿ ಮುಗಿಸ್ತಾರೆ, ಅಗತ್ಯ ಇದ್ದಾಗ ಮಾಡ್ತಾರೆ, ಇಲ್ಲ ಅಂತಂದಾಗ ತಮ್ಮನ್ನು ತಾವು ಒಳಗೆ ಎಳ್ಕೊಂಡು ತಮ್ಮ ಪಾಡಿಗೆ ತಾವಿರ್ತಾರೆ. ಸಮಭಾವದಲ್ಲೂ ಈ ಮೂರೂ ಇರುತ್ತೆ. ಆದರೆ ಸ್ವಾಮೀಜಿ ಹೇಳ್ತಾರೆ, ಈ ಮೂರೂ ನಮ್ಮೊಳಗೆ ಆವಾಗವಾಗ ಹೇಳ್ತಿರುತ್ತೆ. ಆದರೆ ಪ್ರತಿಯೊಬ್ಬರ ವ್ಯಕ್ತಿತ್ವವು ಯಾವುದೋ ಒಂದರಿಂದ ಹೆಚ್ಚು ಆವೃತಗೊಂಡಿರುತ್ತೆ ಅಂತ. ಕೆಲವರಲ್ಲಿ ತಮಸ್ಸೆ ಜಾಸ್ತಿ ಇರುತ್ತೆ, ಆವಾಗವಾಗ ಸತ್ವ ಬಂದು ಹೋಗುತ್ತೆ, ಆವಾಗವಾಗ ರಜಸ್ಸು ಬರುತ್ತೆ. ಕೆಲವರ ರಜಸ್ ಜಾಸ್ತಿ ಇರುತ್ತೆ, ಆವಾಗವಾಗ ತಮಸ್ಸು ಬರುತ್ತೆ, ಆವಾಗವಾಗ ಸತ್ವವೂ ಬರುತ್ತೆ. ಇನ್ನು ಕೆಲವರ ಸತ್ವವೇ ಜಾಸ್ತಿ ಇರುತ್ತೆ, ಅಂಥವರಿಗೂ ಆಗಾಗ ಸ್ವಲ್ಪ ತಮಸ್ಸು ಸ್ವಲ್ಪ ರಜಸ್ ಬರುತ್ತೆ. ಆದರೆ ಒಂದು ಯಾವುದೋ ಗುಣ ತುಂಬ ಜಾಸ್ತಿ ಇರುತ್ತೆ ಅಂತ. ನಮಗೆ ಇವನ್ನೆಲ್ಲ ಹೆಂಗೆ ಬಳಸ್ಕೊಳ್ಳೋದು ಅಂತ ಗೊತ್ತಿದ್ದರೆ ಹ್ಯಾಂಡಲ್ ಮಾಡೋದು ಭಾಳ ಸುಲಭ. ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಹಿಂದೂ ಸಮಾಜೋತ್ಸವ, ನಾನು ಹಿಂದೂ ಸಮಾಜೋತ್ಸವದಲ್ಲಿ ನಾನು ಹೋಗ್ತಾ ಇದ್ದೆ ಮೆರವಣಿಗೆಯಲ್ಲಿ. ಈ ಕೆಲವು ಜನ ಇರುವಂಥ ಜಾಗ ಬಂದರೆ ಈ ಹುಡುಗರಿಗೆ ಸ್ವಲ್ಪ ಜೋಶ್ ಜಾಸ್ತಿ, ಅಲ್ಲಿ ಬೇಕಂತ ಘೋಷಣೆ ಜಾಸ್ತಿ ಕೂಗ್ತಾ ಇರ್ತಾರೆ.
ನೀವು ಹೊರಗಡೆ ನಿಂತ್ಕೊಂಡು ಅವ್ರುಗಳಿಗೆ ಏನಾದರೂ ಏಯ್ ಸಾಕು ಹೋಗ್ರು ಅಂತಂದರೆ ಕೇಳಲ್ಲ ಅವರು. ಅವ್ರಿಗೆ ಇನ್ನೂ ಕೋಪ ಬರುತ್ತೆ, ಇವ್ನು ಯಾರು ನಮ್ಗೆ ಇಲ್ಲಿ ಸಾಕು ಹೋಗು ಅಂತ ಹೇಳೋಕ್ಕೆ, ಇವ್ನು ಹೆದರ್ಪುಕ್ಲ ಇವನು ಅಂತೆಲ್ಲ ಬೈತಾಕೊಂಡು ನಿಂತ್ಕೊಂಡ್ಬಿಡ್ತಾರೆ. ನೀವೇನೋ ಆನ್ಸರ್ ಮಾಡ್ಲಿಕ್ಕಾಗಲ್ಲ. ಇದನ್ನು ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಲೀಡರ್ ಥರ ಇದ್ದವರೊಬ್ಬರು ಮುಂದೆ ಬಂದರು. ಅವ್ರೇನು ಮಾಡಿದ್ರು, ಅದೇ ಏರಿಯಾದಲ್ಲಿ ನಿಂತ್ಕೊಂಡು ಜೋರಾಗಿ ಅವ್ರ ಜೊತೆ ಸೇರಿ ಘೋಷಣೆ ಕೂಗ್ಲಿಕ್ಕೆ ಶುರು ಮಾಡ್ಬಿಟ್ರು. ನಾನು ಕೊಂಡೆ ಎಬ್ಬಿಸಿ ಕಳಿಸ್ಬೇಕಾದ ಮನುಷ್ಯ ಅವ್ರ ಜೊತೆ ಸೇರ್ಕೊಂಬಿಟ್ಟಿದ್ದಾನಲ್ಲ, ಅಷ್ಟು ಗೊತ್ತಾಗೋದು ಬೇಡವಾ ಅಂತ. ಸ್ವಲ್ಪ ಹೊತ್ತಟ್ಟೆ ಘೋಷಣೆ ಕೂಗಿದ್ರು, ಜೋರಾಗಿ ಅವ್ರಿಗಿಂತ ಜೋಶಲ್ಲಿ ಘೋಷಣೆ ಕೂಗಿದ್ರು, ಹೋಗೋಣ ಮುಂದಕ್ಕೆ ಅಂದರೆ ಎಲ್ಲರೂ ಹೊರಟ್ಬಿಟ್ರು. ಹ್ಯಾಂಡಲ್ ಮಾಡೋದಿರುತ್ತಲ್ಲ ಭಾಳ ಚೆನ್ನಾಗಿರುತ್ತೆ ಅಂತ. ಅವ್ರನ್ನ ನೀವು ಹೊರಗಡೆ ನಿಂತ್ಕೊಂಡು ಹೇಳಿದ್ರೆ ಹೋಗು ಅಂದರೆ ಹೋಗಲಿಲ್ಲ ಅವರು. ಅದ್ರ ಜೊತೆಗೆ ಸೇರಿಕೊಂಡಾಗ ನಮ್ಮವನೇ ಇವನು ಬಾ ಈಗ ಹೋಗೋಣ ಬಾ ಅಂತ. ಆ ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ, ಯಾವ ಗುಣಗಳನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ಬೇರೆಯವ್ರನ್ನ ಹ್ಯಾಂಡಲ್ ಮಾಡೋದು ಅಂತ ಉದಾಹರಣೆ ಅಷ್ಟೇ, ಬಟ್ ನಮ್ಮನ್ನು ನಾವು ಈ ರೀತಿ ಹ್ಯಾಂಡಲ್ ಮಾಡೋದನ್ನು ಈ ಸಂದರ್ಭದಲ್ಲಿ ಕಲ್ತ್ಕೊಳ್ಳೋದು ಬಹಳ ಅಗತ್ಯ. ಯಾರು ತಮಸ್ನಲ್ಲಿರ್ತೀವೋ ಅವರು ನಿರಂತರ ಚಟುವಟಿಕೆಯ ಮೂಲಕ ರಜಸ್ಸಿಗೆ ಬರಬೇಕು. ರಜಸ್ನಲ್ಲಿರೋರು ಸಾತ್ವಿಕ ಗುಣವನ್ನು ನಮ್ದಾಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಆದರೆ ಕೊನೆಗೆ ಜ್ಞಾನವನ್ನು ಪಡ್ಕೋಬೇಕು ಅಂತಂದರೆ 3 ಗುಣಗಳನ್ನು ದಾಟಿ ಹೋಗಬೇಕು ಅಂತ ಸೋಮನಾಥ ಅನಂಜಿ ಹೇಳ್ತಾರೆ. ಕಾಲಿಗೆ ಮುಳ್ಳು ಚುಚ್ಚಿದಾಗ ನಾವು ಅದನ್ನು ತೆಗಿಲಿಕ್ಕೆ ಏನು ಮಾಡ್ತೀವಿ, ಇನ್ನೊಂದು ಮುಳ್ಳು ತಗೋತೀವಿ. ಆ ಮುಳ್ಳಿನಿಂದ ಕಾಲಿಗೆ ಚುಚ್ಚಿದ ಮುಳ್ಳನ್ನು ತೆಗಿತೀವಿ. ಆಮೇಲೆ ಇದು ನನಗೆ ಕಾಲಿಗೆ ಚುಚ್ಚಿದ ಮುಳ್ಳನ್ನು ತೆಗಿಲಿಕ್ಕೆ ತುಂಬ ಹೆಲ್ಪ್ ಮಾಡ್ತು ಅಂತ ಜೇಬಲ್ಲಿ ಇಟ್ಕೋತೀವ, ಎರಡನ್ನೂ ತೆಗ್ಬಿಸಾಕ್ತೀವಿ. ಸತ್ವಗುಣ ಈ 2 ಗುಣಗಳಿಂದ ಮೇಲಕ್ಕೆ ಬರ್ಲಿಕ್ಕೆ ನಂಗೆ ಸಹಕಾರ ಮಾಡ್ತು, ಆದರೆ ಅಲ್ಲಿಯೂ ನೆಲೆ ನಿಲ್ಲುವಂತಿಲ್ಲ. ಯಾಕೆಂದರೆ ಸತ್ವಗುಣದಲ್ಲೂ ಕೂಡ ಕರ್ಮ ಇರೋದ್ರಿಂದ ನಿರಂತರ ಕರ್ಮದಲ್ಲಿ ನಿರತನಾಗಬೇಕಾಗತ್ತೆ. ಹೀಗಾಗಿ ಅದನ್ನೂ ಮೀರಿ ಜ್ಞಾನವನ್ನು ಪಡ್ಕೊಳ್ಳೋದೇ ಅಂತಿಮ ಗುರಿಯಾಗಬೇಕು ಅಂತ ಸ್ವಾಮೀಜಿ ತುಂಬ ಚೆನ್ನಾಗಿ ಹೇಳ್ತಾರೆ. ಈ 3 ಗುಣಗಳ ಆಧಾರದ ಮೇಲೆ ನೀತಿ ಕರ್ತವ್ಯಗಳೆಲ್ಲ ನಿರೂಪಣೆಯಾಗೋದು. ಬೇರೆ ಬೇರೆ ಜನಾಂಗಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಕರ್ತವ್ಯ ನೀತಿ ಇದೆ ಅಂತ ನಾನು ಹೇಳಿದ್ನಲ್ಲ, ಅವೆಲ್ಲವೂ ಕೂಡ ಇವುಗಳಿಂದಲೇ ಆಗುವಂಥದ್ದು ಅಂತ. ಆದರೆ ನಮ್ಮ ವ್ಯಕ್ತಿತ್ವ ಹೆಂಗಿದೆಯೋ ಅದಕ್ಕೆ ತಕ್ಕಂತೆ ಒಂದು ನೀತಿ ವಾಕ್ಯಕ್ಕೆ ನಮ್ಮದು ರಿಯಾಕ್ಷನ್ಸ್ ಇರುತ್ತೆ. ಸ್ವಾಮೀಜಿ ಒಂದು ಒಳ್ಳೆ ಎಕ್ಸಾಂಪಲ್ನ ಕೊಡ್ತಾರೆ. ನಮ್ಮೆಲ್ಲ ಮತಪಂಥಗಳಲ್ಲೂ ಅಥವಾ ದಾರ್ಶನಿಕರು ಅಂತ ಅನ್ಸ್ಕೊಳ್ಳುವಂಥ ಪ್ರತಿಯೊಬ್ಬರು ಒಪ್ಪಿಕೊಳ್ಳುವಂಥ ಒಂದು ವಿಚಾರ ಏನಿದೆ ಅಂತಂದರೆ, ಕೆಡುಕನ್ನು ಪ್ರತಿಭಟಿಸ್ಲಿಕ್ಕೆ ಹೋಗಬೇಡ ಅಂತ. ಅಂದರೆ ಕೆಟ್ಟದ್ದು ಅಂತ ಏನಾದರೂ ಇದ್ದರೆ, ಅದು ಬ್ಯಾಡ್ ಅಂತ ಗೊತ್ತಾದರೆ ನೀನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಬೇಡ, ಪ್ರತಿಭಟಿಸ್ಲಿಕ್ಕೆ ಹೋಗಬೇಡ, ಸುಮ್ಮನೆ ಇದ್ಬಿಡು ಅಂತ ಎಲ್ಲರೂ ಒಪ್ಕೋತೀವಿ ನಾವು ಅದನ್ನು. ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂತಂದರೆ, ಕೆಸರಿ ಕಲ್ಲು ಹಾಕಬೇಡ ಅಂತ ಹೇಳ್ತಾರೋ ಇಲ್ವೋ, ಅದರ ಅರ್ಥ ಕೆಡುಕನ್ನು ಪ್ರತಿಭಟಿಸ್ಬೇಡ, ಅದ್ರ ಪಾಡಿಗೆ ಅದು ಇದ್ದು ಬಿಡಲಿ ಅಂತ. ಸ್ವಾಮೀಜಿ ಹೇಳ್ತಾರೆ, ಕೇಳಲಿಕ್ಕೆ ಭಾಳ ಚೆನ್ನಾಗಿದೆ, ಇದು ಒಳ್ಳೆ ವಾಕ್ಯವೂ ತುಂಬ ಚೆನ್ನಾಗಿದೆ, ಇದು ನೀತಿ ಅಂತ ನಮ್ಗೆ ಅನ್ಸುತ್ತೆ. ಎಲ್ಲ ಗುಣಗಳ ಆಧಾರದ ಮೇಲೆ ಈ ನೀತಿಯನ್ನು ಎಲ್ಲರೂ ಫಾಲೋ ಮಾಡಬೇಕು ಅಂತ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಕೆಡುಕನ್ನು ಪ್ರತಿಭಟಿಸುವುದಿಲ್ಲ ಅಂತ ಆದರೆ ನಾಳೆ ಬೆಳಗ್ಗೆ ಏನಾಗ್ಬೋದು ಕರ್ನಾಟಕ ಅಂತ? ಪೊಲೀಸರು ಸೈಲೆಂಟು, ಲಾಯರ್ಸ್ ಸೈಲೆಂಟು, ಶಾಸನ ಮಾಡುವವರು ಸೈಲೆಂಟು, ನಾನು ನೀವು ಇಲ್ಲೇನು ನಡೆದ್ರು ಕೂಡ ಸೈಲೆಂಟ್, ಯಾರೇನಾದರೂ ಮಾಡಿಕೊಂಡ್ರು ಸೈಲೆಂಟ್. ಆದರೆ ನಾಳೆ ಬೆಳಗ್ಗೆ ಇಲ್ಲೇ ನಿಂತ್ಕೊಂಡು ಕೂಗೋರು ಬಂದ್ಬಿಡ್ತಾರೆ. ಇಲ್ಲಿ ಯಾಕೆ ಅವ್ರು ಕೂಗಲ್ಲ ಅಂತಂದ್ರೆ, ಇಲ್ಲಿ ಕೂಗಿದ್ರೆ ನಾಲ್ಕು ಬೀಳ್ತವೆ ಅಂತ ಗೊತ್ತಿರೋದ್ರಿಂದ ಯಾರೂ ಕೂಗಲಿಕ್ಕೆ ಬರಲ್ಲ. ಯಾರೂ ಪ್ರತಿಭಟಿಸೋದಿಲ್ಲ ಅಂತ ಗೊತ್ತಾದರೆ ಅದು ಆಗ್ಬಿಡುತ್ತೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಹಾಗೇನಾದರೂ ಆಗ್ಬಿಡ್ತು ಅಂತಂದರೆ ಅದು ಸಮಾಜವನ್ನು ಹಾಳು ಮಾಡಿಬಿಡುತ್ತೆ. ಹೀಗಾಗಿ ನಾವು ಯಾವುದನ್ನು ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಮತ್ತು ಕರ್ತವ್ಯಗಳ ಆಚರಣೆ ಭಿನ್ನ ಭಿನ್ನ ಸ್ವಭಾವದಲ್ಲಿ ಬೇರೆ ಬೇರೆ ರೂಪದಲ್ಲಿ ಇರಬೇಕು ಅಂತ ಗೊತ್ತಿರಬೇಕು ಅಂತ. ಅದಕ್ಕೆ ಸ್ವಾಮೀಜಿ ಹೇಳೋದು, ಕೆಟ್ಟದ್ದಕ್ಕೆ ಪ್ರತೀಕಾರ ತೋರಿಸೋನು ಕೆಟ್ಟದ್ದೇ ಮಾಡ್ತಾನೆ ಅಂತಲ್ಲ, ಕಾಲ ಬಂದಾಗ ಮುಯ್ಯಿಗೆ ಮುಯ್ಯಿ ತೀರಿಸೋದು ಅನಿವಾರ್ಯವಾಗತ್ತೆ ಅಂತ. ಮಹಾತ್ಮ ಗಾಂಧೀಜಿ ಜೀವನದುದ್ದಕ್ಕೂ ಶಾಂತಿ ಅಹಿಂಸೆ ಶಾಂತಿ ಅಹಿಂಸೆ ಅಂದರು. 1942 ಕ್ವಿಟ್ ಇಂಡಿಯಾ ಅಂದರು. ಭಾರತ ಬಿಟ್ಟು ತೊಲಗಿ, ದಯವಿಟ್ಟು ಭಾರತ ಬಿಟ್ಟು ಹೋಗಿ ಅಂತ ಕೇಳಿದ್ದಲ್ಲ, ಭಾರತ ಬಿಟ್ಟು ತೊಲಗಿ ಅಂತ. ಅಗತ್ಯ ಹೆಂಗೆ ಬಂತು ಅಂತ ಅನೇಕ ಬಾರಿ ಅವರ ಅನುಯಾಯಿಗಳಿಗೆ ಅರ್ಥ ಆಗಲಿಲ್ಲ ಅಷ್ಟೇ. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳನ್ನು ಅನುಯಾಯಿಗಳು ಸ್ವೀಕರಿಸಿದ ರೀತಿ ಹೆಂಗಿತ್ತು ಅಂದರೆ, ಸಾವರ್ಕರ್ ಒಂದು ಕಥೆ ಬರೀತಾರೆ, ಒಂದು ಘಟನೆ ಬರೀತಾರೆ. ಯರವಾಡ ಜೈಲಿನಲ್ಲಿದ್ದಾಗ ಸಾವರ್ಕರ್ ಜೊತೆಗೆ ಒಂದಷ್ಟು ಕಾಂಗ್ರೆಸ್ ಸೋಕಾಲ್ಡ್ ಕ್ರಾಂತಿಕಾರಿಗಳಿತ್ತು. ಯಾಕೆ ಸೋಕಾಲ್ಡ್ ಕ್ರಾಂತಿಕಾರಿಗಳು ಅಂತ ಹೇಳ್ತೀನಿ ಅಂತಂದರೆ, ಅವರೆಲ್ಲರೂ ಖಾದಿ ಧರಿಸ್ಕೊಂಡು ರೋಡಿಗೆ ಬರ್ತಿದ್ರು, ಪೊಲೀಸರು ಎಳ್ಕೊಂಡು ಒಳಗಾಕ್ಬಿಡ್ತಿದ್ರು. ಅಷ್ಟೇ ಅವ್ರ ಹೋರಾಟದ ಶೈಲಿ, ಅಷ್ಟೇ ಅವ್ರು ಹಂಗೆ ಮಾಡ್ತಿದ್ರು. ಸಾವರ್ಕರ್ ಏನು ಮಾಡಿದರು, ಈ ಜೈಲಿನಲ್ಲಿರುವಂಥ ಒಬ್ಬ ಪೊಲೀಸನ್ನು ಫ್ರೆಂಡ್ ಮಾಡಿಕೊಂಡು, ನನಗೊಂದು ಪೇಪರು ಪೆನ್ಸಿಲ್ ತಂದು ಕೊಡ್ತೀಯಾ ಅಂತ ಕೇಳಿದ್ರು. ಯಾಕೆ ಅಂತ ಕೇಳಿದರೆ, ಅರ್ಜೆಂಟ್ ಬರೆದು ಕಳಿಸೋದಿದೆ ಕೆಲವೊಂದು ವಿಚಾರಗಳನ್ನು, ನೀನು ತಂದು ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ. ಅದನ್ನು ಪಕ್ಕದಲ್ಲಿದ್ದವನು ಕಾಂಗ್ರೆಸ್ಸಿಗೆ ಕೇಳ್ಕೊಂಡ, ಈ ರೀತಿ ನಾವು ಸುಳ್ಳು ಹೇಳೋದು ತಪ್ಪು, ಇದು ಅನ್ಯಾಯ, ಇದನ್ನು ಮಾಡಬಾರ್ದು ಅಂತೆಲ್ಲ ಅಂದ್ಬಿಟ್ಟ.
ಸಾವರ್ಕರ್ ಹೇಳಿದ್ರು, ನೋಡಪ್ಪ ನಂಗೆ ತುರ್ತು ಕೆಲಸ ಕಣಪ್ಪ, ಇದರಲ್ಲಿ ಸುಳ್ಳು ಗಿಳ್ಳು ಏನೂ ಇಲ್ಲ, ನಾನು ಇದನ್ನು ಮಾಡಬೇಕು, ಅನಿವಾರ್ಯ, ಮಾಡ್ತೀನಿ ಈಗ ಅಂತ ಅವ್ರು ತರಿಸ್ಕೊಂಡು ಬರೆಯೋದೆಲ್ಲ ಮಾಡಿದ್ರು. ರಾತ್ರಿ ಊಟ ಬಂತು. ಈ ಕಾಂಗ್ರೆಸ್ ಏನು ಮಾಡಿದ್ರು ಅಂತ ಗೊತ್ತಾ? ಅದೇ ಪೊಲೀಸನ್ನು ಕರೆದ್ಬಿಟ್ಟು ಒಂದು ಚಪಾತಿ ಜಾಸ್ತಿ ಕೊಡ್ತೀಯ ನನಗೆ ಅಂತ ಕೇಳಿದ್ನಂತ. ಸಾವರ್ಕರ್ ಹೇಳ್ತಾರೆ, ಒಂದು ಚಪಾತಿ ಎಕ್ಸ್ಟ್ರಾ ಕೇಳೋದು ನ್ಯಾಯ, ತನ್ನ ಹೊಟ್ಟೆಪಾಡಿಗೋಸ್ಕರ, ದೇಶದ ಒಳಿತಿಗೋಸ್ಕರ ನಾನು ಪೇಪರು ಪೆನ್ಸಿಲ್ ತಗೊಂಡು ಬರೆದು ಕಳಿಸೋದು ತಪ್ಪು ಇವರಿಗೆ ಅಂತ. ಒಂದು ಸಿದ್ಧಾಂತವನ್ನು ಅರ್ಥೈಸಿಕೊಳ್ಳುವ ರೀತಿ ಹೆಂಗಿದೆ ನೋಡಿ. ಅದಕ್ಕೆ ಅನೇಕ ಬಾರಿ ನಂಗೆ ಅನ್ಸುತ್ತೆ, ಮಹಾತ್ಮ ಗಾಂಧೀಜಿಗೆ ಹೆಸರು ಕೆಡೋದು ಮಹಾತ್ಮ ಗಾಂಧೀಜಿಯವರ ಕಾರಣದಿಂದಾಗಲ್ಲ, ಅವರ ಸುತ್ತಲೂ ಇದ್ದ ಈ ಅನುಯಾಯಿಗಳು ಎಂಥವರು ಇದ್ದರು ಅನ್ನೋ ಕಾರಣಕ್ಕೋಸ್ಕರ ಇದು ಕಾರಣವಾಗತ್ತೆ ಅಂತ. ಅಂದರೆ ಕದ್ದು ತಿನ್ನೋದು ಸರಿ ಅಂತ ಅವರಿಗೆ. ಹೀಗಾಗಿ ಯಾವುದನ್ನು ಎಲ್ಲಿ ಯಾವಾಗ ಎಷ್ಟರ ಮಟ್ಟಿಗೆ ಬಳಸಬೇಕು ಅನ್ನೋ ವಿವೇಕ ಬುದ್ಧಿ ನಮಗಿರಬೇಕು ಅನ್ನೋದು ಈ ಕರ್ತವ್ಯದ ಹಿಂದಿರುವಂಥ ಶಕ್ತಿ. ಅದು ನಮ್ಮ ಗುಣಗಳ ಆಧಾರದ ಮೇಲೆ ಚೇಂಜ್ ಆಗುತ್ತೆ ಅಂತ. ಹೀಗಾಗಿ ಸ್ವಾಮೀಜಿ ಹೇಳ್ತಾರೆ, ಸ್ವಾಮೀಜಿ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ, ಸ್ವಾಮೀಜಿ ನಮಗೆಲ್ಲ ಕೊಡುವಂಥ, ತರುಣರಿಗೆ ಕೊಡುವಂಥ ವಿಶೇಷವಾದ ಕರೆ ಇದರ ಆಧಾರದ ಮೇಲೆ ಏನಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸ್ವಾಮೀಜಿ ಹೇಳ್ತಾರೆ, ಯಾರಾದರೂ ಒಬ್ಬ ಕೆಡುಕನ್ನು ಪ್ರತಿಭಟಿಸ್ತಿಲ್ಲ ಅಂತಂದರೆ, ಪ್ರತೀಕಾರ ಮಾಡಲಿಲ್ಲ ಅಂತಂದರೆ ಅದಕ್ಕೆ 2 ಕಾರಣ ಇದೆ ಅಂತ. ಮೊದಲನೇದು, ಅವನು ದುರ್ಬಲ, ಜಡ. ಕುರಿ ಬಂದು ವೆಜಿಟೇರಿಯನಿಸಮ್ನ ಪಾಠ ಮಾಡುತ್ತೆ ಅಂತಂದರೆ ಕುರಿಗೆ ನಾನ್ ವೆಜ್ ತಿನ್ಲಿಕ್ಕೆ ಬರಲ್ಲ ಅಂತ, ಅದಕ್ಕಾಗಲ್ಲ, ಹೀಗಾಗಿ ಪಾಠ ಮಾಡ್ತಿದೆ. ಮತ್ತು ಅದು ಎಷ್ಟು ಹೆದರು ಪುಕ್ಲ ಅಂತಂದರೆ, ಇವರೆಲ್ಲ ವೆಜ್ ಆದರೆ ನಾನು ಉಳಿತೀನಿ ಅಂತ ಗೊತ್ತಿದೆ ಅದಕ್ಕೆ, ಹೀಗಾಗಿ ಕುರಿ ಪಾಠ ಮಾಡತ್ತೆ. ಅದು ದುರ್ಬಲ ಅಂತ ಸ್ವಾಮೀಜಿ ಹೇಳೋದಂಗೆ, ಜಡ, ಅದು ಆಗಲ್ಲ. ಆದರೆ ಹುಲಿ ಹಂಗಲ್ಲ. ನಾಳೆ ಬೆಳಗ್ಗೆ ಇಲ್ಲಿ ಹುಲಿ ಬಂದು ನಿಂತ್ಕೊಂಡು, ನೋಡಿ ನಾಳೆಯಿಂದ ನಾವೆಲ್ಲ ವೆಜಿಟೇರಿಯನ್ ಆಗಬೇಕು ಅಂತಂದರೆ ವೆಯ್ಟ್ ಇದೆ ಅದಕ್ಕೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಒಬ್ಬ ದುರ್ಬಲ, ಇನ್ನೊಂದು ಕಾರಣ ಏನು ಅಂತಂದರೆ, ಒಬ್ಬ ದುರ್ಬಲ ಜಡನಾಗಿದ್ದರೆ ಮತ್ತೊಂದು ಕಾರಣ ಏನು ಅಂತಂದರೆ ಅವನು ಶಕ್ತನಾಗಿದ್ದಾನೆ, ಆದರೆ ಈ ನೀತಿಯನ್ನು ಅಪ್ಪಿಕೊಂಡಿರೋದ್ರಿಂದ ಇದನ್ನು ಮಾಡ್ತೀನಿ ಅಂತ ಹೇಳ್ತಾನೆ, ಬಿಡ್ತೀನಿ ಅಂತ ಹೇಳ್ತಾನೆ. ಅವನಿಗೆ ಪ್ರತೀಕಾರ ಮಾಡುವ ತಾಕತ್ತಿದೆ, 4 ಬಾರಿಸಬಲ್ಲಂಥ ಸಾಮರ್ಥ್ಯ ಇದೆ. ಆದರೆ ನಾನು ಈ ನೀತಿಯನ್ನು ಒಪ್ಪಿಕೊಂಡಿರೋದ್ರಿಂದ, ಇಲ್ಲಿನ ಚೌಕಟ್ಟುಗಳಿಗೆ ಬದ್ಧನಾಗಿರೋದ್ರಿಂದ ಈ ಕೆಲಸ ನಾನು ಮಾಡೋದಿಲ್ಲ, ಸುಮ್ಮನಿರ್ತೀನಿ ಅಂತ ಹೇಳ್ತಾನೆ. ಇದು 2ನೇ ಥರದ ಜನ ಅಂತ ಸ್ವಾಮೀಜಿ ಹೇಳ್ತಾರೆ. ಮೊದಲನೇ ಥರದವನಿಗೆ ಅವನು ಪ್ರತೀಕಾರ ಮಾಡದೆ ಹೋದರೆ ಪುಣ್ಯ ಇಲ್ಲ. ಕೈಲಾಗದವನು ನಾನು ಯಾರನ್ನು ವಿರೋಧಿಸದಿಲ್ಲ ಅಂತ ಸೈಲೆಂಟಾಗಿ ಕೂತ್ರೆ ಪುಣ್ಯ ಬರಲ್ಲ, ಆದರೆ ಪಾಪ ಇದೆ ಅವನಿಗೆ. ಆದರೆ 2ನೇವನದ್ದು, ಅವನು ಕೈಲಾಗುವವನಾಗಿದ್ದೂ ಕೂಡ ಅವನು ಹಿಂಗೆ ಮಾಡ್ತಾ ಇಲ್ಲ ಅಂತಾದರೆ ಅವನ ಒಳಗೆ ಅಗಾಧವಾದ ಪ್ರೇಮ ಇದೆ ಅಂತ ಅರ್ಥ. ಕೊನೆಯ ಬೆಂಚ್ನಲ್ಲಿ ಕೂತ್ಕೊಂಡಿರುವಂಥ ಹುಡುಗ ತುಂಬ ದಡ್ಡ ಆಗಿದ್ದಾನೆ, ಏನು ಮಾಡಿದ್ರೂ ತಲೆಗೆ ಹೋಗ್ತಿಲ್ಲ. ಮೇಷ್ಟ್ರು ಏನು ಮಾಡ್ಬೋದು, ಸರಿಯಾಗಿ ಬಡಿಬೋದು. ಅವನು ಮೇಷ್ಟ್ರಿಗೆ ಬಡಿಯೋ ಸಾಮರ್ಥ್ಯ ಇದೆ. ಅವ್ರು ಬಡಿದ್ರೆ ಯಾರೂ ಕೇಳಲ್ಲ. ಈಗಿನ ಕತೆ ಹೇಳ್ತೀನಿ ನಾನು, ಭಾಳ ಹಿಂದಿನ ಕತೆ ಹೇಳ್ತಿರೋದ್ರಿಂದ. ಅವ್ರು ಬಡಿದ್ರೆ ಯಾರೂ ಕೇಳಲ್ಲ ಅನ್ನೋ ಸ್ಥಿತಿ. ಆದಾಗ್ಯೂ ಕೂಡ ಅವನನ್ನು ಅರ್ಥೈಸ್ಕೊಂಡಂಥ ಮೇಷ್ಟ್ರು, ತಲೆಗೆ ಹೋಗ್ತಿಲ್ಲ ಕಣ ಅವನಿಗೆ ಅಂಥೇಳಿ ಅವನನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಒಂದು 4 ದಿನ ಜೊತೆಯಲ್ಲಿ ಇಟ್ಕೊಂಡು ಪ್ರತಿಯೊಂದನ್ನು ಕೂಡ ಎಳೆಯಾಗಿ ಬಿಡಿಸಿ ಅವನಿಗೆ ತಿಳಿಸಿ ಕೊಟ್ಟು ಹೇಳಿದರು ಅಂತಂದರೆ ಅವ್ರ ಒಳಗೆ ಪ್ರೇಮ ಇದೆ ಅಂತ ಅರ್ಥ. ಎಷ್ಟು ಚೆನ್ನಾಗಿದೆ ನೋಡಿ ಸ್ವಾಮೀಜಿ, ಎಷ್ಟು ಸುಂದರವಾಗಿ ಹೇಳಿಕೊಡ್ತಾರೆ. ಸಾಮರ್ಥ್ಯ ಇದ್ದು, ಬಡಿಯುವ ಸಾಮರ್ಥ್ಯ ಇದ್ದು, ಕೆನ್ನೆಗೆ ಬಾರಿಸುವ ಸಾಮರ್ಥ್ಯ ಇದ್ದಾಗಲೂ ಅವರು ಅದನ್ನು ತಡ್ಕೊಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಅವನಿಗೆ ಅದನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾರಲ್ಲ, ಅದು ಪ್ರೇಮದ ಕಾರಣಕ್ಕೆ ಆಗುವಂಥದ್ದು ಅಂತ. ಈ ಪ್ರೇಮವೇ ಜನಕನನ್ನು ಲೋಕಸಂಗ್ರಹಕ್ಕೆ ಪ್ರಚೋದಿಸಿತ್ತು. ಈ ಪ್ರೇಮದ ಕಾರಣಕ್ಕೋಸ್ಕರವೇ ಕೃಷ್ಣ ಅಷ್ಟೊಂದು ಕರ್ಮದಲ್ಲಿ ನಿರತನಾಗಿದ್ದು. ಈ ಪ್ರೇಮದ ಕಾರಣಕ್ಕೋಸ್ಕರವೇ ವಿವೇಕಾನಂದರು ಅಮೇರಿಕಾದಲ್ಲಿ ಅಷ್ಟು ವೈಭವದ ಬದುಕನ್ನು ಬಿಟ್ಟು ನನಗೋಸ್ಕರ ನಿಮಗೋಸ್ಕರ ಭಾರತಕ್ಕೆ ವಾಪಸ್ ಓಡಿ ಬಂದಿದ್ದು. ಯಾಕೆ ಬರಬೇಕಿತ್ತು ಪುಣ್ಯಾತ್ಮ, ಆರಾಮಾಗಿರ್ಬೋದಿತ್ತು. ಅಲ್ಲೇ ಒಂದು ರಾಮಕೃಷ್ಣಾಶ್ರಮ ಕಟ್ಟಿದ್ರಿ, ಯಾರು ಬೇಡ ಅಂತಿದ್ರು ಅವ್ರು ಕೇಳ್ಕೊಂಡಿದ್ರು ಬೇರೆ, ನೀವು ಎಲ್ಲಿ ಏನು ಮಾಡ್ಬೇಕು ನಿಮ್ಮ ದೇಶದಲ್ಲಿ ಹೇಳಿ ಮಾಡ್ತೀವಿ, ನೀವು ಇಲ್ಲೇ ಇದ್ಬಿಡಿ ಅಂತ. ಸ್ವಾಮೀಜಿ ಹೇಳಿದರು, ಚಾಕರ್ ರಾಖಿಯೋ ಮಾಣಿ, ನಾನು ರಾಮಕೃಷ್ಣರ ಕೆಲಸದವನು, ಅವ್ರು ಇಲ್ಲಿಗೆ ಹೋಗು ಅಂದರೆ ಇಲ್ಲಿಗೆ ಬಂದೆ, ಈಗ ವಾಪಸ್ ಬಾ ಅಂತಿದ್ದಾರೆ, ವಾಪಸ್ ಹೋಗ್ತೀನಿ, ನನ್ನ ಸ್ವಂತದ್ದು ಅಂತ ಏನೂ ಇಲ್ಲ ಅಂತ. ಏನು ಸಮರ್ಪಣಾ ಭಾವ ವಿವೇಕಾನಂದರದ್ದು. ಯಾತಕ್ಕೋಸ್ಕರ ಬಂದಿದ್ದು? ಪ್ರೇಮ ಅಗಾಧವಾಗಿತ್ತು. ನನ್ನ ಜನ, ನನ್ನ ಭಾರತೀಯರು, ಅವರು ಉದ್ಧಾರಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದ್ದು, ಮರೆತು ಕೂತ್ಕೊಳ್ಳುವಂತಿಲ್ಲ. ವಾಪಸ್ ಬಂದ್ರಲ್ಲ, ಆ ಪ್ರೇಮ ಭಾವ ಇತ್ತು ಅವರಿಗೆ. ಇರ್ಲಿಕ್ಕೆ ಕೆಪಾಸಿಟಿ ಇಲ್ವೇ ಇತ್ತು.
ವಿವೇಕಾನಂದರಿಗೆ ಬೇಕಾದ ವ್ಯವಸ್ಥೆ ಇತ್ತು, ವಿವೇಕಾನಂದರಿಗೆ ಆ ಭಾಷೆ ಗೊತ್ತಿತ್ತು, ವಿವೇಕಾನಂದರಿಗೆ ಅಲ್ಲಿನ ಸಂಸ್ಕೃತಿ ಗೊತ್ತಿತ್ತು, ವಿವೇಕಾನಂದರ ಮಾತು ಕೇಳಲಿಕ್ಕೆ ಜನ ತುದಿಗಾಲಲ್ಲಿ ಹಾತೊರ್ಕೊಂಡು ನಿಂತಿದ್ರು. ಎಲ್ಲವನ್ನೂ ಬಿಟ್ಟು ಸ್ವಾಮಿ ವಿವೇಕಾನಂದರು ಯಾಕೆ ಬರ್ತೀನಿ ಅಂತ ಹೇಳಿದ್ರು ಅಂತಂದರೆ, ಪ್ರೇಮ ತುಂಬಿಕೊಂಡಿತ್ತು ಅನ್ನೋ ಕಾರಣಕ್ಕೋಸ್ಕರ ಬರ್ತೀನಿ ಅಂದರು. ಆದರೆ ಇದೆಲ್ಲ ಬಾರಿ ಹಾಗೆ ಅಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಕೆಲವೊಂದು ಸಲ ಪ್ರೇಮದ ನಾಟಕನೂ ನಡೆಯುತ್ತೆ ಅಂತ. ಗೊತ್ತಿಲ್ಲದೆ ಪ್ರೇಮದ ನಾವು ಆವಾಹಿಸ್ಕೊಂಡು ಬಿಡ್ತೀವಿ ಅಂತ. ಉದಾಹರಣೆಗೆ ಅವರು ಅರ್ಜುನನ್ನು ಹೇಳ್ತಾರೆ, ಅರ್ಜುನ ಮೋಹಕ್ಕೆ ವಶನಾಗಿ ತಾನು ಇದೇ ಪ್ರೇಮ ಅಂತ ಭಾವಿಸಿಕೊಂಡು ಅವನೇನು ಮಾಡ್ದ ಅಂತಂದರೆ ಶಸ್ತ್ರತ್ಯಾಗ ಮಾಡ್ತೀನಿ ಅಂದಾಗ ಕೃಷ್ಣ ಹೇಳಿದಂತೆ, ನಿನ್ನ ಮಾತುಗಳು ಬುದ್ಧಿವಂತನ ಮಾತಿನಂತಿವೆ, ಆದರೆ ಕೃತಿ ಹೇಡಿಯ ಥರದ್ದಿದೆ ನಿಂದು ಅಂತ. ಮಾತು ಬುದ್ಧಿವಂತಂತರ ಆಡ್ತಿದ್ಯಾ, ಮರಳುಗೊಳಿಸುವ ಮಾತಾಡ್ತಿದ್ಯಾ, ಮಾಡ್ತಿರೋ ಕೆಲಸ ಮಾತ್ರ ಹೇಡಿ ಥರದ್ದು ಮಾಡ್ತಿದ್ಯಾ. ಕೃಷ್ಣ ಅಂತೂ ಹೇಳ್ತಾನೆ, ನೀನು ಕ್ಲೈಬ್ಯ, ನೀನು ನಪುಂಸಕ, ನೀನು ಹಂಗೆ ಮಾತಾಡ್ತಿದ್ಯಾ. ನೀನು ಈ ನಪುಂಸಕತ್ವದಿಂದ ಇಷ್ಟು ದಿನ ಗಳಿಸಿದ್ದು ಹೋಗುತ್ತಲ್ಲದೆ ಶಾಶ್ವತ ನರಕ ನಿನಗೆ. ನಿನಗೆ ಕೊಟ್ಟಿರೋ ಕರ್ತವ್ಯವನ್ನು ಮಾಡಲ್ಲ ಅಂತ ಹೇಳ್ತಿದ್ಯಾ ಅಂತ ಕೃಷ್ಣ ಜಾಡಿಸ್ತಾನಲ್ಲ. ಆ ಜಾಡಿಸುವ ಪ್ರಕ್ರಿಯೆ ಬಹಳ ಅಪರೂಪದ್ದು ಅಂತ. ಹೀಗಾಗಿ ಕರ್ಮಯೋಗಿ ಏನು ಮಾಡ್ತಾನೆ, ಸ್ವಾಮೀಜಿಯ ಒಟ್ಟಾರೆ ಅಭಿಮತ, ಸಾಮರ್ಥ್ಯವನ್ನು ಪಡ್ಕೊಂಡು, ಮೊದಲು ಸಾಮರ್ಥ್ಯವನ್ನು ಪಡ್ಕೊಂಡು ಆಮೇಲೆ ಅದನ್ನು ತ್ಯಾಗ ಮಾಡ್ತಾನೆ. ಗುಡಿಸ್ದಲ್ಲಿದ್ದವನೊಬ್ಬ ಏನಾದರೂ, ನಾನು ರಾಮ ಮಂದಿರ ಕಟ್ಟಲಿಕ್ಕೆ 1 ಕೋಟಿ ರೂಪಾಯಿ ಕೊಡ್ತಿದ್ದೆ, ನನ್ನ ಹತ್ರ ಇಲ್ಲ ಅಷ್ಟೇ ಅಂದರೆ ಏನು ಅರ್ಥ ಇದೆ ಅದಕ್ಕೆ? ಯಾರಾದರೂ ಒಬ್ಬ ಹುಡುಗ, ನಾನು 8ನೇ ಕ್ಲಾಸಿನ ಎಕ್ಸಾಮನ್ನು ತ್ಯಾಗ ಮಾಡ್ತಾ ಇದ್ದೀನಿ, ಯಾಕೆಂದರೆ ಓದೇ ಇಲ್ಲ ಅವನು, ಅವನಿಗೆ ತಲೆಗೆ ಹೋಗಿಲ್ಲ ಏನಾಗಿದೆ ಅಂತ. ಎಕ್ಸಾಮ್ ಹತ್ರ ಬಂತು, ನಾನು ತ್ಯಾಗ ಮಾಡ್ತಿದ್ದೀನಿ, ತ್ಯಾಗಕ್ಕೆ ಬೆಲೆ ಇದೆಯೇನು, ಮೊದಲು ಸಾಮರ್ಥ್ಯ ಗಳಿಸು. ಹೇಗಾಗಬೇಕು ಅಂತಂದರೆ, ನೀನು ರ್ಯಾಂಕ್ ಬರ್ತೀಯ ಅಂತ ಎಲ್ರಿಗೂ ಗೊತ್ತಿರಬೇಕು, ಆಗ ಬಿಡ್ಲಿಕ್ಕೆ ಸಿದ್ಧನಾಗಬೇಕು. ಎಕ್ಸಾಮ್ ಬಿಟ್ಟು ಯಾರಾದರೂ ತ್ಯಾಗ ಅಂತ ಅನಿಸ್ಕೊಳ್ತಾರ ಅಂತ ನೀವು ಅನ್ನೋದಾದರೆ, ದೇರ್ ವರ್ ಪೀಪಲ್. ಸುಭಾಷ್ ಚಂದ್ರ ಬೋಸರು ICS ಎಕ್ಸಾಮ್ ಬರೆದ್ರು, ರ್ಯಾಂಕ್ ತೊಗೊಂಡ್ರು. ರ್ಯಾಂಕ್ ತೊಗೊಂಡ್ಮೇಲೆ ಧಿಕ್ಕರಿಸಿದ್ರು ICS ಎಕ್ಸಾಮ್ನ. ನಾನು ಬೇಕಾಗಿಲ್ಲ ಇದು ಅಂತ, ಇದು ರಿಸಲ್ಟ್ ನಾನು ಅಕ್ಸೆಪ್ಟ್ ಮಾಡಲ್ಲ, ಬೇಕಾಗಿಲ್ಲ. ರ್ಯಾಂಕ್ ಬಂದಿತ್ತು ಅವ್ರಿಗೆ, ಬೇಕಾಗಿಲ್ಲ ನನಗೆ ಇದು ರಿಸಲ್ಟು. ಯಾಕೆ ಅಂದರೆ ನಾನು ಬ್ರಿಟಿಷರ ಚಾಕ್ರಿ ಮಾಡಲಿಕ್ಕೆ ಇಚ್ಛೆ ಪಡಲ್ಲ, ದೊಡ್ಡ ಉದ್ದೇಶಕ್ಕೋಸ್ಕರ ಇದನ್ನು ತ್ಯಾಗ ಮಾಡ್ತೀನಿ ಅಂತ. ಆ ತ್ಯಾಗ ಬಹಳ ದೊಡ್ಡದ್ದು. ಅರವಿಂದರು, ಯೋಗಿ ಅರವಿಂದರು ICS ಎಕ್ಸಾಮ್ನಲ್ಲಿ ಎಲ್ಲದರಲ್ಲೂ ರ್ಯಾಂಕ್ ಬಂತು ಅವ್ರಿಗೆ. ಕೊನೆ ಎಕ್ಸಾಮ್, ಆ ಕೊನೆ ಎಕ್ಸಾಮಲ್ಲಿ ಫೇಲ್ ಆಗಿದ್ದು ರೆಕಾರ್ಡ್ ಇಲ್ಲ, ಯಾರೂ ಫೇಲ್ ಆಗಲ್ಲ ಅದರಲ್ಲಿ. ಕುದುರೆ ಓಡಿಸೋದು, ಇಂಗ್ಲೆಂಡಲ್ಲಿ ಇದ್ಕೊಂಡು ಕುದುರೆ ಓಡಿಸೋದು ಬರಲ್ಲ ಅಂತ ಏನಾದರೂ ಇದೇನು? ಎಲ್ಲರೂ ಓಡಿಸ್ತಾರಲ್ಲಿ. ಆ ಕುದುರೆ ಓಡಿಸೋ ಎಕ್ಸಾಮ್ಗೆ ಈ ಪುಣ್ಯಾತ್ಮ ಬೇಕಂತ ಆಬ್ಸೆಂಟ್ ಆಗಿ ಹೇಳ್ತಾರೆ. ಅದು ನಿಜವಾದ ತ್ಯಾಗ. ಆಗ ಆಬ್ಸೆಂಟ್ ಯಾಕಾದೆ ಅಂತಂದರೆ, ನನಗೆ ನಿಮ್ಮ ಕೆಲಸ ಮಾಡಬೇಕು ಅಂತಿಲ್ಲ, ನನಗೆ ರಾಷ್ಟ್ರ ಕರಿತಾ ಇದೆ, ಅಲ್ಲಿಗೆ ಹೋಗಬೇಕಾಗಿದೆ ಅಂತ ತ್ಯಾಗ ಮಾಡ್ತಾರಲ್ಲ, ಅದು ದೊಡ್ಡ ತ್ಯಾಗ ಅಂತ. ಆ ತ್ಯಾಗದ ಪರಿಕಲ್ಪನೆಯನ್ನು ಸ್ವಾಮಿ ವಿವೇಕಾನಂದರು ಕೊಟ್ಟು ಹೇಳ್ತಾರೆ. ತುಂಬ ಅದ್ಭುತವಾಗಿರುವಂಥ ಸ್ಟೇಟ್ಮೆಂಟ್ ಇದು. ಸ್ವಾಮೀಜಿ ಹೇಳ್ತಾರೆ, ಒಬ್ಬ ಮಂಕನಾಗಿದ್ದವನು, ಒಬ್ಬ ದಡ್ಡನಾಗಿದ್ದವನು, ಜಡ ವೃತ್ತಿಯಲ್ಲಿದ್ದವನು ಒಂದ್ಸಲ ಸ್ವಾಮೀಜಿ ಬಳಿ ಬಂದ್ಬಿಟ್ಟು, ಸ್ವಾಮೀಜಿ ನಾನು ಮುಕ್ತನಾಗೋದು ಹೇಗೆ ಅಂತ ಕೇಳಿದ್ದಂತೆ. ಮುಕ್ತಿಯ ಮಾತು ಕೆಲವೊಂದು ಸಲ ಕೆಲವು ಮಕ್ಕಳಿಗೆ ತಂದೆ ಹೇಳಿ ಕಳಿಸ್ಬಿಟ್ಟಿರ್ತಾರೆ, ದೊಡ್ಡದೇನಾದರೂ ಕೇಳು ಅಂತ. ಅವ್ನು ಕೇಳೋದ್ರಲ್ಲೇ ಗೊತ್ತಾಗ್ತದೆ ಅವ್ನಿಗೆ ಇಂಟ್ರೆಸ್ಟೇ ಇರಲ್ಲ ಪಾಪ ಅಂತ. ಸುಮ್ಮನೆ ಕೇಳು ಅಂತ ಹೇಳಿ ಕಳಿಸ್ಬಿಟ್ಟದೆ, ಏನೋ ಖುಷಿ ಅವರಿಗೆ, ನನ್ನ ಮಗ ಹಿಂಗೆ ಕೇಳ್ಬಿಟ್ಟ ಅಂತ ಅಂದ್ಕೊಳ್ತಿರ್ತಾರೆ ಅಂತ. ನನಗೊಂದು ಸಲ ಇಲ್ಲೇ ಆಶ್ರಮದ ಹತ್ರ ಒಂದು ಮನೆ, ಭಾಳ ಹಿಂದಿನ ಘಟನೆ, ಒಂದು 20-25 ವರ್ಷ ಆದರೂ 20 ವರ್ಷ ಆದರೂ ಆಗಿರ್ಬೋದು. ಆ ತಾಯಿ ಬಂದರು, ಸರ್ ನನ್ನ ಮಗ ನಿಮ್ಮ ಥರ ಆಗಬೇಕು ಸರ್, ದಯವಿಟ್ಟು ಒಂದು 4 ಮಾತಾಡಿ ಅವನಿಗೆ ಅಂತ. ನಂಗೆ ಭಾಳ ಖುಷಿ ಇಲ್ಲ. ಯಾರೋ ತಾಯಿ ಬಂದು ನನ್ನ ಮಗ ನಿಮ್ಮ ಥರ ಆಗಬೇಕು, 20 ವರ್ಷದಿಂದ ಬೇರೆ ಹಿಂಗೆ ಆಗಬೇಕು ಅಂತಂದರೆ ಯಾಕೆ ಬೇಡ ಅನ್ಬೇಕು. ಭಾಳ ಖುಷಿ ಆಯಿತು. ಅವ್ರ ಮನೆಗೆ ಹೋದೆ ನಾನು, ಅವ್ರು ಒಳ್ಳೆ ತಿಂಡಿ ಮಾಡಿಕೊಟ್ರು. ಆಮೇಲೆ ಮಗನ ಕರೆದು ಕೂರಿಸಿದ್ರು. ತಾಯಿ ಎದ್ದೋದ್ರು, ನೀವು ಮಾತಾಡಿ ಸರ್ ಅಂತ. ನಾನು ಮಗನ ಜೊತೆ ಸುಮ್ಮನೆ ಹಿಂಗೆ ಮಾತಾಡ್ತಿದ್ದೆ. ಅವನಂದ, ಸರ್ ನಾನು ನಿಮ್ಮ ಥರ ಆಗಬೇಕು ಅಂತ ಕರ್ಕೊಂಬಂದಿದ್ದಾರೆ ತಾನೇ ನಮ್ಮಮ್ಮ. ಕರೆಕ್ಟು ಒಂದೇ, ನೀವು ಮೊದಲನೇವರಲ್ಲ ಸರ್ ಅಂದ. 8ನೇ ಕ್ಲಾಸಿನ ಹುಡುಗ. ನನಗೆ ಏರಿದ ಪಿತ್ತ ಎಲ್ಲ ಒಂದೇ ಸರ್ರ ಅಂತ ಇಳಿದೋಯ್ತಲ್ಲ, ಶಬಾಷ್ ಏನಾಯ್ತಪ್ಪ ಇದು ಅಂತ. ನೀವು ಮೊದಲನೇವರಲ್ಲ ಸರ್, ಭಾಳ ಜನ ಬರ್ತಿರ್ತಾರೆ, ಅವ್ರು ಹೇಳ್ತಿರ್ತಾರೆ, ನಮ್ಮ ಅಮ್ಮನ ಒತ್ತಾಯಕ್ಕೆ ನಾನು ಕೇಳ್ತಿರ್ತೀನಿ, ನೀವೇನು ಹೇಳಬೇಕು ಹೇಳಿ, ನಾನು ಕೇಳ್ತೀನಿ ಎಂದ. ನನಗೆ ಹೇಳಲಿಕ್ಕೆ ಏನಿಲ್ಲಪ್ಪ, ನಾನೆಲ್ಲ ಕೇಳಿದೆ ನಿನ್ನ ಹತ್ರ, ನಾನೇ ಇಂಪ್ರೂವ್ ಆಗಿದ್ದೀನಿ, ಈಗ ನಿನ್ನ ಥರ ನಾನು ಆಗ್ತೀನಿ ಅಂತ ನಾನು ಎದ್ದೋದು. ಹಿಂಗಿರುತ್ತೆ ಅಂತಂದರೆ ಅನೇಕ ಬಾರಿ ಈ ಥರದ ಪರಿಕಲ್ಪನೆಗಳಿರ್ತವೆ. ಆ ಥರದೊಬ್ಬ ದಡ್ಡ ಮಂಕ ವಿವೇಕಾನಂದರ ಬಳಿ ಬಂದು ಮುಕ್ತನಾಗೋದು ಹೇಗೆ ಅಂತ ಪ್ರಶ್ನೆ ಕೇಳಿದ. ವಿವೇಕಾನಂದರು ಹೇಳಿದರಂತೆ, ಮುಕ್ತನಾಗಬೇಕು ಅಂದರೆ ನೀನು ಮಾಡಬೇಕಾಗಿರೋ ಮೊದಲನೇ ಕೆಲಸ ಸುಳ್ಳು ಹೇಳೋದನ್ನು ಕಲಿಬೇಕು. ಇಷ್ಟೂ ಹೊತ್ತು ಹೇಳಿದ ಕರ್ಮ ಸಿದ್ಧಾಂತಕ್ಕೆ ಉಲ್ಟಾ, ಸುಳ್ಳು ಹೇಳೋದನ್ನು ಕಲಿಬೇಕು ಅಂತ. ಮುಂದೆ ಹೇಳ್ತಾರೆ,
ಪಶುವಿನಂತೆ ಅಥವಾ ಕಟ್ಟಿಗೆಯ ಕೊರಡಿನಂತೆ ಇರೋದರ ಬದಲು ನೀನು ಸುಳ್ಳು ಹೇಳೋದೇ ಒಳ್ಳೇದು ಕಣಲೆ. ಜಡವಾಗಿ ಒಂದು ಕಡೆ ಬಿದ್ದ ಥರ ಬಿದ್ದೇ ಇರೋ ಬದಲು ಸುಳ್ಳು ಹೇಳೋದಾದರೂ ಕಲಿ, ಸ್ವಲ್ಪ ಆ್ಯಕ್ಟಿವ್ ಆದರೂ ಆಗ್ತೀಯ. ಅವ್ರು ಹೇಳ್ತಾರೆ, ನೀನು ಕಾರ್ಯವನ್ನೇ ಮಾಡ್ತಿಲ್ಲ. ಕರ್ಮಾತೀತವೂ ಶಾಂತವೂ ಗಂಭೀರವೂ ಆದ ಕಾರ್ಯವನ್ನು ಮಾಡೋದಿಲ್ಲ ಅಂತಂದರೆ ಸಾತ್ವಿಕ ಸ್ಥಿತಿಯಲ್ಲಿದ್ದೀನಿ ಅಂತಲ್ಲ. ಕರ್ಮಾತೀತವೂ ಗಂಭೀರವೂ ಶಾಂತವೂ ಆದ ಶ್ರೇಷ್ಠ ಅವಸ್ಥೆಯನ್ನು ನೀನು ನಿಶ್ಚಯವಾಗಿ ಮುಟ್ಟಿಲ್ಲ. ಕೆಟ್ಟ ಕೆಲಸವೂ ಮಾಡಲಾಗದ ಜಡ ನೀನು ಅಂದ್ರಂತೆ ಸ್ವಾಮಿ. ಈ ಮಾತನ್ನು ಅರ್ಧಂಬರ್ಧ ಕೋಟ್ ಮಾಡಿದ್ರೆ ಬಹಳ ಕಷ್ಟ ಆಗ್ಬಿಡತ್ತೆ. ಬಹಳ ಬಾರಿ ಅರ್ಧಂಬರ್ಧ ಕೋಟ್ ಮಾಡ್ತಾರೆ. ನೀನು ಸುಳ್ಳು ಹೇಳುವುದಕ್ಕೆ ಬರುತ್ತದೆಯೇ, ಹಾಗಿದ್ದರೆ ನೀನು ಮುಕ್ತಿಯನ್ನು ಪಡೆಯಬಲ್ಲ ಅಂದ್ರೆ ಏನರ್ಥ? ಹಂಗಲ್ಲ, ನೀನು ಜಡವಾಗಿದ್ದೀಯಾ. ಎಷ್ಟು ಜಡ ಅಂತಂದರೆ ಕೊನೆ ಪಕ್ಷ ತಮಸ್ನಲ್ಲಿರೋನ್ ಕೆಟ್ಟ ಕೆಲಸ ಆದರೂ ಮಾಡ್ತಾನೆ. ನೀನು ತಮಸ್ಗಿಂತ ಕೆಳಗಿದ್ದೀಯಾ. ಅಲ್ಲಿಂದ ಮೇಲಕ್ಕೆ ಬಾ, ತಮಸ್ಸಿಗೆ ಬಾ ಮೊದಲು, ಆಮೇಲೆ ರಜಸ್ಸಿನ ಆಕ್ಟಿವಿಟಿ ಶುರು ಮಾಡು, ಆನಂತರ ಸತ್ವಕ್ಕೆ ಬಾ, ಆನಂತರ ಅದನ್ನು ಮೀರಿದ ನಂತರ ಮುಕ್ತಿಯ ಕಡೆಗೆ ಹೋಗ್ತೀಯ, ಜ್ಞಾನದ ಅಧಿಕಾರಿ ನೀನು ಆಗ್ತೀಯ. ಇವೆಲ್ಲವನ್ನೂ ಹೇಳಬೇಕಲ್ಲ. ಅದಕ್ಕೆ ಸ್ವಾಮಿ ಹೇಳಿದ್ರು, ಸುಳ್ಳು ಹೇಳೋದನ್ನು ಕಲಿ ನೀನು ಮೊದಲು ಅಂತ. ಅಲ್ಲಿಂದ ಶುರು ಮಾಡು ನಿನ್ನ ಜೀವನದ ಯಾತ್ರೆಯನ್ನು ಅಂತ. ತುಂಬ ಜನ ಅಂಥವ್ರು ನೋಡ್ತೀನಿ. ಇತ್ತೀಚೆಗಂತೂ ಹೆಂಗಾಗಿದೆ ಅಂತಂದರೆ, ಆಧ್ಯಾತ್ಮ ಅಂತಂದರೆ ಅವರ ಪಾಲಿಗೆ ತಾನು ಡಿಪ್ರೆಷನ್ನಲ್ಲಿರೋದು ಆಧ್ಯಾತ್ಮ ಅಂತ. ಯಾರ ಜೊತೆನೂ ಮಾತಾಡ್ತಿಲ್ಲ, ಏನೂ ಮಾಡ್ತಾ ಇಲ್ಲ, ಅವನೊಂಥರ ಡಿಪ್ರೆಷನ್ ಮಾಡಿ. ಈ ಗಾಂಜಾ ಸೇವಿಸಿದವ್ರಿಗೂ ತನ್ನನ್ನು ತಾನು ಆಧ್ಯಾತ್ಮ ಜೀವಿ ಅಂತ ಕರ್ಕೊಳ್ಳೋನಿಗೂ ಭಾಳ ಡಿಫ್ರೆನ್ಸ್ ಕಾಣಲ್ಲ. ಅವನು ಅವನದೇ ಲೋಕದಲ್ಲಿ, ಇವನು ಇವಂದೇ ಲೋಕದಲ್ಲಿ. ಆದರೆ ಆ್ಯಕ್ಚುಲಿ ಅದು ಜಡತೆಗಿಂತ ಕೆಳಗಿರುವಂಥ ಕೆಟ್ಟ ಅವಸ್ಥೆ ಅಂತ ನಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ. ಯಾರು ನಿರಂತರ ಕರ್ಮದಲ್ಲಿ ನಿರತವಾಗಿಲ್ವೋ ಅವನು ಆಧ್ಯಾತ್ಮದ ಔನ್ನತ್ಯಕ್ಕೆ ಇರೋದು ಆಗದೇ ಇಲ್ಲ. ಕರ್ಮ ಮಾಡಿ 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 ಅಕರ್ಮಿಯಾಗಿ ಜ್ಞಾನವನ್ನು ಪಡ್ಕೊಳ್ತಾನೆ ಅಂತ ಏನು ನಮ್ಮ ಸಿದ್ಧಾಂತಗಳು ಹೇಳಿವೆಯೋ ಅದಕ್ಕೆ ಹೋಗಬೇಕು ಅಂದರೆ ಹಂಗೆ. ಯಾರಾದರೂ ಇದನ್ನು ಕೇಳ್ತಿದ್ರೆ, ಆನ್ಲೈನಲ್ಲೂ ಕೇಳ್ತಿದ್ದ ತರುಣರಿಗೆ ನಾನು ಭಾಳ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ತುಂಬ ಜನ ಬರ್ತಾರೆ, ಬಂದಾಗ ಇದೇ ಥರದ ಚರ್ಚೆಗಳನ್ನು ಅವ್ರು ಮಾಡ್ತಾ ಈ ವಿಚಾರಗಳನ್ನು ಹೇಳ್ತಾರೆ. ಆನಂತರ ಅವ್ರಿಗೆ ಗೊತ್ತಾಗುತ್ತೆ ಇದು ಡಿಪ್ರೆಷನ್ ಇದು ಅಂತ. ನಾನು ಮೌಢ್ಯತನಕ್ಕೆ ಜಾರ್ತಾ ಇದ್ದೀನಿ ಅಂತ. ಆ ಮೌಢ್ಯತನದಿಂದ ಮೇಲಕ್ಕೆ ಏರಬೇಕು ಅಂದರೆ ಕರ್ಮದಲ್ಲಿ ನಿರತರಾಗಬೇಕು. ಈ ಕರ್ಮ ಹೆಂಗಿರಬೇಕು ಅಂದರೆ, ಒಂದು ನನ್ನ ಕರ್ತವ್ಯ ಅಥವಾ ನಿಷ್ಕಾಮವಾಗಿ ಇತರರ ಸೇವೆಗೆ ನಿಮ್ಮನ್ನು ತೊಡಗಿಸ್ಕೊಂಡ್ಬಿಡಿ. ಒಂದು ನಿಮಿಷ ಪುರುಸೊತ್ತಿಲ್ಲದಂತೆ ದುಡಿಲಿಕ್ಕೆ ಈ ದೇಹವನ್ನು ಹಚ್ಚಿಬಿಡಿ. ಈ ದೇಹ ದುಡಿತಾ 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 ಮನಸ್ಸಿನ ಮೇಲೆ ಅದ್ಭುತವಾಗಿರುವಂಥ ಸಂಸ್ಕಾರಗಳು ಏನು ನಿರ್ಮಾಣವಾಗುತ್ತೋ ಅದು ನಮ್ಮನ್ನು ಆ್ಯಕ್ಟಿವಿಟಿಗೆ ತರುತ್ತೆ. ಆ್ಯಕ್ಟಿವಿಟಿ ಮುಗಿತಿದ್ದಂತೆ ಸತ್ವಕ್ಕೇರ್ಲಿಕ್ಕೆ ಬೇಕಾಗಿರುವಂಥ ಅವಕಾಶವನ್ನು ಮಾಡಿಕೊಡುತ್ತೆ. ನಮ್ಗೆ ಆಗಬೇಕಾಗಿರುವಂಥ ಬದಲಾವಣೆ ಅದು. ಅಂಥ ಕರ್ತವ್ಯಕ್ಕೆ, ಮನಸ್ಸನ್ನು 3 ಗುಣಗಳನ್ನು ಮೀರಿ ಏರುವಂಥ ಆ ಕರ್ತವ್ಯದ ಪ್ರಜ್ಞೆಗೆ ನಾವು ನಮ್ಮನ್ನು ಅಣಿಗೊಳಿಸಿಕೊಳ್ಳುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.